ಸೊ ಅಂಡರ್ಸ್ಟ್ಯಾಂಡ್ ಈಗ ನೀವು ಈ ಪ್ಲಾಟ್ಫಾರ್ಮ್ ಲಾಗಿನ್ ಆದಮೇಲೆ ಈ ರೀತಿ ಈಗ ಇಂಟ್ರೊಡಕ್ಷನ್ ಲೇಬಲಲ್ಲಿ ಈ ರೀತಿ ಕಾಣ್ತದೆ, ಲೈಕ್ ಡೆಲ್ಟಾ ಎಕ್ಸ್ಚೇಂಜ್ ಇದೆ ಇದು. ಓಕೆ, ಸೊ ಯು ಕ್ಯಾನ್ ಆ್ಯಡ್ ಅಮೌಂಟ್. ಓಕೆ, ಆ್ಯಂಡ್ ಇದರೊಳಗಡೆ ಏನೂ ಇಟ್ಟಿಲ್ಲ, ಇದು ನ್ಯೂ ಅಕೌಂಟ್ ಇಟ್ಟಿದ್ದೀನಿ. ಸೊ ಯು ಕ್ಯಾನ್ ಓಪನ್ ಸಬ್ ಅಕೌಂಟ್ ಆಲ್ಸೋ. ಸಬ್ ಅಕೌಂಟ್ ಓಪನ್ ಮಾಡಿದ್ದೀನಿ, ಈ ಸಬ್ ಅಕೌಂಟ್ ಇದು. ಓಕೆ, ಇದು ಬಿಲೀವರ್ ಅಂತೇಳಿ. ಸೊ ಇದರೊಳಗಡೆ ನೀವೇನೇನು ಮಾಡ್ಬೋದು ನೋಡ್ಕೊಳ್ಳಿ. ಲಿವರೇಜ್ ಅಂದರೆ ಏನು, ಓಕೆ, ಲಿಮಿಟ್ ಆರ್ಡರ್ ಅಂದರೆ ಏನು, ಮಾರ್ಕೆಟ್ ಅಂದರೆ ಏನು, ಮೇಕರ್ ಓನ್ಲಿ ಅಂದರೆ ಏನು, ಆಮೇಲೆ ಇಲ್ಲೆಲ್ಲೋ ಏನೇನೋ ಕ್ವಾಂಟಿಟೀಸ್ ಅಂತಿದೆ, ಲೈಕ್ ಪ್ರಾಕೆಟ್ ಆರ್ಡರ್ ಅಂತಿದೆ. ಓಕೆ, ಫಂಡ್ಸ್ ರಿಕ್ವೈರ್ಡು, ಅವೈಲೇಬಲ್ ಮಾರ್ಜಿನು. ಓಕೆ, ಆ್ಯಂಡ್ ಇಲ್ಲೆಲ್ಲೋ ಸೇವಿಂಗ್ಸ್ ಏನೇನೋ ಕಾಣ್ತಾ ಇದೆ. ಓಕೆ, ಇಲ್ಲಿ ನೋಡ್ಕೊಂಡು ಪೊಸಿಷನ್ಸು, ಓಪನ್ ಆರ್ಡರ್ಸ್, ಸ್ಟಾಪ್ ಆರ್ಡರ್ಸ್, ಟ್ರ್ಯಾಕ್ ಅಸೆಟ್ಸ್, ಫಿಲ್ಸು, ಆರ್ಡರ್ ಹಿಸ್ಟ್ರಿ. ಓಕೆ, ಇದ್ರ ಜೊತೆಗೆ ನೀವು ಇವನ್ ಟ್ರ್ಯಾಕರ್ಸ್ ನೋಡ್ತಾ ಇದ್ರಿ, ಆ್ಯಂಡ್ ಮೊನ್ನೆ ಹಾಕಿದ್ದೀನಿ ಟ್ರ್ಯಾಕರ್ಸ್ ಅಂದರೆ ಏನು ಅಂತೇಳಿ. ಆಪ್ಷನ್ಸು, ಫ್ಯೂಚರ್ಸು, ಮಾರ್ಕೆಟ್ಸು ಇವೆಲ್ಲವೂ ನಿಟ್ಕೋಗಿ ನೋಡ್ಕೊಳ್ರಿ, ಹಾಗೆ ರೌಂಡ್ ಅಪ್ ಮಾಡ್ಕೊಳ್ರಿ. ಓಕೆ, ಲೈಕ್ ಆ್ಯಪ್ ಯೂಸ್ ಹೆಂಗೆ ಮಾಡ್ತಿರಲ್ಲ ಹಾಗೆ ನೀವು ಆ್ಯಪ್ಗಳ ಯೂಸ್ ಮಾಡ್ದಂಗೆ ಇದನ್ನು ಯೂಸ್ ಮಾಡ್ಕೊಳ್ರಿ. ಇಟ್ಸ್ ಎ ನ್ಯೂ ಟು ಯುವರ್ ಸೆಲ್ಫ್. ಓಕೆ, ನಿಮ್ಗೆ ಏನಾದರೂ ಹೊಸಬಾಗಿದ್ರೆ ನೋಡ್ರಿ ಅಷ್ಟೇ, ಆ್ಯಸ್ ಇಟ್ ಈಸ್ ಇದೆ, ಜಸ್ಟ್ ನೋಡ್ಕೊಳ್ರಿ ಏನು ಎಂತ ಅಂತೇಳಿ. ಓಕೆ, ಕೆಲವೊಂದು ನ್ಯೂ ಫೀಚರ್ಸ್ಗಳಿವೆ ಇದ್ರೊಳಗಡೆ, ಅವನ್ನೂ ಕೂಡ ನೋಡ್ಕೊಳ್ರಿ. ಲೈಕ್ ಫಂಡಿಂಗ್ಸ್ ಬಗ್ಗೆ ಆ್ಯಂಡ್ ಡೆಪ್ತ್ ಬಗ್ಗೆ ಇಲ್ಲಿ ಕಾಣುತ್ತೆ. ಇಫ್ ಯು ಗೋ ಅಂಡ್ ಸಿ ಡೆಪ್ತ್ ಒಳಗೆ ಕಾಣುತ್ತೆ. ಸೊ ಲೈಕ್ ಅಟ್ ಹಿಯರ್ ಡೆಪ್ತಲ್ಲಿ ಈಗ ನೋಡಿದ್ರೆ ಏನು ಗೊತ್ತಾಗುತ್ತಪ್ಪ ಅಂದರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಬಯರ್ಸ್ ಕಮ್ಮಿ ಇದ್ದಾರೆ ಅಂತ ಅರ್ಥ. ದಟ್ ಯು ಕ್ಯಾನ್ ಸಿ ಈಸಿಲಿ ಬೈ ನೆಕೆಡ್ ಐ. ಬರಿಗಂಡ್ಲೆ ಏನೋ ನೋಡ್ಬೋದು, ಇದನ್ನ ಈಸಿಲಿ ಗೊತ್ತಾಗುತ್ತೆ. ಆ್ಯಂಡ್ ಮಾರ್ಕೆಟ್ ಇಸ್ ಆಲ್ರೆಡಿ ಇನ್ ದ ಪ್ರೆಷರ್. ಲುಕ್ ಇನ್ ದ ಚಾರ್ಟ್, ಪ್ರೆಷರ್ಲಿ ಇದೆ ಅಂದರೆ ಡೌನ್ ಟ್ರೆಂಡಲ್ಲಿ ಇದಲ್ಲ, ಇದಕ್ಕೆ ನಾವು ಪ್ರೆಷರ್ ಅಂತೀವಿ ಅಷ್ಟೇ. ಇದನ್ನು ಡೆಪ್ತಲ್ಲಿ ನೋಡ್ತೀರಿ. ಆಮೇಲೆ ಮಾರ್ಕ್ ಪ್ರೈಸ್ ಪ್ರಕಾರ ಚಾರ್ಟ್ ಕೊಡುತ್ತೆ. ಟ್ರೇಡೆಡ್ ಪ್ರೈಸ್ ಸದ್ಯ ಮಟ್ಟಿಗೆ ಈ ಪ್ರೈಸ್ ಏನು ಟ್ರೇಡ್ ಆಗ್ತದಲ್ಲ ಅದನ್ನ ಕೊಡ್ತದೆ. ಆ್ಯಂಡ್ ಮಾರ್ಕೆಟ್ ಒಳಗಡೆ ಇದೆಲ್ಲ ಗೊತ್ತಿದೆ ನಿಮಗೆ. ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಹೆಂಗೆ ನೋಡ್ತೀವಿ, ಟೈಮ್ ಫ್ರೇಮ್ ನೋಡ್ತೀವಿ, ಆಮೇಲೆ ಇಂಡಿಕೇಟರ್ಸ್ಗಳು ಯೂಸ್ ಮಾಡ್ತೀವಿ, ಎಲ್ಲ ಕಾಮನ್ ಇದೆ. ಎವ್ರಿಥಿಂಗ್ ಇಸ್ ಕಾಮನ್ ಹಿಯರ್. ಓನ್ಲಿ ಸ್ವಲ್ಪ ವಿಚಿತ್ರವಾಗಿ ಚೇಂಜ್ ಆಗೋದೇನಪ್ಪ ಅಂದರೆ ಲಿವರೇಜ್ ಸಿಸ್ಟಮ್. ಲಿವರೇಜ್ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲೂ ಇತ್ತು. ಐ ರಿಪೀಟ್ ಹಿಯರ್, ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಈ ಲಿವರೇಜ್ ಪದ್ಧತಿ ಇತ್ತು. ಓಕೆ, ಈಗ ಭಾಳ ಲೇಟೆಸ್ಟ್ ಆಗಿ ಯಾರ್ಯಾರು ಜಾಯ್ನ್ ಆಗಿದಿರಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಆಪ್ಷನ್ಸ್ ಟ್ರೇಡಿಂಗೋಸ್ಕರ ಅಥವಾ ಈವನ್ ಫ್ಯೂಚರ್ ಟ್ರೇಡಿಂಗೋಸ್ಕರ, ನೀವು ಅದರ ಬಗ್ಗೆ ಎಕ್ಸ್ಪೋಜರ್ ಇಲ್ಲದೆ ಇರ್ಬೋದು. ಎಕ್ಸಾಂಪಲ್, ಈಗಲೂ ಕೆಲವೊಂದು ಲಿವರೇಜ್ ಇದೆ. ಲೈಕ್ ಎಕ್ಸಾಂಪಲ್, ನೀವು ಇನ್ ಕೇಸ್ ರಿಲಯನ್ಸ್ ಫ್ಯೂಚರ್ ಏನಾದರೂ ಟ್ರೇಡ್ ತೊಗೊಳಿಕ್ಕೆ ಹೋದರೆ ಕಾಂಟ್ರಾಕ್ಟ್ ಇಟ್ ಲೀಡ್ಸ್ ಅರೌಂಡ್ 1.5 lakh ಓನ್ಲಿ. 500 ಲಾಟ್ ಸೈಜ್ ಇದ್ದರೂ ಕೂಡ ನಿಮಗೆ ಅದು 1.5 ಲಕ್ಷ ಅಥವಾ 1.80 ಅಥವಾ 2 ಲಕ್ಷದ ಒಳಗಡೆ ಅದು ಲಾಟ್ ಸೈಜ್ ಸಿಗುತ್ತೆ, ಒಂದು ಲಾಟ್. ಅದೇ ನೀವು ಕ್ಯಾಶ್ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋಗಿದ್ರಿ, ಸೊ ಇಟ್ಸ್ ಗೋನ್ ಟು ಬಿ ಅಬೌಟ್ 8 to 10 lakhs ಆಗುತ್ತೆ. ಸೊ ಇದರೊಳಗೂ ಕೂಡ ಫ್ಯೂಚರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾರೆ, ನಿಮ್ಗೆ ಲಿವರೇಜ್ ಸಿಕ್ಕಂಗೆ, ಬಟ್ ಓನ್ಲಿ 4 to 5 times ನಿಮಗೆ ಲಿವರೇಜ್ ಸಿಗ್ತಾ ಇದೆ. ಈವನ್ ಇಂಟ್ರಾಡೇ ಒಳಗಡೆ ಇಂಡಿಯನ್ ಮಾರ್ಕೆಟಲ್ಲಿ ಏನಾದರೂ ಇಕ್ವಿಟಿ ಇಂಟ್ರಾಡೇ ಟ್ರೇಡ್ ಮಾಡಿದ್ರೆ ಯು ಹ್ಯಾವಿಂಗ್ ಅ 5 time ಲಿವರೇಜ್. 5 time ಲಿವರೇಜ್ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ 40 times 50 time ಲಿವರೇಜ್ ಕೂಡ ಸಿಗ್ತಿತ್ತು. ಈವನ್ ಆಪ್ಷನ್ಸ್ ಕೂಡ ಏಂಜಲ್ ಬ್ರೋಕಿಂಗಲ್ಲಿ ದೇ ಯೂಸ್ ಟು ಗಿವ್ ಯು ಅ ಲಿವರೇಜ್. ಲಿವರೇಜ್ ಅಂದರೆ ನಿಮ್ಮ ಹತ್ರ 5,000 ಇದೆ. ಓಕೆ, 5,000 ಇದೆ, ಆದರೆ ನನಗೆ 1,00,000 ಪೊಸಿಷನ್ ತೊಗೋತೀನಿ ಅಂದರೆ ಯು ಕ್ಯಾನ್ ಆಪ್ಟ್ ಲಿವರೇಜ್ ಅಬೌಟ್ 20 times ಅಥವಾ 25 times ಸೆಟ್ ಮಾಡ್ಬೋದು. 25 times. ಸೊ ಈಗ ನೀವು 1,25,000 ಪೊಸಿಷನ್ ಮಾಡಬಹುದು ಯೂಸಿಂಗ್ ಓನ್ಲಿ 5,000. ದಟ್ ಇಸ್ ವಾಟ್ ಅ ಲಿವರೇಜ್. ಆ್ಯಂಡ್ ಈವನ್ 50 times ಅಂದರೆ 2.5 ಲಕ್ಷದ್ದು, ಆ್ಯಂಡ್ 100 times ಅಂದರೆ 5 lakh. ಇದು 10 ಲಕ್ಷದ ಪೊಸಿಷನ್ ತೊಗೋಬೋದು. ಅಷ್ಟು ಟೈಮ್ ನೀವು ಪೊಸಿಷನ್ಸ್ ತೊಗೋಬೋದು. ಸೊ ರ್ಯಾಂಡಮ್ಲಿ ಹೇಳ್ತಿದ್ದೀರಾ, ಸ್ವಲ್ಪ ಮ್ಯಾಥಮೆಟಿಕ್ಸ್ ರಾಂಗ್ ಇರ್ಬೋದು. ಈಗ 1 time ಅಂದರೆ ನೀವು ಏನು ಲೆವರೇಜ್ ತೊಗೊಳ್ಳೋದಿಲ್ಲ ಅಂತ ಅರ್ಥ. 1x 2x ಅಂದರೆ 2 ಪಟ್ಟು ಲಿವರೇಜ್ ತೊಗೋತಿದ್ರಿ. ಲೈಕ್ 5,000 ಬದಲು 10,000 ತೊಗೋತೀರಿ. ಈಗ 5 ಪಟ್ಟು ಲಿವರೇಜ್ ತೊಗೋತೀರಿ ಅಂದರೆ 5,000 ರೂಪಾಯಿ ನಿಮ್ಮ ಹತ್ರ ಇದ್ದರೆ 25,000 ವ್ಯವಹಾರ ಮಾಡಬೇಕಂದ್ರೆ 5x ಅಂತ ಕ್ಲಿಕ್ ಮಾಡಿರಿ. 10x ಅಂದರೆ 1,00,000, ಲೈಕ್ 50,000, 5k ಇಂಟು 10k, 5 into 10. ಆಮೇಲೆ ಇದಂದ್ರೆ ನೋಡ್ಕೊಳ್ರಿ. ಸೊ 25 into 25, 5 25 ಆಯಿತು, ಎಷ್ಟಾಯ್ತು ನೋಡ್ಕೊಳ್ರಿ. 5 into 25 times 25 ಐತಿ, ಎಷ್ಟಾಯಿತು ಅದು ನಿಮ್ಮದು. ಓಕೆ, ದಟ್ ಈಸ್ ಅ ಲಿವರೇಜ್ ಸಿಸ್ಟಮ್. ಯು ಕ್ಯಾನ್ ಈಸಿಲಿ ಯೂಸ್ ಇಟ್. ಅದು ನಿಮ್ಮ ಲಿವರೇಜ್ ಅಷ್ಟೇ. ಇದರೊಳಗೆ ಲಿವರೇಜ್ ಒಳಗೆ ಮತ್ತೇನು ಹೊಸ ವಿಷಯ ಏನು ಆ್ಯಡ್ ಮಾಡೋ ನೆಸೆಸರಿ ಇಲ್ಲ. ಜಾಸ್ತಿ ಜನರೆಲ್ಲ ಲಿವರೇಜ್ ಯೂಸ್ ಮಾಡಿಕೊಂಡು ಕೆಲವೊಂದು ಕೆಲಸಗಳಲ್ಲಿ ಹಾಳು ಮಾಡ್ಕೊಂಡಿವಿ. ಏನು ಹಾಳು ಮಾಡ್ಕೋತಿದ್ದೀವಪ್ಪ ಅಂದರೆ, ಇದೇ ಕಮ್ಮಿ ದುಡ್ಡಿದೆ ಆದರೂ ಕೂಡ ಹೆಚ್ಚಿನ ಪೊಸಿಷನ್ಸ್ ತೊಗೊಳಿಕ್ಕೆ ಟ್ರೈ ಮಾಡ್ತೀರಿ. ಅದರೊಳಗಡೆ ಒಂದು ಪ್ರಾಬ್ಲಮ್ ಬರ್ತದೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಅ ಲಿಕ್ವಿಡೇಷನ್ ಅಂತೀವಿ. ಇದಕ್ಕೆ ಏನಂತೀವಿ ನೋಡ್ಕೊಳ್ರಿ. ಈಗ ಲಿಕ್ವಿಡೇಷನ್ ಪ್ರಾಬ್ಲಮ್ ಅನುಭವಿಸ್ತೀವಿ ಯಾಕಪ್ಪ ಅಂದ್ರೆ ಹೆವಿ ಲಿವರೇಜ್ ತೊಗೋತೀವಿ ನಾವು. ಹೆವಿ ಲಿವರೇಜ್
ನಿಮ್ಮ ಕೆಪಾಸಿಟಿ ಎಷ್ಟಿದೆ. ಓಕೆ, ಇಂಡಿಯನ್ ಮಾರ್ಕೆಟ್ ಪ್ರಕಾರ ನಾನು ನಿಮ್ಗೆ ಎಲ್ರಿಗೂ ಅಡ್ವೈಸ್ ಮಾಡೋದಟ್ಟಪ್ಪ ಅಂದರೆ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗ್ರಿ. 50 ಟೈಮ್ಸ್ ಮಟ್ಟ ಲಿವರೇಜ್ ತೊಗೊಳ್ರಿ ಕೆಲವೊಮ್ಮೆ ಇಂಪಾರ್ಟೆಂಟ್ ಇದ್ರೆ. ಇಲ್ಲ ಅಂದರೆ 25 ಪಟ್ಟು ಅದಕ್ಕಿಂತ ಕೆಳಗಡೆ ಇರುವ ಲಿವರೇಜ್ಗಳನ್ನೇ ನೀವು ಆ್ಯಕ್ಚುಲಿ ಟ್ರೇಡಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ರಿ. ಆವಾಗ ನಿಮ್ಮ ಮೈಂಡು ನೀಟಾಗಿರ್ತದೆ, ಕ್ಯಾಪಿಟಲ್ ನೀಟಾಗಿರ್ತದೆ, ಓವರ್ ಆಲ್ ವೆಲ್ತ್ ಕೂಡ ಕ್ರಿಯೇಟ್ ಆಗ್ತದೆ. ಅಂಡರ್ಸ್ಟ್ಯಾಂಡ್ ಕ್ಲಿಯರ್? ಲಿವರೇಜ್ ಇಸ್ ಅ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದ ಕ್ರಿಪ್ಟೋ. ಈವನ್ ನೀವು ಫಾರೆಕ್ಸಲ್ಲಿ ಹೋದರೂ ಕೂಡ ಇಂಥ ಸಿಸ್ಟಮ್ ಇದೆ. ಓಕೆ, ಜಸ್ಟ್ ಲೈಕ್ ಫಾರೆಕ್ಸ್ ಥರ ಇದನ್ನು ಕೆಲಸ ಮಾಡ್ಬೋದು. ಬಿಕಾಸ್ ಆಲ್ ನೀವೇನು ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡ್ತಿರಲ್ಲ ಅವೆಲ್ಲ ಪೇರ್ USD ಜೊತೆನೇ ಇದೆ, USD ಜೊತೆ. ಸೊ ಬಿ ಕೇರ್ಫುಲ್ ದೇರ್. ನೀವೆಲ್ಲರೂ ಏನು ಮಾಡ್ತೀರಿ, ಎವ್ರಿಬಡಿ ಯು ಆಲ್ವೇಸ್ ಸಿ ಲಿವರೇಜ್ ಅಟ್ ದ ಸ್ಮಾಲರ್ ಟೈಮ್, ಲೈಕ್ ಹಿಂಗೆ 25 ಟೈಮ್ಸ್, 10 ಟೈಮ್ಸ್, 5 ಟೈಮ್ಸ್ ಇದ್ರ ಕೆಳಗಡೆನೇ ಇಟ್ಕೊತೀರಿ. ಇಂಪಾರ್ಟೆಂಟ್ ನಂಬರ್ 1 ಕಾನ್ಸೆಪ್ಟ್. ಓಕೆ, ಎಕ್ಸಾಂಪಲ್ ತಿಳ್ಕೊಳ್ರಿ. ನಿಮ್ಮ ಹತ್ರ ಇನ್ ಕೇಸ್ ಏನಾದರೂ 1 ಲಕ್ಷ ಅಮೌಂಟ್ ಇದೆ, ತೊಗೊಂಡು ಬಂದಿದ್ದೀರಿ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಮೊದಲನೇ ಕೆಲಸ ಏನಪ್ಪ ಅಂದರೆ ಅದ್ರ ಒಳಗಡೆ 20% ಅಷ್ಟೇ ಅಮೌಂಟ್ ಯೂಸ್ ಮಾಡೋದು. ಐ ರಿಪೀಟ್ ಹಿಯರ್, ಲೈಕ್ ಸೈಕಾಲಜಿ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಮಾರ್ಕೆಟ್ ಒಳಗಡೆ ಹೆಂಗೆ ಹಾಳು ಮಾಡ್ಕೋತೀವಿ ಅಂದರೆ ಹಿಂಗೆ ಹಾಳು ಮಾಡ್ಕೋತೀವಿ ನಾವು. 1 ಲಕ್ಷ ತಂದ್ರೆ ಪೂರ್ತಿ 1 ಲಕ್ಷನ ಹಾಕ್ತೀವಿ. ನೋ, ನಾಟ್ ಲೈಕ್ ದ್ಯಾಟ್. ಈಗ 1 ಲಕ್ಷ ತೊಗೊಂಬಂದಿದ್ರಿ, ಕ್ಯಾಪಿಟಲ್ ಹಾಕೊಳ್ರಿ, ನೋ ಪ್ರಾಬ್ಲಮ್. ನೀವೇನು ಮಾಡ್ತೀರಿ, ಓನ್ಲಿ ಅದರದ್ದು 20% ಅಮೌಂಟನ್ನು ಮಾತ್ರ ಯುಟಿಲೈಸ್ ಮಾಡ್ತೀರಿ. ಅಮೌಂಟ್ ಅಕೌಂಟಲ್ಲಿರಲಿ, ಬಟ್ ಯೂಸ್ ಮಾಡೋದು ಮಾತ್ರ 20% ಮಾತ್ರ ಯೂಸ್ ಮಾಡ್ಕೊಳ್ರಿ. ಇಲ್ಲ ನಮ್ಮ ಮೈಂಡನ್ನು ಕಂಟ್ರೋಲ್ ಇಲ್ಲಪ್ಪ ಅಂದರೆ ಅಕೌಂಟಲ್ಲಿ ಇಟ್ಕೊಳ್ರಿ. ಅದನ್ನು ಓನ್ಲಿ 20% ಅಮೌಂಟ್ನ ಇಲ್ಲಿ ಯೂಸ್ ಮಾಡ್ಕೊಡ್ರಿ. ಅಂದರೆ 20,000 ಯೂಸ್ ಮಾಡ್ಕೊತೀರಿ. 20,000 ರೂಪಾಯಿನೂ ಯೂಸ್ ಮಾಡ್ಕೊಂಡ್ಬಿಟ್ಟು 5 ಟೈಮ್ ಲಿವರೇಜ್ ತೊಗೊಳ್ರಿ. ಮ್ಯಾಕ್ಸಿಮಮ್ 5 ಟೈಮ್ ಲೆವರೇಜ್ ಅಂದರೆ 1 ಲಕ್ಷ ರೂಪಾಯಿದ್ದು ನೀವು ಪೊಸಿಷನ್ ತಗೋಬಹುದು. ಆ್ಯಂಡ್ ಇವಾಗ ಲಾಜಿಕಲ್ ಥಿಂಕ್ ಇದೆ ನೋಡ್ಕೊಳ್ರಿ. ಲಾಜಿಕಲ್ ಥಿಂಕ್ ಏನಪ್ಪ ಅಂದರೆ ನೀವು ಯೂಸ್ ಏನು ಮಾಡ್ತೀರಪ್ಪ ಅಂದರೆ 5 ಟೈಮ್ ಮಾತ್ರ. ಓಕೆ, ಈಗ 5 ಟೈಮ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಹೆವಿ ಲಿವರೇಜ್ ಇರದೇ ಇದ್ದದಕ್ಕೋಸ್ಕರ ನಿಮ್ಮ ಸ್ಟಾಪ್ ಲಾಸ್ಗಳು ಅಥವಾ ಲಿಕ್ವಿಡೇಷನ್ ಆಗೋದು ಕೂಡ ಕಡಿಮೆ ಆಗ್ತದೆ. ಲಿಕ್ವಿಡೇಷನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದೇ ಲಿಕ್ವಿಡಿಟಿಲಿ, ಲಿಕ್ವಿಡೇಷನ್ ಅಂತೀವಿ. ಈ ಲಿಕ್ವಿಡೇಷನ್ ಪ್ರಾಬ್ಲಮ್ ಭಾಳ ಜನ ಫೇಸ್ ಮಾಡಿದ್ದೀರಿ. ಎಕ್ಸಾಂಪಲ್ ಏನು ಮಾಡ್ತೀರಪ್ಪ ಅಂದ್ರೆ 5,000 ರೂಪಾಯಿ ನಿಮ್ಮ ಹತ್ರ ಇರ್ತದೆ, ತೊಗೊಂಬರ್ತೀರಿ. ಆಮೇಲೆ 25 ಪಟ್ಟದ ಪೊಸಿಷನ್ ತೊಗೋತೀರಿ. ಲೈಕ್ ಎಕ್ಸಾಂಪಲ್ 1,25,000 ಪೊಸಿಷನ್ ತೊಗೋತೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಹಿಯರ್. ಇನ್ ಕೇಸ್ ಏನಾದರೂ ಲಾಸ್ ಆಗ್ಲಿಕ್ಕೆ, ಪ್ರಾಫಿಟ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಲಿವರೇಜಲ್ಲಿ. ಓಕೆ, ಲಿಕ್ವಿಡೇಷನ್ ಪ್ರಾಬ್ಲಮ್ ಬರೋದು. ಲಿಕ್ವಿಡೇಷನ್ ಅಂದರೆ ಆಟೋಮೆಟಿಕ್ ತಾನೇ ಅಕೌಂಟ್ ಲೈಕ್ ಪೊಸಿಷನ್ ಕ್ಲೋಸ್ ಆಗ್ತದೆ, ತಾನೇ ಕ್ಲೋಸ್ ಆಗ್ತದೆ. ಹಂಗೆ ಆಗ್ಬಾರ್ದಪ್ಪ ಅಂದ್ರೆ 5,000 ರೂಪಾಯಿ ಇದೆ. ಇನ್ ಕೇಸ್ ಏನಾದರೂ 5,000 ರೂಪಾಯಿ ಪೊಸಿಷನ್ ತೊಗೊಂಡಿದ್ರಿ, ಮಾರ್ಕೆಟ್ ಚೆನ್ನಾಗಿ ಹೋಗ್ತದೆ, ದುಡ್ಡು ಆಗ್ತದೆ, ಏನು ಲಿಕ್ವಿಡೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಇನ್ ಕೇಸ್ ನೀವು ಒಂದು 80% ಲಾಸ್ ಆಗಿದ್ರಿ ಅಂದರೆ 4,000 ಲಾಸ್ ಕಾಣ್ತದೆ ಅಂತ ತಿಳ್ಕೊಟ್ರೆ, ಡಾಲರ್ನಲ್ಲಿ ಇಲ್ಲೆಲ್ಲೋ ಕಾಣ್ತದೆ ಪೊಸಿಷನ್ಸಲ್ಲಿ. ಆವಾಗ ಆಟೋಮೆಟಿಕಲಿ, ಐ ರಿಪೀಟ್ ಹಿಯರ್, ಆಟೋಮೆಟಿಕಲಿ 80% ಲಾಸ್ ಆದರೆ ಇವರೇ ಬ್ರೋಕರ್ಸ್ ಏನು ಮಾಡ್ತಾರಪ್ಪ, ಡೆಲ್ಟಾ ಎಕ್ಸ್ಚೇಂಜ್ದವರು ಲಿಕ್ವಿಡೇಟ್ ಮಾಡಿಬಿಡ್ತಾರೆ. ಲಿಕ್ವಿಡೇಟ್ ಅಂದರೆ ಅದಕ್ಕೆ ಅಂತೀವಿ ನಾವು ಲಿಕ್ವಿಡೇಷನ್ ಅಂತೀವಿ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಪ್ಪ ಅಂದರೆ ಲಿಕ್ವಿಡೇಷನ್ ಅನುಭವ ಆಗಬಾರ್ದಪ್ಪ ಅಂದರೆ ಲಿವರೇಜ್ ಸಿಸ್ಟಮ್ನ ಕಡಿಮೆ ಮಾಡ್ಕೊಳ್ರಿ. ಈ 25 ಬದಲು ಇನ್ ಕೇಸ್ ಏನಾದರೂ ನೀವು 5 ಟೈಮ್ ಲಿವರೇಜ್ ತೊಗೊಂಡಿದ್ರಿ ಅಂತ ತಿಳ್ಕೊಡ್ರಿ, 25,000 ರೂಪಾಯಿ ಪೊಸಿಷನ್ ತೊಗೊಂಡಿದ್ರೆ ಈ ಲಿಕ್ವಿಡೇಷನ್ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಕ್ವಾಂಟಿಟಿ ಸೈಜ್ನು ಕೂಡ ಜಾಸ್ತಿ ಮಾಡ್ಕೊಂಡಿರ್ತೀರಿ. ಯಾಕೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡ್ಕೊಂಡಿರ್ತೀರಿ, ಒಂದು ಆಸೆ, ಒಂದು ದುರಾಸೆ ಇರ್ಬೋದು. ಅದೇ ಸೇಮ್ ಟೈಮ್ ನೀವು ಮಾಡಿರ್ತೀರಿ ದುರಾಸೆಯಿಂದ ಲಿವರೇಜ್ ಜಾಸ್ತಿ ತೊಗೊಂಡು, ಲಿವರೇಜ್ ಜಾಸ್ತಿ ಸಿಕ್ಕರೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ಅಂಡರ್ಸ್ಟ್ಯಾಂಡ್ ಹಿಯರ್. ಸುಮ್ಮನೆ ಸೆಟ್ ಮಾಡಿ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ರಿ ಲಿವರೇಜ್ ಹೆಂಗಿರುತ್ತೆ. ಸೆಟ್ 25. ಓಕೆ, ಇಥೇರಿಯಮಲ್ಲಿ ನಾನು ಪೊಸಿಷನ್ ತೊಗೋಬೇಕು. 100 ಇಥೇರಿಯಮ್. ಓಕೆ, 100 ಇಥೇರಿಯಮ್, 100 ಲಾಟ್ ಅಂದರೆ 1 ಇಥೇರಿಯಮ್ ಆಗ್ತದೆ. ಸೊ ಅದನ್ನು ನಾನು ತೊಗೋಬೇಕಪ್ಪ ಅಂದರೆ ನೋಡ್ಕೊಡ್ರಿ, 25x ಹಾಕಿದರೆ ನನಗೆ ಎಷ್ಟು ಕೇಳ್ತಾ ಇದೆ ಫಂಡ್ ರಿಕ್ವೈರ್ಡ್, $194. 194 ಸೊ 200 ಇಂಟು 85 ಅಂತ ತಿಳ್ಕೊಳ್ರಿ. ಇಟ್ಸ್ ಅಬೌಟ್ 17K ಇಟ್ಸ್ ಆಸ್ಕಿಂಗ್. 17,000 ಕೇಳ್ತಾ ಇದೆ, 25 ಪಟ್ಟು ಲಿವರೇಜ್. ಈಗ ಅದೇ ಲಿವರೇಜ್ ಸಿಸ್ಟಮ್ನ ನೋಡ್ಕೊಳ್ಳಿ, 25 ಬದಲು 50 ಮಾಡ್ತೀನಿ ನಾನು. ಸೆಟ್ ಟು ದಿಸ್ ಮಚ್. ಈಗ ಎಷ್ಟು ಕೇಳ್ತಾ ಇದೆ, $100. ಎಕ್ಸಾಕ್ಟ್ಲಿ ಎಷ್ಟು ಬಂತು ಸರ್, 50%, 8,500 ಕೇಳಲಿಕ್ಕತ್ತದ. ಅದೇ ಸೇಮ್ ಟೈಮ್ ಇದನ್ನ ಲಿವರೇಜ್ನ 100 ತೊಗೊಂಡು ಹೋಗ್ತೀನಿ. ಈಗ ಎಷ್ಟು ಕೇಳ್ತದೆ ನೋಡ್ಕೊಳ್ರಿ, $52. ಆದರೆ
ಹಾರ್ಡ್ಲಿ ಒಂದು 4,000 ಕೇಳ್ಬೋದು. ಲಿವ್ರೇಜ್ ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ನಿಮ್ಗೆ ಫಂಡ್ ಕಡಿಮೆ ಕೇಳ್ತದೆ. ಈ ನಿಮ್ಮ ತಲೆ ಒಳಗೆ ಏನದಪ್ಪ ಅಂದರೆ ನನ್ನ ಹತ್ರ 4,000 ಇದೆ ಅಂತ ತೊಗೊಂಡು ಇದು ಬರ್ತೀರಿ ತೊಗೊಂಡು 4,000 ಹಾಕ್ತೀರಿ, 100 ಲಾಟ್ ಲೈಕ್ 100x ಲೆವರೇಜ್ ತೊಗೋತೀರಿ. ಬಟ್ ಅಂಡರ್ಸ್ಟ್ಯಾಂಡ್, ಬಟ್ ಇನ್ ಕೇಸ್ ಏನಾದರೂ ಒಂದು 3,000 ಲಾಸ್ ಆಯ್ತಪ್ಪ, ಆಟೋಮೆಟಿಕ್ ಲಿಕ್ವಿಡ್ ಮಾಡೋಗಿದ್ದಾರೆ, ಆಟೋಮೆಟಿಕ್ ಲಿಕ್ವಿಡ್ ಮಾಡ್ತಾರೆ. ಸೊ ಹಂಗಿತ್ತಪ್ಪ ಲಿಕ್ವಿಡೇಷನ್ ಆಗಬಾರ್ದಂದ್ರೆ ಏನು ಮಾಡೋದು, ಕ್ವಾಂಟಿಟಿ ಸೈಜ್ನ ಕಮ್ಮಿ ಮಾಡ್ಕೊಳ್ರಿ. ಈ ಇದೇ ಮಾನದಂಡಗಳು ಪ್ರಾಬ್ಲಮ್ ಇದೆ ನಿಮಗೆ ಎಲ್ರಿಗೂ. ಇಲ್ಲೇ ಮ್ಯಾಕ್ಸಿಮಮ್ ಜನ ಲಾಸು ಮಾಡ್ಕೊಳ್ಕೋತಿದ್ದೀವಿ ಕ್ರಿಪ್ಟೋ ಒಳಗಡೆ. ಕ್ರಿಪ್ಟೋ ಒಳಗಡೆ ಯಾಕೆ ಲಾಸ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ಅ ಮೇನ್ ಪ್ರಾಬ್ಲಮ್. ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದು ಲಾಟ್ ಸೈಜ್ನ ಸೆಟ್ ಮಾಡ್ಕೊಳ್ಳೋತಿಲ್ಲ, ಇನ್ನೊಂದು ಲಿವರೇಜ್ ಸೆಟ್ ಮಾಡ್ತಾ ಇಲ್ಲ. ಎಲ್ಲರೂ ಜಾಂಡ್ರ ಇದ್ದೀರಿ, ನೋ ಓಕೆ, ಬಿಕಾಸ್ ಇವನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಸಕ್ಸಸ್ ಇದೀನಿ ಸರ್, ಇಲ್ಲ ಆಗ್ತಾ ಇಲ್ಲ. ರೀಸನ್ ಏನಪ್ಪ ಅಂದರೆ ಇವೆರಡರೊಳಗಡೆ ನಿಮ್ಮ ಮೈಂಡ್ ಗುದ್ದಾಟ ಮಾಡ್ಲಿಕ್ಕತ್ತದ. ಸೊ ಒಂದು ಲಿವರೇಜ್ ಸಿಸ್ಟಮ್ನ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಫೋರ್ ದ್ಯಾಟ್ ನೀವೇನು ಮಾಡ್ತೀರಿ, ಎಲ್ಲರೂ ರಿಪೀಟ್, ಎಲ್ಲರೂ 25x ಕೆಳಗಡೆನೆ ಪೊಸಿಷನ್ ತಗೋತೀರಿ. ಅಂದರೆ ನೀವು ಯಾವಾಗೂ ಇಲ್ಲಿ ಲಿವರೇಜ್ ಸೆಟ್ ಅದಲ್ಲ, ಇದನ್ನ 25x ಇಟ್ಕೊಳ್ರಿ, ಅದಕ್ಕಿಂತ ಕೆಳಗಡೆ ಇಟ್ಕೊಳ್ರಿ. ಆಮೇಲೆ ಈಗ 100 ಲಾಟ್ ತೊಗೋಬೇಕಪ್ಪ ಅಂದ್ರೆ 17,000 ಹಾಕ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಇಲ್ಲಿ ಲಿಕ್ವಿಡೇಷನ್ ಆಗೋ ಪ್ರಾಬ್ಲಮ್ ಕಡಿಮೆ ಆಗ್ತದೆ. 100 ಲಾಟ್ ಆಗೋದಿಲ್ಲ ಅಂದ್ರೆ 50 ಲಾಟ್ ತೊಗೊಳ್ರಿ, $97. ಅಂದರೆ 100 ಇಂಟು 85 ಅಂದರೆ 8,500 ಬೇಕು ನನಗೆ ಟ್ರೇಡ್ ಮಾಡಲಿಕ್ಕೆ. ಓಕೆ, ಸೊ ಇನ್ ಕೇಸ್ ನೀವು 6,000 ಲಾಸ್ ಆದರೆ ಮಾತ್ರ ಅದು ಲಿಕ್ವಿಡೇಷನ್ಗೆ ಹೋಗ್ತದೆ. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ರಿ, ನೀವು ಲಾಸಿಂಗ್ ಪೊಸಿಷನ್ ತೊಗೋಬೇಕಂದ್ರೆ ಸ್ಟಾಪ್ ಲಾಸ್ ಕಂಪಲ್ಸರಿ ಇಟ್ಕೊಡ್ರಿ. ಲಿಕ್ವಿಡೇಷನ್ ಆಗುವವರೆಗೂ ಕಾಯ್ಕೊಂಡು ಕೂತ್ಕೊಂಡು ನೆಸಸರಿ ಇಲ್ವೇ ಇಲ್ಲ. ರಿಪೀಟ್ ಹಿಯರ್, ಲಿಕ್ವಿಡೇಷನ್ ಆಗುವವರೆಗೂ ಕಾಯ್ಕೊಂಡು ಕೂತ್ಕೊಂಡು ನೆಸಸರಿ ಇಲ್ಲ. ಎಕ್ಸಾಂಪಲ್ ಯಾವುದೊಂದು ಪೊಸಿಷನ್ ತೊಗೊಂಡಿದ್ದೀರಿ, ಲುಕ್ ಹಿಯರ್, ಅದನ್ನು ಕೂಡ ತೊಗೊಳ್ಳೋಣ, ಅರ್ಥ ಕೂಡ ಮಾಡ್ಕೊಳ್ಳಿ. ಲೈಕ್ ಎಕ್ಸಾಂಪಲ್ ಇಲ್ಲೆಲ್ಲೋ ಸೆಲ್ ಹೊಡೆದಿರಿ ಅಂತ ತಿಳ್ಕೊಳ್ರಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರಿ, ಓಕೆ ವೆರಿ ನೈಸ್. ಅದ್ರ ಬದಲು ಏನು ಮಾಡ್ತೀರಿ, ನಾನು ತೊಗೊಂಡಿದ್ದೀನಿ ತಪ್ಪೇ ಆಗೋದಿಲ್ಲ ಅಂತ ಏನು ಮಾಡ್ತೀರಿ, ಹಾಗೆ ಬಿಟ್ರಪ್ಪ ಅಂದರೆ ಲಿಕ್ವಿಡೇಷನ್ನಲ್ಲಿ ಹೋಗ್ತದೆ. ಅಂದರೆ ಲಾಸ್ ಹೆಚ್ಚಿಗೆ ಆದರೆ ಆಟೋಮೆಟಿಕಲಿ ಬ್ರೋಕರೇ ಸ್ಕ್ವರ್ ಆಫ್ ಮಾಡಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಈ ಲಿಕ್ವಿಡೇಷನ್ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಸ್ಟಾಪ್ ಲಾಸ್ ಕಂಪಲ್ಸರಿ ಇಟ್ಕೊಳ್ರಿ. ಆ್ಯಂಡ್ ಇವಾಗ ಬ್ರೋಕರೇಜ್ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಅದನ್ನು ಈಗ ತಲೆ ಕೆಡಿಸ್ಕೊಳ್ಳೋದು ನೆಸಸರಿ ಇಲ್ಲ. ಇನ್ನೂ ನಿಮ್ಗೆ ಟೈಮ್ ಇದೆ ಬ್ರೋಕರೇಜ್ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ. ಬಟ್ ಇವುಗಳನ್ನ ಮ್ಯಾನೇಜ್ ಮಾಡ್ಕೊಳ್ರಿ. ಮೇನ್ ಇದು ಲಾಟ್ ಸೈಜು ಇದು. ಆ್ಯಂಡ್ ಇನ್ ದ ಬಿಗಿನಿಂಗ್, ಐ ರಿಪೀಟ್ ಹಿಯರ್, ಇನ್ ದ ಬಿಗಿನಿಂಗ್ ಅಲ್ಲಿ ಇಥೇರಿಯಮ್ ಮಾಡ್ತಿರೋ ಅಥವಾ BTC ಮಾಡ್ತಿರೋ ನಿಂಬೆ ಬಿಟ್ಟಿದ್ದು. ಲುಕ್ ಹಿಯರ್, ಲೆಟ್ ಮೀ ಪುಟ್ ದ BTC. ಓಕೆ, BTC ಮಾಡ್ತಿರಂತ ತಿಳ್ಕೊಂಡ್ರೆ BTC ಒಳಗಡೆ ಪರ್ ಲಾಟ್, ಲೈಕ್ ಒಂದು ಲಾಟ್ ಅಂದರೆ ಓಕೆ, ಸೊ ಒಂದು BTC ಅಂದರೆ 1000 ಲಾಟ್, ಆವಾಗ ಒಂದು BTC ಆಗ್ತದೆ. ಡಿಫರೆಂಟ್ ಇದೆ. ಇಥೇರಿಯಮಲ್ಲಿ 100 ಲಾಟ್ ಅಂದರೆ 1 ಇಥೇರಿಯಮ್, ಇಲ್ಲಿ 1000 ಲಾಟ್ ಆದರೆ 1 BTC ಆಗ್ತದೆ. ಇದಕ್ಕೆ ಎಷ್ಟು ಬೇಕು, $716 ಬೇಕು. ಅದು 200x ಮಾಡಿ, ಲಿವರೇಜ್ 200x ಮಾಡಿ. ಓಕೆ, ಇಲ್ಲ ನಾನು ಲಿವರೇಜ್ನ ಕಮ್ಮಿ ಇಟ್ಕೋತೀನಿ, ಸೆಟ್ ಟು 50x. ಇವಾಗ ಎಷ್ಟು ಬೇಕು ಸರ್, $2,500 ಬೇಕು, $2,500. ಸೊ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ಬೇಕು ನೀವು, 1,00,000 ಚಿಲ್ಲರೆ ಬೇಕು ಒಂದು ಲಾಟ್, ಲೈಕ್ 1 BTC ತೊಗೊಳಕ್ಕೆ 1000 ಲಾಟ್. ಸರ್ ನಮ್ಮ 1000 ಆಗೋದಿಲ್ಲ ಅಂದರೆ ಚೂರು ತೊಗೋಬೋದಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಹಂಗಿಲ್ಲ. ಲುಕ್ ನಿಫ್ಟಿ 75 ಸೆಟ್ ಮಾಡಿದ್ದಾರೆ, 1 ಲಾಟ್ 75ನೇ ಫಿಕ್ಸೇ. ಓಕೆ, ಅದರೊಳಗೆ 25 ತೊಗೋತೀನಿ ಅಂತ ಹೇಳಕ್ಕೆ ಬರೋಲ್ಲ. ಓಕೆ, ಈವನ್ ಬ್ಯಾಂಕ್ ಟೈಮ್ 35 ಸೆಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಮಿಡ್ ಕ್ಯಾಪ್ 140 ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ಮಿನಿಮಮ್ ಇವಾಗ ಇಲ್ಲಿ 1 ಲಾಟನ್ನು ತೊಗೋಬೋದು. ಯಾರು ಬೇಡ ಅಂದ್ರೆ ನಮಗೆ 10 ತೊಗೊಳ್ರಿ, 12 ತೊಗೊಳ್ರಿ. ಇವಾಗ ಚೆಕ್ ಮಾಡ್ಕೊಳ್ರಿ ಹೌ ಮಚ್ ಇಟ್ ನೀಡ್ಸ್. ಆ್ಯಂಡ್ ಈವನ್ BTC ಒಳಗಡೆ ಹೈ ಲೈಕ್ ವೊಲೆಟಾಲಿಟಿ ಇರ್ತದೆ. ಯಾವಾಗಲೂ ಕಂಪಲ್ಸರಿ ಇಲ್ಲಿ ಲಿವರೇಜ್ ಭಾಳ ಕಮ್ಮಿ ತೊಗೊಳ್ರಿ. ಬಿಕಾಸ್ ಆಫ್ ಹೆವಿ ವೊಲೆಟಾಲಿಟಿ ನಿಮ್ಮ ಲಿಕ್ವಿಡಿಟಿ ಲೈಕ್ ಸಡನ್ಲಿ ಲಿಕ್ವಿಡೇಷನ್ ಆಗೋ ಪ್ರಾಬ್ಲಮ್ ಹೆವಿ ಇದೆ. ಲಿಕ್ವಿಡೇಷನ್ ಅಂದರೆ ಇನ್ ಕೇಸ್ ಲಾಸ್ ಆಗ್ತಿದಾರಪ್ಪ 80%, ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಮಾಡ್ಕೊಳ್ತಾರೆ ಬ್ರೋಕರ್ಸ್ಗಳು. ಅದಕ್ಕೋಸ್ಕರ ಇಲ್ಲಿ ಮ್ಯಾಕ್ಸಿಮಮ್ ಸೈಜ್ 50x ಆರ್ 25x ಜಾಸ್ತಿ ಇವನ್ನ ಮೇಂಟೈನ್ ಮಾಡ್ಕೊಡ್ರಿ. ಇದನ್ನು ಮೇನ್ ಕ್ವೆಶನ್. ಆ್ಯಂಡ್ ಇನ್ನೊಂದು ತಪ್ಪು ಎಲ್ಲರೂ ಏನು ಮಾಡೋದೇನಪ್ಪ ಅಂದರೆ ಕಡಿಬಡಿ ಒಳಗಡೆ 2 ಬಟನ್ ಇದೆ ಸರ್, ಬೈ ಆ್ಯಂಡ್ ಸೆಲ್ ಹೊಡಿಯೋಕೆ ಬೈ ಮಾಡಿರ್ತೀರಿ, ಬೈ ಒಂದು ಸೆಲ್ ಹೊಡಿತೀರಿ. ಇದು ನಿಮ್ಮ ತಪ್ಪುಗಳಾಗಿರುತ್ತೆ, ಯಾವಾಗಾದ್ರೂ ಅಬ್ಸರ್ವೇಷನ್ ಮಾಡ್ಕೊಡ್ರಿ. ಇದು ಮೇನ್ ಪಾಯಿಂಟ್.
ಸೊ ದಿಸ್ ಸಿಸ್ಟಮ್ ಈಸ್ ಅಂಡರ್ಸ್ಟೂಡೇಬಲ್. ಓಕೆ, ಆ್ಯಂಡ್ ಲಿಮಿಟ್ ಆ್ಯಂಡ್ ಮಾರ್ಕೆಟ್ ಆರ್ಡರ್ ಅಂತಿದೆ. ಲಿಮಿಟ್ ಆರ್ಡರ್ ಅಂದರೆ ನಿಮ್ಗೆ ಇಷ್ಟು ಬಂದಿದ್ದ ಪ್ರೈಸ್ಗೆ ಅದು ಸಿಗಬೇಕಪ್ಪ, ಆ ಪ್ರೈಸ್ಗೆ ಇಟ್ಕೋತೀರಿ, ವೆರಿ ನೈಸ್. ಎಕ್ಸಾಂಪಲ್, ಮಾರ್ಕೆಟ್ ನಡೀತಾ ಇದೆ 115,977, ನನಗೆ 115,900 ತೊಗೋದಿದೆ, ನಾನು 115,900 ಇಡ್ತೀನಿ, 115,900 ಇಡ್ತೀನಿ. ಅದಲ್ಲಿ ಬಂದರೆ ಎಕ್ಸಿಕ್ಯೂಟ್ ಆಗ್ತದೆ, ಅಲ್ಲಿವರೆಗೆ ಯಾಕೆ ಎಕ್ಸಿಟ್ ಆಗ್ತದೆ? ಯಪ್. ಸೊ ಈ ರೀತಿ ನೀವು ಇಲ್ಲಿ ಪೊಸಿಷನ್ ಮಾಡ್ಕೋಬಹುದು. ಇಲ್ಲ ಅದ್ರ ಮೇಲ್ಗಡೆ ಇಟ್ಟರೆ ಆಟೋಮೆಟಿಕ್ ತೊಗೋತದೆ. ಮತ್ತೆ ಇಲ್ಲಿ ಮಾರ್ಕೆಟ್ ಅಂದರೆ ವಾಟ್ ಈಸ್ ಅ ರನ್ನಿಂಗ್ ಮಾರ್ಕೆಟ್, ಅದೇ ಪ್ರೈಸ್ ಕೊಟ್ಬಿಡ್ತದೆ ನಿಮಗೆ. ರನ್ನಿಂಗ್ ಮಾರ್ಕೆಟ್ ಯಾವ ಪ್ರೈಸ್ ಅದೇ ಕೊಡ್ತದೆ. ಸೊ ಬೆಟರ್ ಆಲ್ವೇಸ್ ಟೇಕ್ ಲಿಮಿಟ್ ಆರ್ಡರಲ್ಲಿ ಇಟ್ಕೊಳ್ರಿ. ಬಿಕಾಸ್ ಹೆವಿ ಲಿಕ್ವಿಡಿಟಿ ಇರೋದ್ರಿಂದ, ಹೆವಿ ವಾಲಟಾಲಿಟಿ ಇರೋದ್ರಿಂದ ನಿಮ್ಗೆ ಯಾವುದೋ ಒಂದು ಪ್ರೈಸ್ ಸಿಗ್ತದೆ. ಸೊ ಯಾವಾಗಲೂ ಲಿಮಿಟ್ ಆರ್ಡರ್ ಇಟ್ಕೊಳ್ರಿ. ಆ ಲಿಮಿಟ್ ಆರ್ಡರ್ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗ್ತದೆ, ಫೀಸ್ ಒಳಗೆ ಡಿಫ್ರೆನ್ಸ್ ಕಾಣ್ತದೆ. ಫೀಸ್ ಇಲ್ಲಿ ನೋಡ್ಕೊಡ್ರಿ, ಫೀಸ್ ಮೇಕರ್ ಟೇಕರ್ ಅಂತಿದೆ. ಲುಕ್ ಹಿಯರ್, ಫೀಸ್, ದಿಸ್ ಇಸ್ ಮೇನ್. ಮೇಕರ್ ಅಂದರೆ ಇಲ್ಲೇ ನಿಮ್ಗೆ ಡಿಫ್ರೆನ್ಸ್ ಆಗ್ತದೆ. ಸರ್ ನನಗೆ ಬ್ರೋಕರೇಜ್ ಜಾಸ್ತಿ ಅಂದರೆ ಇದೇ ನಿಮ್ಮದು ಪ್ರಾಬ್ಲಮ್. ಮೇಕರ್, ಬಿ ಅ ಲಿಮಿಟ್ ಆರ್ಡರ್ ಪಂಚ್ ಆರ್ಡರ್ ಇಟ್ಕೊಳ್ರಿ, ನೋ ಆನ್ ದ ಮಾರ್ಕೆಟ್ ಆರ್ಡರ್. ಮಾರ್ಕೆಟ್ ಆರ್ಡರ್ಗೆ ಜಾಸ್ತಿ ನಿಮ್ಗೆ ಬ್ರೋಕರೇಜ್ ಆಗ್ತದೆ. ಬಿಕಾಸ್ ಆಫ್ ದಿಸ್ ರೀಸನ್ ಆಲ್ಸೋ ಆಲ್ವೇಸ್ ರಿಮೆಂಬರ್, ಮೇಕರ್ ಟೇಕರ್ ಆ್ಯಂಗಲ್ನ ಯಾವಾಗಿದ್ರೂ ತಲೆ ಇಟ್ಕೊಳ್ರಿ. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಓಕೆ, ಇದು ಫೀಸ್ ಪಾಯಿಂಟ್ ಆಫ್ ವ್ಯೂ ನೆನಪಿಟ್ಕೊಳ್ರಿ. ಯಾವಾಗಿದ್ರು ಲಿಮಿಟ್ ಆರ್ಡರ್ ಇಟ್ಕೊಳ್ತೀರಿ, ಲಿವರೇಜ್ನ 50x ಕಿಂತನೂ ಕೆಳಗಡೆ ಇಟ್ಕೊಳ್ರಿ. ಜಾಸ್ತಿ ದುರಾಸೆ ಮಾಡ್ಕೊಂಡು 100x 200x ಮಾಡಿದ್ರೆ ನೀವು ಯಾರಿಗೂ ಕೊಡ್ತಾ ಇಲ್ಲ, ಇವರಿಗೆ ವಾಪಸ್ ದುಡ್ಡು ಕೊಡ್ತೀರಿ. ಇನ್ ಕೇಸ್ ಪ್ರಾಫಿಟ್ ಆದರೆ ಓಕೆ, ಲಾಸ್ ಆದರೆ ಇವ್ರಿಗೆ ದುಡ್ಡು ಕೊಡ್ತೀರಿ. ಸೊ ಬಿ ಕೇರ್ಫುಲ್ ದರ್. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಈ ಪಾಯಿಂಟ್ಗಳನ್ನ ಕೇಳ್ಕೊಟ್ರು. ಫೀಸ್ ಎಲ್ಲ ಅರ್ಥ ಆಗಿದೆ. ಓಕೆ, ಆ್ಯಂಡ್ ಲಿವರೇಜ್ ಸಿಸ್ಟಮ್ ಅರ್ಥ ಆಗಿದೆ. ಆ್ಯಂಡ್ ಇಲ್ಲಿ ಲಾಟ್ ಸೈಜ್ ಕೂಡ ಅರ್ಥ ಆಗಿದೆ. ಲಾಟ್ಸ್ ಏನಿಲ್ಲ, 1000 ಲಾಟ್ ಅಂದರೆ 1 BTC ಆಗುತ್ತೆ. ಆ್ಯಂಡ್ 100 ಲೈಕ್ ಲಾಟ್ ಅಂದರೆ 1 ಇಥೇರಿಯಂ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಕಾಯಿನ್ಸ್. ಲುಕ್ XRP ನೋಡ್ಕೊಟ್ರು. ಓಕೆ, ಇಲ್ಲಿ 1 ಲಾಟ್ ಅಂದರೆ 1 XRP ಇದೆ, ಡಿಫ್ರೆಂಟ್. ಸೊ ಇನ್ ಕೇಸ್ 1000 XRP ತಗೋಬೇಕಪ್ಪ, ನಿಮ್ಗೆ ಎಷ್ಟು ಬೇಕು? 100x ಅಂದರೆ $35 ಇಸ್ ನೀಡೆಡ್. 35 ಇಸ್ ನೀಡೆಡ್. 1000 ಲಾಟ್ ತೊಗೋತೀನಿ ಅಂದ್ರೆ. ಸೊ ಈ ರೀತಿ ನೀವು ಎಷ್ಟು ಬೇಕಾದರೂ ನೀವು ಇಲ್ಲಿ ಹಾಕ್ಕೊಂಡು ಫಂಡ್ ರಿಕ್ವೈರ್ಡ್ ಅಡ್ವಾನ್ಸ್ ತಿಳ್ಕೊಳ್ರಿ. ಎಕ್ಸಾಂಪಲ್ 1 ಲಾಟ್ ತೊಗೋತೀನಿ 0.04. ಓಕೆ, ಆ ರೀತಿ ಪೊಸಿಷನ್ ಇಟ್ಕೋಬೋದು. ಈವನ್ ಬ್ರಾಕೆಟ್ ಆರ್ಡರ್ ಅಡ್ವಾನ್ಸ್ ಇಟ್ಕೊಳ್ರಿ. ಲೈಕ್ ಎಕ್ಸಾಂಪಲ್, ಲಿಮಿಟ್ ಆರ್ಡರ್ ತೊಗೋಬೇಕು, ಎಕ್ಸಿಟ್ ಯಾವಾಗ ಆಗಬೇಕು, ಸ್ಟಾಪ್ ಲಾಸ್ ಯಾವಾಗ ಇಡಬೇಕು, ಅದನ್ನೆಲ್ಲ ನೀಟಾಗಿ ಇಟ್ಕೋಬೋದು. ಕೆಲವೊಂದು ಲೈವ್ ಪೊಸಿಷನ್ಸ್ ಮಾಡೋಣ 2 ದಿನ ಆದಮೇಲೆ. ಓಕೆ, ಇವತ್ತು ಲಿಕ್ವಿಡಿಟಿ ಇದ್ರೆ ಇವತ್ತು ಕೂಡ ಮಾಡಿಬಿಡೋಣ, ಪೊಸಿಷನ್ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತೇಳಿ. ಸೊ ಈ ಸಿಸ್ಟಮ್ನ ಫಸ್ಟ್ಗೆ ಅರ್ಥ ಮಾಡ್ಕೊಡ, ಇದು ಇಂಪಾರ್ಟೆಂಟ್. ಇಲ್ಲೇ ಜಾಸ್ತಿ ನಾವು ಮಿಸ್ಟೇಕ್ ಮಾಡ್ತೀರಿ, ಲಿವರೇಜು, ಲಿಮಿಟ್ ಆರ್ಡ್ರು, ಮಾರ್ಕೆಟ್ ಆರ್ಡ್ರು, ಫೀಸ್ ಬಗ್ಗೆ. ಸೊ ಇದಾದ ಮೇಲೆ ನಿಮ್ಗೆ ಎಷ್ಟು ಸಿಗುತ್ತೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಒಂದು ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ, ಮಾರ್ಜಿನ್ ಕ್ಯಾಲ್ಕುಲೇಟರ್ದು ಯೂಸ್ ಮಾಡ್ಕೊಳ್ರಿ. ಆ್ಯಂಡ್ ಲಿಕ್ವಿಡೇಷನ್ ಹೇಳಿದ್ನಲ್ಲ, ಎಕ್ಸಾಂಪಲ್ ನನ್ನ ಹತ್ರ ಏನೂ ಇಲ್ಲೀಗ, ಫುಲ್ ಝೀರೋ ಇಟ್ಟಿದ್ದೀನಿ ನಾನು. ಓಕೆ, ಸೊ ಎಕ್ಸಾಂಪಲ್ ನಾನೇನಾದರೂ ಟ್ರೇಡ್ ತೊಗೋತೀನಪ್ಪ, ಪ್ರಾಫಿಟ್ ಲಾಸ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಅದಕ್ಕೂ ಕ್ಯಾಲ್ಕುಲೇಟರ್ದ ಯೂಸ್ ಮಾಡ್ಕೊಳ್ರಿ. ಎಕ್ಸಾಂಪಲ್ ನನ್ನ ಹತ್ರ 100 XRP ತೊಗೊಂಡೆ, ಯಾವುದೋ ಒಂದು ಪ್ರೈಸ್ಗೆ ಎಂಟ್ರಿ ಆಗಿದ್ದೀನಪ್ಪ 3.1702, ನಾನು 3.5ಗೆ ಎಕ್ಸಿಟ್ ಆಗ್ತೀನಪ್ಪ. ಎಷ್ಟು ಲಾಭ ಆಗ್ಬೋದು ಆ್ಯಂಡ್ ಆವಾಗ ಎಷ್ಟು ಮಾರ್ಜಿನ್ ಬೆಳ್ಬೋದು ಅನ್ನೋದನ್ನು ಅಡ್ವಾನ್ಸ್ ಹೇಳ್ತದೆ. ಯು ಕ್ಯಾನ್ ಸಿ ದ್ಯಾಟ್ ಮಾರ್ಜಿನ್ ನಿಮ್ಗೆ ಇಷ್ಟು ಬೇಕು ಅಂತ ಹೇಳ್ತಾ ಇದೆ. ಸೊ ಯಾವಾಗ 100x ಲಿವರೇಜ್ ತೊಗೊಂಡಾಗ ನಾನು ಓನ್ಲಿ 10x ಲಿವರೇಜ್ ತೊಗೋತೀನಿ. ರಿಪೀಟ್ ಯೋ, 10 ಪಟ್ಟದ ಲಿವರೇಜ್ ಅಷ್ಟೇ ತೊಗೋತೀನಿ ಅಂದರೆ ನಾನು ಮಾರ್ಜಿನ್ ಇಷ್ಟು ಬೇಕು, ನನಗೆ ಇಷ್ಟು ಲಾಭ ಆಗುತ್ತೆ, ಇಷ್ಟು ಲಾಭ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಡಬಲ್ ಪ್ರಾಫಿಟ್ ಆದಂಗಿದು. ಅಂಡರ್ಸ್ಟ್ಯಾಂಡ್ ಇಟ್. ಬೈ ಓನ್ಲಿ 0.4 ಪೈಸಾ ಚಿಲ್ಲರೆನೆ ಮೂಮೆಂಟ್ ಆದರೆ 3.17 ಇದೆ, 3.5 ಹೋದರೆ 10x ಲಿವರೇಜ್. ಇಲ್ಲ ನನ್ನ ಹತ್ರ 5x ಲಿವರೇಜ್ ತೊಗೋತೀನಪ್ಪ ಅಂದರೆ $63. ಸೊ ಯಾವಷ್ಟು ನೀವು ಲಿವರೇಜ್ ಕಡಿಮೆ ಮಾಡ್ಕೋತೀರಿ, ಫಂಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಲಿವರೇಜ್ ಜಾಸ್ತಿ ಮಾಡ್ಕೊಂಡ್ರೆ ಫಂಡ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಯಾವಾಗ ನಿಮ್ಗೆ ಸೂಚಿತ ಅನ್ನಿಸ್ತದೆ, ಲೈಕ್ ಬ್ರೇಕ್ಔಟ್ ಆಗುತ್ತಪ್ಪ ಡೆಫಿನೆಟ್ಲಿ, ಆವಾಗ ಲಿವರೇಜ್ ಜಾಸ್ತಿ ತಗೊಳ್ರಿ. ಬ್ರೇಕ್ಔಟ್ ಆಗಲ್ಲ, ಮಾರ್ಕೆಟ್ ನಾರ್ಮಲ್ ಆಗಿ ಹೋಗ್ತದೆ ಅಂದ್ರೆ ಲಿವರೇಜ್ನ ಕಮ್ಮಿ ಮಾಡ್ಕೊಳ್ರಿ. ಈ ರೀತಿ ನಾಲೆಜ್ ಇಟ್ಕೊಳ್ರಿ, ದೆನ್ ಯು ಮೇಕ್ ಪ್ರಾಫಿಟಬಲ್. ಸೊ ಇದು ಮೇನ್ ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಳ್ರಿ. ಈ ಕ್ಯಾಲ್ಕುಲೇಟರ್ಗಳನ್ನ ಯೂಸ್ ಮಾಡ್ಕೊಳ್ರಿ. ಇವುಗಳ ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡ್ಕೋತ ಕೂತ್ಕೊಳ್ಳೋದಿಲ್ಲ, ಇನ್ಮೇಲೆ ಎಲ್ಲ ಲೈವ್ ಟ್ರೇಡಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ದಟ್ಸ್ ವೈ. ಓಕೆ, ಸೊ ಈ ಪಾಯಿಂಟ್ಗಳನ್ನ ನೀವು ಇಲ್ಲಿ ಕ್ಲಾರಿಫೈ ಮಾಡ್ಕೊಳ್ರಿ. ಆ್ಯಂಡ್ ಈವನ್ ಕೆಲವೊಮ್ಮೆ ಆಫರ್ ಕೊಟ್ಟಿರ್ತಾರೆ ಇವರು, 50% ಫೀಸ್ ಆನ್ ಸ್ಕ್ಯಾಲ್ಪರ್ ಆಫರ್ ಅಂತೇಳಿ. ಸೊ ಅವುಗಳನ್ನ ಬೇಕಾದರೆ ಚೆಕ್ ಮಾಡ್ಕೊಳ್ರಿ, ವಿಲ್ ಗೆಟ್ ಟು ಫಾಲೋ ಇಟ್. ದಿಸ್ ಇಸ್ ಬೈ, ಸೆಲ್, ಲಿವರೇಜ್, ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್, ಇಂಡಿಯನ್ ಮಾರ್ಕೆಟ್ ಥರನೇ ಏನು ದೊಡ್ಡ ಚೇಂಜಸ್ ಇರೋದಿಲ್ಲ.
ಸಿಂಪಲ್ ಇದೆ, ಏನು ದೊಡ್ಡ ಪಾಯಿಂಟ್ ಇಲ್ಲ. ಲೈಕ್ ಲಾಟ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತದೆ. ಅದು ಬಿಟ್ರೆ ಯು ಕ್ಯಾನ್ ಈಸಿಲಿ ಆಪ್ಟ್. ಓಕೆ, ಮೊದಲು ಒಂದು ಸಲ ಒಂದು 500,000 ರೂಪಾಯಿ ಹಾಕಿದ್ರಪ್ಪ ಅಂದರೆ ಕಳ್ಕೊಬೋದು ಬೈ ಅಂಡರ್ಸ್ಟ್ಯಾಂಡಿಂಗ್ ಸಿಸ್ಟಮ್ ಕಲಿಬೇಕಾದ್ರೆ. ಅದನ್ನು ನೀವು ಫೀಸ್ ಕೊಟ್ಟಿದೆ ಅಂತ ತಿಳ್ಕೊಂಬಿಡ್ರಿ, ಇವರು ಮಾರ್ಕೆಟಿಗೆ ಫೀಸ್ ಕೊಟ್ಟಿದೆ ಅಂತ ತಿಳ್ಕೊಂಡು ಇದನ್ನ ಅರ್ಥ ಮಾಡಿಕೊಂಡು ವರ್ಕೌಟ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಸೊ ಕೆಳಗಡೆ ಇಲ್ಲಿ ಪೊಸಿಷನ್ಸ್ ತೊಗೊಂಡ್ಮೇಲೆ ನೀವು ಏನು ಪೊಸಿಷನ್ ತೊಗೊಂಡಿರೋದು ಓಪನ್ ಅಥವಾ ಇನ್ನೂ ಪಂಚ್ ಆಗಿರ್ಲಪ್ಪ ಅಂದರೆ ಓಪನ್ ಆರ್ಡರ್ಸ್ ಇಲ್ಲಿ ಸಿಗುತ್ತೆ. ಸ್ಟಾಪ್ ಆರ್ಡರ್ಸ್ಗಳು, ಟ್ರ್ಯಾಕ್ ಅಸೆಸಸ್ ಅಂಡ್ ಫಿಲ್ಸ್ ಆಗಿದ್ರೆ ಫಿಲ್ಸು, ಆರ್ಡರ್ ಹಿಸ್ಟ್ರಿ, ಲೈಕ್ ಪ್ರಾಫಿಟ್ ಆಗಿದ್ವಾ ಲಾಸ್ ಆಗಿದ್ವಾ ಅವೆಲ್ಲ ಸ್ಟೋರಿ ಇಲ್ಲಿ ಸಿಗುತ್ತೆ. ಓಕೆ, ಎಷ್ಟು ನಿಮಗೆ ಈವನ್ ಬ್ರೋಕರೇಜ್ ಚಾರ್ಜಸ್ ಮಾಡಿದ್ರು ಅನ್ನೋದು ಕೂಡ ಇಲ್ಲೇ ಸಿಗುತ್ತೆ. ಓಕೆ, ಅದಾದ್ಮೇಲೆ ನೀವು ಇವನ್ ನಿಮ್ಮ ಪಿ ಎನ್ ಎಲ್ ಕೂಡ ಹೋಗ್ಲಿಕ್ಕೆ ನೋಡ್ಬೋದು. ಲೈಕ್ ಎಕ್ಸಾಂಪಲ್ ಇಫ್ ಯು ಗೋ ಟು ಪಿ ಎನ್ ಅನಾಲಿಟಿಕ್ಸ್ ಅಂತ ಹೊಡೆದ್ರಿ, ಆವಾಗ ಇಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಲೈಕ್ ಎಕ್ಸಾಂಪಲ್ ಲುಕ್ ಇಲ್ಲಿ ಲಾಸ್ಟ್ 7 ಡೇಸು 30 ಡೇಸು ಕಸ್ಟಮೈಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಲುಕ್ ಈಗ ಏನಾದರೂ ಟ್ರೇಡ್ ಮಾಡಿದ್ದೀರಾ. ಓಕೆ, ಅದು ಯಾವ್ಯಾವ್ದು ಆಲ್ ಫ್ಯೂಚರ್ ಆಪ್ಷನ್ಸ್. ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಷ್ಟೇ. ವಿ ಆರ್ ನಾಟ್ ಹೋಲ್ಡಿಂಗ್ ಹಿಯರ್, ಕ್ಯಾಶಲ್ಲಿ ಹೋಲ್ಡ್ ಮಾಡ್ತಾರ ಮಾಡಂಗಿಲ್ಲ. ಅಂಡ್ ಫ್ಯೂಚರ್ನಲ್ಲೂ ಹೋಲ್ಡ್ ಮಾಡಿದ್ರು ಲುಕ್ ಎಕ್ಸ್ ಆರ್ ಪಿನ ನೀವು ತೊಗೊಳ್ತೀರಂದ್ರೆ, ಇನ್ ಕೇಸ್ ಏನಾದರೂ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಂದ್ರೆ ಒಂದು ಶುಭ ಸುದ್ದಿ ಲೆಕ್ಕ ಏನಪ್ಪಾ ಅಂದರೆ ಇಲ್ಲಿ 31% ಟ್ಯಾಕ್ಸ್ ಉಳಿಸ್ತೀರಿ. ಐ ರಿಪೀಟ್ ಯು, ವೆರಿ ಕಾಶಿಯಸ್ಲಿ ತಿಳ್ಕೊಡ್ರಿ ಇದನ್ನ. ಅಂಡ್ ಇವನ್ ಐ ಆಮ್ ಡೂಯಿಂಗ್ ಇಟ್ ಸೇಮ್ ಥಿಂಗ್ ಫಾರ್ ಮೈ ಸೈಡ್. ಲಿಂಕ್ UST ಭಾಳ ಹಿಂದೆ ಹೇಳಿದ್ದೆ, ನನ್ನ ಹತ್ರ ಇದೆ. $14 ಹತ್ರ ತೊಗೊಂಡಿದ್ದೆ ಲಿಂಕ್ UST. ಹೋಗಿ ಚೆಕ್ ಮಾಡ್ಕೊಳ್ರಿ. ಎಕ್ಸ್ ಆರ್ ಪಿನ ಭಾಳ ಸಲ ನಾನು ಯಾವ್ಯಾವುದೋ ವೆಬಿನಾರ್ಲು ಹೇಳಿದ್ದೀನಿ, ಯೂಟ್ಯೂಬ್ಗಳನ್ನ ಹೇಳಿದ್ದೀನಿ, ಅದರ ಯೂಸ್ ಕೇಸ್ ಹೆಂಗೆ ಸ್ಟಡಿ ಮಾಡೋದು ಹೇಳಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್. ಸೊ ಈ ರೀತಿ ಸಿಕ್ಕಾಪಟ್ಟೆ ಕಾನ್ಸ್ಗಳಿವೆ. ಸೊ ಅವುಗಳನ್ನ ಏನು ಮಾಡೋದು, ಲೈಕ್ ನೀವು ಫುಲ್ ಫ್ಲೆಜ್ಜಲ್ಲಿ ಹೋಲ್ಡ್ ಮಾಡಬೇಕಾದ್ರೆ 1x ಲಿವರೇಜ್ ಇಟ್ಕೊಳ್ರಿ ಅವನ್ನ. ಓಕೆ, ಲೈಕ್ ನೀವೇನು ಲಿವರೇಜ್ ತೊಗೊಂಡಿಲ್ಲ ಅಂದಂಗೆ, ಬಟ್ ನೀವು ಇಂಡೈರೆಕ್ಟ್ಲಿ ಇದನ್ನ ಹೋಲ್ಡ್ ಮಾಡ್ದಂಗೆ. ರಿಪೀಟ್ ಹಿಯರ್, ಕ್ರಿಪ್ಟೋ ಕರೆನ್ಸಿಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ಯಾಕ್ಸೇಷನ್ ಎಷ್ಟಪ್ಪ ಅಂದರೆ 31% ಇದೆ. ಕ್ಯಾಶಲ್ಲಿ ಹೋಲ್ಡ್ ಮಾಡ್ತೀನಂದ್ರೆ, ಐ ರಿಪೀಟ್ ಹಿಯರ್, ಕ್ಯಾಶಲ್ಲಿ ಹೋಲ್ಡ್ ಮಾಡ್ತೀನಿ 31% ಟ್ಯಾಕ್ಸ್ ಇದೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮೂಲಕನೇ ತೊಗೊಳ್ತಿದ್ದೀವಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇದ್ರೊಳಗಡೆ ಇರೋದೇ ಓನ್ಲಿ 2ಕ್ಕೆ. ಯಾವುದಪ್ಪ ಅಂದರೆ BTC ಮತ್ತು ಇಥೀರಿಯಂ. ಅದು ಡೈಲಿ ಎಕ್ಸ್ಪೈರಿ ಇದೆ. ಐ ರಿಪೀಟ್ ಹಿಯರ್, ಡೈಲಿ ಎಕ್ಸ್ಪೈರಿ ಇದೆ. ಇಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಫ್ಯೂಚರ್ನಲ್ಲೇ ಹೋಲ್ಡ್ ಮಾಡ್ತೀರಿ. ದೇ ಆರ್ ಪರ್ಪೆಚುವಲ್. ಲುಕ್ ಪರ್ಪೆಚುವಲ್ ಅಂತ ಬರೆದಿದ್ದಾರೆ ನೋಡ್ಕೊಟ್ರಿ, ಎಲ್ಲವಕ್ಕೂ ಪರ್ಪೆಚುವಲ್ ಇದೆ. ಪರ್ಪೆಚುವಲ್ ಅಂದರೆ ಇವಕ್ಕೆ ಎಕ್ಸ್ಪೈರಿನೇ ಇಲ್ಲ. ಈ ಫ್ಯೂಚರ್ಗಳಿಗೆ ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ಹೋಲ್ಡ್ ಮಾಡ್ಕೊಂಡು ಕುತ್ಕೋಬೋದು, ಎಷ್ಟು ದಿನ ಬೇಕು ಅಷ್ಟು ದಿನ. ಐ ರಿಪೀಟ್, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಓಕೆ, ಸೊ ಈ ಲಿವರೇಜ್ ಸಿಸ್ಟಮ್ ಜೊತೆಗೆ ನೋಡ್ಕೊಂಡ್ರೆ ಮತ್ತೆ 1 ಟೈಮು 5 ಟೈಮ್ಸು 10 ಟೈಮ್ಸು 25 ಟೈಮ್ ಲಿವರೇಜ್ ತೊಗೊಂಡು ಲಿಪಿಟಿ 5,000 ಹತ್ತ ನಿಮ್ಮಿದ್ರು ಕೂಡ ಒಂದು ಲೈಕ್ 1,00,000 ರೂಪಾಯಿದು ಪೊಸಿಷನ್ ತೊಗೋಬೋದು. ಮತ್ತು ಅದನ್ನು ಬೇಕಾದ್ರೆ ಎಷ್ಟು ದಿನವಾದ್ರೂ ಹೋಲ್ಡ್ ಮಾಡ್ಕೋಬೋದು. ಇನ್ ಕೇಸ್ ಲಿಕ್ವಿಡಿಟಿ ಆಗಲಿಲ್ಲಪ್ಪ ಅಂದರೆ ಈ ರೀತಿ ಪ್ರೋತ್ಸಾಹ ಅಥವಾ ಈ ರೀತಿ ನಿಮಗೆ ಸಿಸ್ಟಮ್ ಯಾರು ಹೇಳ್ಕೊಡ್ತಾರೆ? ಇಂಡಿಯನ್ ಮಾರ್ಕೆಟ್ ಅಂದ್ರೆ ಡೆಫಿನೆಟ್ಲಿ ಕೊಡೋದಿಲ್ಲ. ನೀವು 5 ಟೈಮ್ ಲಿವರೇಜ್ ತೊಗೊಂಡು ಇಂಟ್ರಾಡೇ ಮಾಡ್ತೀವಪ್ಪ ಅಂದರೆ 3:15 ಮಸ್ಟ್ ಆ್ಯಂಡ್ ಮಸ್ಟ್ ಬ್ರೋಕರ್ ಕಟ್ ಮಾಡೇ ಮಾಡ್ತಾರೆ. ನೋಡ್ಕೊಂಡಿರ್ಬೇಕಾದ್ರೆ ಇಂಟ್ರಾಡೇ ಅಂತ ಹೊಡೋದು MIS ಆರ್ಡರ್ ಅಥವಾ ಇಂಟ್ರಾಡೇ ಆರ್ಡರ್ ಅಂತ ತಗೊಳ್ರಿ, 3 ಗಂಟೆ 20 ನಿಮಿಷಕ್ಕೆ ಮುಂಚೆನೇ ಅವ್ರು ಕ್ಲೋಸ್ ಮಾಡ್ತಾರೆ ನಿಮ್ಮ ಪೊಸಿಷನ್ಸ್. ದ್ಯಾಟ್ಸ್ ಅ ಪ್ರಾಬ್ಲಮ್. ಸೊ ದಿಸ್ ಯುವರ್ ಸೊಲ್ಯೂಷನ್ ಇದೆ. ಓಕೆ, ಇವಾಗ ಸರ್ ಹಾಗಾದ್ರೆ ಇಂಡಿಯನ್ ಮಾರ್ಕೆಟಲ್ಲಿ ಈ ರೀತಿ ಇದ್ದರೆ ಏನೋ ನಮ್ಮ ಹತ್ರ ರಿಟೇಲರ್ಸ್ ಇನ್ನೂ ದೊಡ್ಡ ಶ್ರೀಮಂತರಾಗ್ಬೋದಿತ್ತು, ಆಗೋದಿಲ್ಲ. 9 ಗಂಟೆ ಶುರು ಆಗುತ್ತೆ, 3 ಗಂಟೆಗೆ ಮುಗೀತದೆ ಇಕ್ವಿಟಿ ಮಾರ್ಕೆಟ್. ವೆರಾಸ್ ಕ್ರಿಪ್ಟೋ ಮಾರ್ಕೆಟ್ ಇದು 24 ಗಂಟೆ ಇರ್ತದೆ, ಯಾವ ದಿನ ರಜೆ ಇಲ್ಲ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಹೆದರಿಕೆ ಇಲ್ಲ. ರಿಪೀಟ್ ಹಿಯರ್, ಬಿಕಾಸ್ 24/7 ಇರೋದ್ರಿಂದ ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸ್ಟೋರಿನೇ ಇಲ್ಲ. ನೀವು ಬೇಕಾದ್ರೆ ಎಲ್ಲಾದ್ರೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿದೆ ಅಂತ ನಾನು ಕಾಂಬರಿ ನೋಡೋಣ ಎಕ್ಸಾಂಪಲ್. ಇದ್ರೊಳಗಡೆ ಇಲ್ಲ, ಸ್ಪೈಕ್ಸ್ ಬರುತ್ತೆ ಆ ಟೈಮ್ ಅಷ್ಟೇ. ಚಾರ್ಟಲ್ಲಿ ಸ್ಪೈಕ್ಸ್ ಕಾಣಬಹುದು ಹೊರತು ಗ್ಯಾಪ್ ಅಪ್ ಗ್ಯಾಪ್ ಡೌನೇ ಬರೋದಿಲ್ಲ. ಇನ್ನೊಂದು ಫೆಸಿಲಿಟಿ ಏನಪ್ಪಾ ಅಂದ್ರೆ ಪರ್ಪಚುವಲ್ ನೋಡ್ಕೊಡ್ರಿ. ಪರ್ಪಚುವಲ್ ಅಂದ್ರೆ ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ಹೋಲ್ಡ್ ಮಾಡಿ ಇಟ್ಕೊಳ್ರಿ ವಿದೌಟ್ ಎನಿ ಚಾರ್ಜಸ್. ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಫ್ಯೂಚರಲ್ಲಿ ಹೋಲ್ಡ್ ಮಾಡಿದ್ರೆ ತಿಂಗಳ ಎಂಡಿಗೆ ಅಂದ್ರೆ ಕ್ಲೋಸ್ ಮಾಡಲೇಬೇಕು, ಇಲ್ಲ ಅಂದರೆ ಫಿಸಿಕಲ್ ಡೆಲಿವರಿ ಕೊಡ್ತಾರೆ, ಇಲ್ಲ ಕೊಡಬೇಕಾಗ್ತದೆ. ಬೈ ಮಾಡಿದ್ರೆ ಫಿಸಿಕಲ್ ಡೆಲಿವರಿ ತೊಗೋಬೇಕು, ಸೆಲ್ ಇದ್ರೆ ಫಿಸಿಕಲ್ ಡೆಲಿವರಿ ಕೊಡಬೇಕು. ಈ ರೀತಿ ವಾತಾವರಣ ಇಲ್ಲಿ ಇಲ್ವೇ ಇಲ್ಲ.
ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ಯೂಚರ್ನಲ್ಲಿ ಹೋಲ್ಡ್ ಮಾಡ್ತೀನಪ್ಪ ಅಂದ್ರೆ 1.5 ಲಕ್ಷದಿಂದ 2 ಲಕ್ಷ ಖರ್ಚು ಬೇಕು. ಇಲ್ಲ ಹಂಗಿಲ್ಲ, ವಿ ಕ್ಯಾನ್ ವರ್ಕ್ ಇನ್ ವಿದಿನ್ 5K 10K ಒಳಗೂ ವರ್ಕ್ ಮಾಡ್ಬೋದು. ಹಂಗಂತ ಪ್ರತಿ ಸಲ 5,000 10,000 ಹಾಕೊಂಡು ಇಲ್ಲಿ ಜೂಜ್ ಆಡಂಗಿಲ್ಲ. ಕಂಟ್ರೋಲ್ ಯುವರ್ ಮೈಂಡ್ ಬೈ ಪುಟ್ಟಿಂಗ್ ಲಿವರೇಜ್ ಕಡಿಮೆ ಇಟ್ಕೊಳ್ರಿ. ಆಮೇಲೆ ನೀಟಾಗಿ ಪೊಸಿಷನ್ ತೊಗೊಳ್ರಿ. ಇನ್ ದ ಬಿಗಿನಿಂಗಲ್ಲಿ ಸ್ವಲ್ಪ ಜಾಣ್ರಿಲ್ಲಪ್ಪ ಅಂದರೆ ಸಣ್ಣ ಸಣ್ಣ ಕ್ರಿಪ್ಟೋ ಕಾಯಿನ್ಸ್ಗಳಿವೆ, ನಾನು ಸಜೆಸ್ಟ್ ಮಾಡ್ತೀನಿ, ಹಾಕ್ರಿ. 1 ಟೈಮ್ಸ್ 2 ಟೈಮ್ಸ್ 25 ಟೈಮ್ಸ್ ಓಕೆ ಅವ್ನು ತೊಗೊಳ್ರಿ. ಏರ್ತಪ್ಪ ಅಂದರೆ ಅದ್ರ ಪ್ರಾಫಿಟ್ ನೋಡಿ ಸ್ವಲ್ಪ ಮೈಂಡಿಗೂ ಫ್ರೆಶ್ ಮಾಡಿಸ್ರಿ, ಆಮೇಲೆ ಬೇಕಾದ ಮಾಡ್ಕೊಳ್ರಿ. ಈಗ ನಿಮ್ಮ ಕೆಲಸ ಏನು? ಓಕೆ, ಫಸ್ಟಿಗೆ ಎಂಟ್ರಿ ಹೆಂಗಾಗೋದು, ಹೆಂಗೆ ಈ ಮಾರ್ಕೆಟಲ್ಲಿ ನಿಮ್ಮ ಸೈಕಾಲಜಿ ಬಿಲ್ಡ್ ಮಾಡೋದು. ಸೊ ಕಂಪೇರ್ ಇಂಡಿಯನ್ ಮಾರ್ಕೆಟ್ ವಿತ್ ದಿಸ್ ಒನ್, ಯು ಹ್ಯಾವ್ ಅ ಮೋರ್ ಅಡ್ವಾಂಟೇಜ್. ಒಂದು ವರ್ಕ್ ಮಾಡೋರು ಇರ್ತೀರಿ, ಲೈಕ್ ಮುಂಜಾನೆ 10 ಗಂಟೆ ಹೋಗ್ತೀನಿ ಸರ್, ಸಂಜೆ 5:30 6 ಗಂಟೆಗೆ ಬರ್ತೀನಿ, ಇದು ಕಂಟಿನ್ಯೂ ರನ್ನಿಂಗ್ ಇರುತ್ತದೆ. ಲೈಕ್ ಡೈಲಿ ಆಪ್ಷನ್ಸ್ ಎಕ್ಸ್ಪೈರಿ, ಡೈಲಿ 5:15ಗೆ ಎಕ್ಸ್ಪೈರಿ ಆಗ್ತದೆ. ಡೈಲಿ ಆಪ್ಷನ್ಸ್ ಸೆಲ್ಲಿಂಗ್ ಮಾಡ್ತಾ ಮಾಡ್ತಾ BTC ಮತ್ತು ಇಥೀರಿಯಂ ಒಳಗಡೆ ಒಂದು ದಿನಕ್ಕೊಂದು 300-400 ರೂಪಾಯಿ ಅಥವಾ 500 ರೂಪಾಯಿನೂ ಗಳಿಸಿದ್ರು ಸಾಕು. ದಿನಕ್ಕೆ ಡೈಲಿ ಇರ್ತದಲ್ಲ, 30 ದಿನ ಇದೆ, ದಿನಕ್ಕೆ 500 ರೂಪಾಯಿ ಅಷ್ಟೇ ನೋಡು. ದಿನಕ್ಕೆ ತಿಂಗಳಿಗೆ 30 ದಿವಸಕ್ಕೆ 15,000 ಆಗ್ತದೆ. ಅದು ಎಷ್ಟು ದುಡ್ಡು ಬೇಕು ನಿಮಗೆ? 10,000 15,000 ಸಾಕು. ಅದು ಸಿಸ್ಟಮೆಟಿಕ್ಲಿ ಡಿಸಿಪ್ಲಿನ್ ಮಾಡ್ತೀನಂದ್ರೆ. ಓಕೆ, ದುರಾಸೆ ಮಾಡದೆ ಮಾಡ್ತೀರಪ್ಪ ಅಂದರೆ ಐ ಅಶ್ಯೂರ್ ದ್ಯಾಟ್ 15,000ಕ್ಕೆ 5,000 ರೂಪಾಯಿ ಕಮ್ಮಿ ಇಲ್ಲ ಅನ್ಕೋತೀನಿ ದುಡ್ಡು ಮಾಡೋದು. ದಾಟ್ಸ್ ಅಬೌಟ್ 30% ಜಾಸ್ತಿ ಆಗುತ್ತೆ ಒಂದು ತಿಂಗಳಿಗೆನೆ. ದ್ಯಾಟ್ ಕೈಂಡ್ ಆಫ್ ಲೈಕ್ ಔಟ್ಪುಟ್ ಇದು ರಿಸಲ್ಟ್ ಕೊಡುತ್ತೆ. ಯಾಕೆ ಜನರಿಗೂ ಹುಚ್ಚತ್ತಿಲ್ಲ ಲೈಕ್ ಕ್ರಿಪ್ಟೋ ಮಾರ್ಕೆಟಲ್ಲಿ ಬಂದು ನಾವು ಟ್ರೇಡ್ ಮಾಡ್ತೀನಿ ಅಂತ ಹೇಳಲಿಕ್ಕೆ? ಸಿ, ಇಟ್ಸ್ ಅಪಾರ್ಚುನಿಟಿ ಒಂದು. ಆಮೇಲೆ ಕ್ರಿಪ್ಟೋ ಕರೆನ್ಸಿ ಇಸ್ ಅ ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಸರ್. ಡಿಜಿಟಲ್ ಕರೆನ್ಸಿ ಅಂತೀವಿ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗ್ತೀನಿ. ಫಸ್ಟ್ ಇದನ್ನ ಬಗ್ಗೆ ನೀವು ಅವೇರ್ನೆಸ್ ಕೊಡ್ಲಿಕ್ಕೆ, ಯಾಕೆ ನಾವು ಇದನ್ನು ಥಿಂಕ್ ಮಾಡ್ಲಿಕ್ಕತ್ತೀವಿ ಅಂತೇಳಿ, ಅಥವಾ ಯಾಕೆ ಜಾಸ್ತಿ ಜನ ಇಂಡಿಯನ್ ಮಾರ್ಕೆಟಲ್ಲಿ ಲೈಕ್ ಡಿಮ್ಯಾಟ್ ಅಕೌಂಟ್ಗಳು ಕಡಿಮೆ ಆಗ್ತದೆ ಅಂತ ಅನ್ಸೋದು, ಬಟ್ ಇಲ್ಲಿ ಜಾಸ್ತಿ ಆಗ್ತದೆ. ಯಾಕೆ? ಓಕೆ, FI ರಿಜಿಸ್ಟರ್ಡ್ ಇದೆ, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ರಿಕಗ್ನೈಸ್ ಮಾಡಿದೆ. ಎಲ್ಲಿವರೆಗೂ ರಿಕಗ್ನೈಸ್ ಇರುತ್ತಲ್ಲ ಒಂದು ಆರಾಮಾಗಿ ಟ್ರೇಡ್ ಮಾಡ್ತೀವಿ. ದುಡ್ಡು ಹಾಕೋ ಡೌಟ್ಸ್ ಇದೆ, ಹಾಕಿ ತೆಗೆದು ನೋಡಿ, ಒಂದ್ಸಲ 2-3 ಸಲ ನೋಡು, ಡೌಟ್ ಮಾಡ್ಕೊಳ್ರಿ. ಪ್ರತಿ ಸಲ ನಾನು ವಿಡ್ರಾಲ್ಗೆ ಒಂದು 10 ನಿಮಿಷ ಒಳಗಡೆ ವಿಡ್ರಾ ಬರುತ್ತೆ. 10 ನಿಮಿಷ ಜ್ಯೂಸ್ ಥರ ಹೇಳಲಿಕ್ಕತ್ತಿಲ್ಲ, ಬೇಕಾದ್ರೆ ಹಾಕೊಂಡು ಚೆಕ್ ಮಾಡ್ಕೊಳ್ರಿ. ದೆನ್ ಯು ವಿಲ್ ಬಿಕಮ್ ರಿಯಲೈಸ್ ಯುವರ್ ಸೆಲ್ಫ್ ದ್ಯಾಟ್ ವಾಟ್ ಇಸ್ ರೈಟ್ ಆನ್. ಪ್ರಾಫಿಟ್ ಮಾಡ್ಕೊಳ್ರಿ, ಫಸ್ಟಿಗೆ ವಿಡ್ರಾನು ಹಾಕಿ ನೋಡ್ಕೊಳ್ರಿ. ಓಕೆ, ಈ ರಮ್ಮಿ ಸರ್ಕಲ್ ಅಲ್ಲ ಹೋಗಿ ಅಲ್ಲಿ ಪೋಕೋ ಆಡೋದ್ನ, ಓಕೆ ವಿಂಜೋ ಆಡೋದ್ನ ಹಂಗಲ್ಲ. ಇಟ್ಸ್ ಅ ರೆಗ್ಯುಲೇಟೆಡ್ ಮಾರ್ಕೆಟ್. ಮಾರ್ಕೆಟ್ ಇಸ್ ರೆಗ್ಯುಲೇಟೆಡ್. ಇಂಡಿಯನ್ ಮಾರ್ಕೆಟ್ ಥರಾನೇ ಇದು ರೆಗ್ಯುಲೇಟೆಡ್ ಕ್ರಿಪ್ಟೋ ಮಾರ್ಕೆಟ್. ಸೊ ಇಲ್ಲಿ ಅಂತ ಇಂಥ ಮೋಸ ನಡೆಯೋದಿಲ್ಲ. ಡೂ ಚೆಕ್. ಇಲ್ಲಿ ಟೆಕ್ನಿಕಲ್ ಟ್ರೇಡ್ ಮಾಡ್ತೀರಿ ಆ್ಯಂಡ್ ಯು ವಿಡ್ರಾ ಇಟ್, ಇಟ್ಸ್ ಯುವರ್ ವಿಶ್. ಸೊ ಬಿ ಕಾಶಿಯಸ್ ಯರ್. ಸೊ ಪರ್ಪೆಚುಯಲ್ ಲಾಂಗ್ ಬಗ್ಗೆ ಗೊತ್ತಾಗಿದೆ, ಆ್ಯಂಡ್ ಫ್ಯೂಚರ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಆ್ಯಂಡ್ ನೋಡ್ಕೊಡು, 24 ಅವರ್ಸ್ ನಡೀತಾ ಇರುತ್ತೆ ಇದು. ಆ್ಯಂಡ್ 24 ಅವರ್ಸ್ನೊಳಗೆ ವಾಲ್ಯೂಮ್ ಎಷ್ಟು, ಏನು ಎತ್ತ ಎಲ್ಲ ಸಿಗುತ್ತೆ ನಿಮಗೆ. ಎವ್ರಿಥಿಂಗ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೀವು ಡೈರೆಕ್ಟ್ ಅಲ್ಗೋ ಹಬ್ಬಗೆಲ್ಲ ಜಂಪ್ ಹೊಡಿಲಿಕ್ಕೆ ಹೋಗೋದು ಬೇಡ. ಕಲಿಸ್ಕೊಡ್ತೀನಿ ಡೆಫಿನೆಟ್ಲಿ ನಾನೇ, ಅದು ಫ್ರೀನೇ ಕಲಿಸ್ಕೊಡ್ತೀನಿ. ಬಟ್ ಅಟೆಂಡ್ ಆಗ್ತಾರೆ ಬಿಕಾಸ್ ನಮ್ಮಲ್ಲಿ 150ಗಿಂತ ಜಾಸ್ತಿ ಜನ ಕ್ರಿಪ್ಟೋನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಲೈಕ್ ಕ್ರಿಪ್ಟೋ ಗ್ರೂಪಲ್ಲಿದ್ದಾರೆ. ಆ್ಯಂಡ್ ಜಾಯ್ನ್ ಆಗೋದು ಎಷ್ಟು ಜನಪ್ಪ ಅಂದರೆ, ಯಾವಾಗಲೂ ಕೇಳಿದ್ರು ಕ್ವೆಶನ್ ಮಾಡಿದ್ರು ಹಾರ್ಡ್ 20 ಜನ, ಜಾಯ್ನ್ ಆಗೋದು 10 ಜನ. ಸಿ, ಇದೇ ಸಿಸ್ಟಮ್ ಇದೆ. 100% ಒಳಗೆ ಯಾಕೆ ಸಕ್ಸಸ್ ಆಗೋದಿಲ್ಲ ಜನ ಅಂದರೆ, ಕಲಿಕೆಗೆ 10 ಜನ, ರಿಪ್ಲೈ ಕೊಡೋಕೆ 2 ಜನ, ಆ್ಯಂಡ್ ನಿಜವಾಗ್ಲೂ ವರ್ಕ್ ಮಾಡೋದು ಒಬ್ಬನೇ. ಸೊ ರಿಯಾಲಿಟಿ ಇದೆ, ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಎನಿವೆ ಫೈನ್ ಹಿಯರ್. ಸೊ ಇವೆಲ್ಲ ಪಾಯಿಂಟ್ ಅರ್ಥ ಆಗಿದೆ. ಈ ಡಿಸ್ಪ್ಲೇ ಒಳಗೆ ಏನು ಹೇಳಿದ್ದೀನಿಲ್ಲ, ಇದ್ರ ಒಳಗಡೆ ಏನೋ ಡೌಟ್ಸ್ ಇದೆ ಇದ್ರ ಒಳಗಡೆ. ಸೊ ವಿಲ್ ಕ್ಲಾರಿಫೈ ಒನ್ಸ್ ಫಾರ್ ಆಲ್. ಇದ್ರೊಳಗೆ ಡೌಟ್ಸ್ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತಾದ್ರು ಹೇಳಿ ಸರ್. ಅಟ್ಲೀಸ್ಟ್ ಡೋಂಟ್ ಬಿ ಸೈಲೆಂಟ್. ನಾನು ಎಲ್ರಿಗೂ ಸೈಲೆಂಟ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಮೈಕ್ ಇಟ್ಟಿಲ್ಲ ಇಲ್ಲಿ. ಸೊ ಇಲ್ಲ ಅಂದ್ರೆ ಇಲ್ಲ ಅನ್ನೋದು. ಇಲ್ಲ ಚಾಟ್ ಬಾಕ್ಸ್ ಇದೆ ಅಲ್ಲಿ, ಓಕೆ ಕ್ವೆಶನ್ ಆನ್ಸರ್ ಒಳಗೆ ಇಲ್ಲ ಸರ್ ನಮ್ದು ಡೌಟ್ಸ್ ಇಲ್ಲ, ಎಸ್ ಲೆಟ್ ಸ್ಟಾರ್ಟ್ ಹಿಯರ್. ದಿಸ್ ಇಸ್ ನಾಟ್ ಅ ರೆಕಾರ್ಡೆಡ್ ಸೆಷನ್. ನಾನು ಒಬ್ಬರೇ ಮಾತಾಡ್ತೀನಿ, ರಿಪ್ಲೈ ಮಾಡಂಗಿಲ್ಲ ಅಂತೇಳಿ. ಯಾ ಕ್ಲಿಯರ್ ಸರ್. ಯಾ
ಇದ್ರೊಳಗೆ ಡೌಟ್ಸ್ ಇಲ್ಲಲ್ಲ. ನಾನು ನಾಳೆ ಯಾವ್ದಾದ್ರು ಪೊಸಿಷನ್ ತಗೋಬೇಕಾದ್ರೆ ಇದು ನಿಂಗೆ ಯಾಕೆ ತೊಗೊಂಡ್ರಿ ಅಂತ ಹೇಳ್ಕೋತು ಕುತ್ಕೊಳ್ಳೋಟ್ಟು, ರೈಟ್? ಒಂದು 2 ಸೆಕೆಂಡ್ ಅಲ್ಲಿ ವೇಸ್ಟ್ ಮಾಡ್ಬೋದು, ಬಟ್ ಅದನ್ನ ಪೂರ್ತಿ ಎಕ್ಸ್ಪ್ಲೇಷನ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಅವಾಗ ಟೈಮ್ ವೇಸ್ಟ್ ಆಗೋದು ಬೇಡ. ಸೊ ಈಗಲೇ ನೀಟಾಗಿ ಕಲ್ತ್ಕೊಂಡ್ಬಿಡ್ರಿ ವಾಟ್ ಯು ಆರ್ ಡೂಯಿಂಗ್ ಹಿಯರ್. ಸೊ ಇನ್ ಕೇಸ್ ಈಗ ಅನುಭವ ಆಗಬೇಕಪ್ಪ ಒಂದು 500,000 ಹಾಕ್ಕೊಳ್ರಿ, ಹಾಕ್ಕೊಂಡು ಏನಿದು ಅನುಭವಿಸ್ಕೊಳ್ರಿ. ಲೈಕ್ ಇದ್ರೊಳಗಡೆ XRP ತೊಗೊಳ್ರಿ, ಸೆಲ್ ಮಾಡಿರಿ, ಬೈ ಮಾಡಿರಿ, ಒಂದು ಅನುಭವಕ್ಕೆ ಬರಲಿ ಅಟ್ಲೀಸ್ಟ್. ಸೊ ಅನುಭವಕ್ಕೆ ಬಂದಮೇಲೆ ನೀವು ಬೇಕಾದ್ರೆ BTCನಲ್ಲಿ ಹೋಗ್ರಿ, ಇಥೇರಿಯಮಲ್ಲಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಪ್ರೈಸ್ ಆಕ್ಷನ್ ಎಂಜಾಯ್ ಮಾಡಿರಿ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಡ್ರಿ, ಡನ್, ಇಟ್ಸ್ ವೆರಿ ನೈಸ್. ಲೈಕ್ ಈಗ ಡಬಲ್ ಟಾಪ್ ಆಗ್ತದೆ, ಸೆಲ್ ಮಾಡ್ತೀನಿ, ಹಂಗೆ ಮಾಡ್ಕೊಳ್ರಿ, ಏನೇನು ಮಾಡ್ತೀರಿ ಮಾಡ್ಕೊಳ್ರಿ. ಬಟ್ ಈಗ ಬೇಸಿಕ್ ಸಿಸ್ಟಮ್ ಇಷ್ಟೆಲ್ಲ ಅರ್ಥ ಆಗಿದೆ. ನವ್ ವಿ ಸ್ಟಾರ್ಟ್ ವೆರಿ ಬೇಸಿಕ್ ಕಾನ್ಸೆಪ್ಟ್, ವಾಟ್ ಇಸ್ ಅ ಕ್ರಿಪ್ಟೋ ಮಾರ್ಕೆಟ್. ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಎಷ್ಟು ಜನರಿಗೆ ಆಲ್ರೆಡಿ ಗೊತ್ತಿದೆ? ಎಷ್ಟು ಜನಕ್ಕೆ ಗೊತ್ತಿದೆ? ಅಷ್ಟೊಂದು ಗೊತ್ತಿಲ್ಲ ಸರ್. ಝೀರೋ ನಾಲೆಜ್ ಎಷ್ಟು ಜನರಿಗಿದೆ ಅಂದ್ರೆ ಲೈಕ್ ಕ್ರಿಪ್ಟೋ ಮಾರ್ಕೆಟೇ ಗೊತ್ತಿಲ್ಲ, ಕ್ರಿಪ್ಟೋ ಕರೆನ್ಸಿನೂ ಗೊತ್ತಿಲ್ಲ ನನಗೆ, ಹಂಗೆ. ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್. ನೆಕ್ಸ್ಟ್. ಫಸ್ಟ್ ಟೈಮ್ ಸರ್. ಇಬ್ಬರಿಗೆ ಫಸ್ಟ್ ಟೈಮ್ ಇದೆ. ಓಕೆ, ನೆಕ್ಸ್ಟ್. ಯಾ ಎಲ್ರಿಗೂ ಗೊತ್ತಿದೆ. ಮೌನಂ ಸನ್ಮತಿ ಲಕ್ಷಣಂ ಅನ್ನೋ ಲೆಕ್ಕ, ಸುಮ್ಮನೆ ಇದ್ದಾರೆ ಎಲ್ರು. ಓ ಫೈನ್, ಸೂಪರ್, ಇರ್ಲಿ, ನಡೀತದೆ. ಕ್ವಿಕ್ಲಿ ಹೇಳ್ಬಿಡ್ತೀನಿ, ದೊಡ್ಡದೇನು ಮಾತ್ರ ಎಳೆಯೋದಿಲ್ಲ ನಿಮ್ಮನ್ನ, ಲೈಕ್ ರಬ್ಬರ್ ಗತೆ ಎಳೆಯೋದಿಲ್ಲ. ಜಸ್ಟ್ ಟೀಚ್ ಯು ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಓಕೆ, ಇಲ್ಲಿ ಟ್ರೇಡ್ಗಳನ್ನ ತಗೊಳ್ಳೋಣ, ಲೈಕ್ ಪೊಸಿಷನ್ಸ್ಗಳ ತಗೊಳ್ಳೋಣ, ಲೈಕ್ ಹೆಂಗೆ ಏನು ಎತ್ತ ಎಲ್ಲವನ್ನೂ ಹೇಳ್ತೀನಿ. ಸೊ ಲುಕ್ ಹಿಯರ್, ಇವೆಲ್ಲ ನಿಮಗೆಲ್ಲ ಪ್ರೈಸ್ ಆಕ್ಷನ್ಸ್ಗಳು ಬರುತ್ತೆ ಅಂತ ತಿಳ್ಕೊತೀನಿ. ನಮ್ಮ ಬೇಸಿಕ್ ಥಿಂಗ್ಸ್ ಹೇಳೋದೇನಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು. ಲುಕ್ ಹಿಯರ್, ಓಕೆ, ಲೆಟ್ ಮಿ ಮ್ಯೂಟ್ ಎವ್ರಿಬಾಡಿ. ಓಕೆ, ಫಸ್ಟ್ ಆಫ್ ಆಲ್, ಈ ಸಿಸ್ಟಮ್ ಬಂದಿದ್ದಾರು ಹೆಂಗೆ? ಓಕೆ, ಈ ಸಿಸ್ಟಮ್ ಬಂದಿದ್ದಾರು ಹೆಂಗೆ? ಕ್ರಿಪ್ಟೋ ಕರೆನ್ಸಿ ಅನ್ನೋ ಸಿಸ್ಟಮ್ ಇದು ಬಹಳ ಹಿಂದೆನೆ ಬಂದಿದೆ ಸರ್, ನಾವು ಲೇಟ್ ಆಗಿದ್ದೀವಿ ಅಷ್ಟೇ. ರಿಪೀಟ್ ಇಯರ್, ಬಹಳ ಹಿಂದೆ ಬಂದಿದೆ, ಬಟ್ ನಾವು ಲೇಟ್ ಆಗಿದ್ದೀವಿ. ಹೆಂಗೆ? ಮೊದಲು ವ್ಯಾಪಾರಗಳು ಹೆಂಗ್ ನಡೀತಾ ಇದ್ದವಪ್ಪ? ಓಕೆ, ಇನ್ನು ಕರೆನ್ಸಿ ಅಥವಾ ನಿಜವಾದ ಯಾವುದೇ ವಿನಿಮಯ ಪದ್ಧತಿನೇ ಇರಲಿಲ್ಲ. ಓಕೆ, ಅವಾಗ ಬಾಟಾ ಸಿಸ್ಟಮ್ ಇತ್ತು. ಲೈಕ್ ಎಕ್ಸಾಂಪಲ್ ಯು ಸಿ, ನಾನು ಹಾಲು ಕೊಡ್ತೀನಿ, ನೀನು ನಂಗೆ ಮೊಟ್ಟೆ ಕೊಡು, ನೀನು ನಂಗೆ ಹಾಲು ಕೊಡ್ತೀನಿ, ನೀನು ನನಗೆ ಅಕ್ಕಿ ಕೊಡು. ಓಕೆ, ನಾನು ಇದನ್ನು ಕೊಡ್ತೀನಿ, ನೀ ಇದನ್ನು ಕೊಡು, ನಾ ಇದನ್ನು ಕೊಡ್ತೀನಿ, ಇದನ್ನು ಕೊಡು. ಸೊ ಓನ್ಲಿ ಎಕ್ಸ್ಚೇಂಜ್ ಆಗ್ತಾ ಇತ್ತು, ಬಟ್ ಅಲ್ಲಿ ಯಾವುದೋ ನಡುವೆ ಯಾವುದೋ ಅಂಶ ಇರಲಿಲ್ಲ. ಎಕ್ಸ್ಚೇಂಜಿಗೆ ಏನು ಬೇಕಾದ ವಸ್ತು ಇರಲಿಲ್ಲ. ನಾನು ಇದನ್ನು ಕೊಡ್ತೀನಿ, ನೀ ಇದನ್ನು ಕೊಡು ಅನ್ನೋ ಒಂದು ಪಾಯಿಂಟ್ ಇರಲಿಲ್ಲ. ನೀನು ಇದನ್ನು ಕೊಡ್ತೀಯ, ನಾನು ಅದನ್ನು ಕೊಡ್ತೀನಿ ಅನ್ನೋ ಸ್ಥಿತಿ ಇತ್ತು. ಬಟ್ ಬರ್ಬರ್ತಾ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಆಗಿದೆ. ಏನು ಸರ್? ಎಕ್ಸಾಂಪಲ್, ನೀನು ಇಷ್ಟು ಹಾಲು ಕೊಡ್ತೀಯಾ, ನಾನು ಇಷ್ಟು ಎಗ್ ಕೊಡ್ತೀನಿ. ಓಕೆ, ಇವತ್ತು ನನಗೆ ಅರ್ಧ ಲೀಟರ್ ಹಾಲು ಬೇಕು, ಆವಾಗ ನೀನು ಅರ್ಧ ಎಗ್ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ. ಅರ್ಥ ಮಾಡ್ಕೊಂಡು, ವೆರಿ ಇಂಪಾರ್ಟೆಂಟ್. ಓಕೆ, ನೀನು ದಿನಕ್ಕೆ ಒಂದು ಚೊಂಬು ಹಾಲು ಕೊಡ್ತೀನಿ, ನಾನು ಅದಕ್ಕೆ ಒಂದು ಎಗ್ ಕೊಡ್ತೀನಿ, ಫಿನಿಶ್ಡ್. ನನಗೆ ಅರ್ಧ ಚೊಂಬು ಹಾಲು ಬೇಕೀಗ, ಅರ್ಧ ಎಗ್ ಅಂತೂ ಕೊಡ್ಲಿಕ್ಕೆ ಆಗೋಲ್ಲಲ್ಲ. ಸೊ ಇಂಪ್ರಾಕ್ಟಿಕಲ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಲಿಕ್ಕೆ ಈಗ. ಸೊ ಅದಕ್ಕೋಸ್ಕರ ಜನ ಏನು ಮಾಡಿದ್ರು, ಸೊ ಸಮ್ ಪೀಪಲ್ ಸ್ವಿಚ್ಡ್ ಸಮಥಿಂಗ್ ಟು ಕರೆನ್ಸೀಸ್ಗಳನ್ನ ಶುರು ಮಾಡಿದ್ರು. ಲೈಕ್ ಫಸ್ಟಿಗೆ ಎಲ್ಲರೂ ಏನು ಮಾಡಿದ್ರು, ಗೋಲ್ಡಲ್ಲಿ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಬಟ್ ಗೋಲ್ಡಲ್ಲೂ ಪ್ರಾಬ್ಲಮ್ ಇದೆ. ಐ ವಿಲ್ ಟೆಲ್ ಯು ವೈ. ಪ್ರೆಷಿಯಸ್ ಅನ್ನೋ ಪ್ರಶ್ನೆ ಇಲ್ಲ. ಪ್ರಶ್ನೆ, ಎಕ್ಸಾಂಪಲ್, ಈಗ ನನ್ನ ಕಡೆ ಒಂದು ಗೋಲ್ಡ್ ಒಂದು ಬಿಸ್ಕಿಟ್ ಇದೆ ಅಂತ ಇಕ್ಕಟ್ರೆ, ಅದನ್ನು ಕೊಟ್ಟು ನಾನು ಯಾವುದೋ ಒಂದು ವಸ್ತುನ ತಗೊಂಡ ಬರ್ತೀನಿ ಸರ್. ಬಟ್ ಈ ಎಕ್ಸಾಂಪಲ್, ಗೋಲ್ಡನ್ನ ತಗೊಂಡು ಹೋದೆ, ಕೊಟ್ಟೆ, ತಗೊಂಡು ಬಂದೆ. ಬಟ್ ಈಗ ಇನ್ ಕೇಸ್ ಏನಾದರೂ ಆ ವಸ್ತು ಅರ್ಧ ವಸ್ತು ತಗೋತೀನಿ ಅಂದ್ರೆ ಗೋಲ್ಡನ್ ಮುರುಕೋತ್ ಕೂತ್ಕೊಳ್ಳಿಕ್ಕೆ ಎಲ್ಲಿಂದ ಹೋಗ್ಬೇಕಾಗ್ತದೆ? ನನಗೆ ಆಗೋದಿಲ್ಲ. ಸೊ ದಟ್ಸ್ ಆಲ್ಸೋ ಬಿಕಮ್ ಇಂಪ್ರಾಕ್ಟಿಕಲ್. ಆಮೇಲೆ ಏನಾಯ್ತು, ಓಕೆ, ಟೈಮ್ಗಳು ಚೇಂಜ್ ಆದವು, ಮೆಟಲ್ ಕಾಯಿನ್ಸ್ ಬಂದವು. ಸೊ ನಾಣ್ಯಗಳ ಪದ್ಧತಿ ಶುರು ಆದಮೇಲೆ ಸ್ಪೆಷಲಿ ಏನೇನಾದಪ್ಪ ಅಂದರೆ, ಲೈಕ್ ಎಕ್ಸಾಂಪಲ್ ₹1 ಅಥವಾ ₹2, ಈವನ್ ₹5, ಓಕೆ, 10 ಪೈಸೆ, 20 ಪೈಸೆ, 1 ಪೈಸೆ, 2 ಪೈಸೆ. ಸೊ ಎಲ್ಲಕ್ಕೂ ಬೇರೆ 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 ಡಿನಾಮಿನೇಷನ್ಸ್ ಕಾಯಿನ್ಸ್ಗಳು ರೆಡಿ ಆದವು. ಸೊ ಇದೇನು ಮಾಡಿತ್ತು, ನಮಗೆ ವ್ಯವಹಾರಕ್ಕೆ ಇನ್ನೂ ಅನುಕೂಲ ಮಾಡಿಕೊಡ್ಲಿಕ್ಕೆ ಶುರು ಮಾಡ್ತು. ಇನ್ನೂ ಅನುಕೂಲ. ಲುಕ್ ಹಿಯರ್, 1 ಪೈಸೆ ಕೊಟ್ರೆ ಇದು, 2 ಪೈಸೆ ಕೊಟ್ರೆ ಇದು, ಓಕೆ, ಅರ್ಧಕ್ಕಂದ್ರೆ 50 ಪೈಸೆ ಕೊಡ್ತೀನಿ. ಸೊ ಎಲ್ಲಕ್ಕೂ ಪೈಸೆಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿನಾಮಿನೇಷನ್ಸ್ ರೆಡಿ ಅದು, ಇದು ಕೂಡ ಒಳ್ಳೇದಾಯ್ತು, ಬೆಸ್ಟ್. ಸೊ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ನೋಡ್ರಿ, ಬಾಟಾ ಸಿಸ್ಟಮ್ದ. ಲೈಕ್ ಜನ ಪ್ರತಿದಿನ ಏನು ಮಾಡ್ಲಿಕ್ಕೆ ಹೊಸ ಹೊಸ ಸಿಸ್ಟಮ್ನ ಕಲೀಲಿಕ್ಕೆ ಶುರು ಮಾಡಿದ್ದಾರೆ.
ಓಕೆ, ಮೆಟಲ್ ಕಾಯಿನ್ಸ್ಗಳು ಕೂಡ ಜನರಿಗೆ ಭಾರ ಆಗ್ಲಿಕ್ಕತ್ತೀಗ. ಭಾರ ಅಂದರೆ ಹೊತ್ಕೊಂಡು ಹೋಗ್ಬೇಕಲ್ಲ, ಚೀಲಗಟ್ಲೆ. ಓಕೆ, ಸ್ಟೋರೇಜ್ ಪ್ರಾಬ್ಲಮ್. ಸೊ ಜನ ಏನು ಮಾಡಿದ್ರು, ಪೇಪರ್ ಕರೆನ್ಸಿ ಶಿಫ್ಟ್ ಆಗಿದ್ರು. ಪೇಪರ್ ಮನಿ ಅಂತೀವಿ. ಇದಕ್ಕೆ ನಾವು ಇನ್ನೊಂದು ಹೆಸರು ಕೊಡ್ತೀವಿ, ಫಿಯಟ್ ಕರೆನ್ಸಿ ಅಂತ ಕೊಡಿ, FIAT, ಫಿಯಟ್ ಕರೆನ್ಸಿ ಅಂತ ಕೊಡ್ತೀವಿ. ಸೊ ಪೇಪರ್ ಕರೆನ್ಸಿ ಸ್ವಿಚ್ ಆದರು. ಬಟ್ ಇಷ್ಟುಕೊಂಡು ದುಡ್ಡನ್ನ ಓಕೆ ಹೊತ್ಕೊಂಡು ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ತೀನಪ್ಪ ಅಂದರೆ ಐ ವಿಲ್ ಹ್ಯಾವ್ ಅ ಥೆಫ್ಟ್ ಪ್ರಾಬ್ಲಮ್ ಅಥವಾ ಕಳ್ಳತನದ ಪ್ರಾಬ್ಲಮ್ ಇದೆ. ಸೊ ನೆಕ್ಸ್ಟ್ ವಿ ಸ್ವಿಚ್ ಟು ಅಬಸಲ್ ಪ್ಲಾಸ್ಟಿಕ್ ಕಾರ್ಡ್ಸ್ ಅಥವಾ ದೀಸ್ ಕಾರ್ಡ್ಸ್ ವಿಚ್ ಆರ್ ಡೆಬಿಟ್ ಕಾರ್ಡ್ಸ್ ಆರ್ ಕ್ರೆಡಿಟ್ ಕಾರ್ಡ್ಸ್. ಸೊ ಇದರೊಳಗಡೆ ವ್ಯಾಲ್ಯೂ ಸ್ಟೋರ್ಡ್ ಆಗಿರುತ್ತೆ. ಲೈಕ್ ನಿಮ್ಮ ಏನು ಅಮೌಂಟ್ ಇರುತ್ತೋ ಬ್ಯಾಂಕಲ್ಲಿ, ಓಕೆ ಆ ವ್ಯಾಲ್ಯೂ ಏನಿರುತ್ತೆ ಸರ್, ಅದನ್ನು ನೀವೆಲ್ಲಾದರೂ ಹೋಗಿದ್ರೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಸ್ವಾಪ್ ಮಾಡ್ತೀರಿ ಅಥವಾ ಸ್ವೈಪ್ ಮಾಡ್ತೀರಿ. ಓಕೆ, ದೆನ್ ಆಟೋಮೆಟಿಕಲಿ ದ ವ್ಯಾಲ್ಯೂ ಟ್ರಾನ್ಸ್ಫರ್ ಟು ಅನದರ್ ಪರ್ಸನ್ ಆ್ಯಂಡ್ ಯು ಟೇಕ್ ದ ಮಟೀರಿಯಲ್. ಸೊ ಇದು ಓಕೆ ಸರ್, ವೆರಿ ನೈಸ್. ಆ್ಯಂಡ್ ಇನ್ನೂ ಒಂದು ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದೆ, ದ್ಯಾಟ್ ಈಸ್ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್. ಈಗ ಇಲ್ಲಿದ್ದವನು ಬೇರೆ ಎಲ್ಲೋ ಇದ್ದವನಿಗೆ ಲೈಕ್ ATM ಕಾರ್ಡ್ ಅಂತೂ ಒಗಿಲಿಕ್ಕೆ ಬರಲ್ಲ, ತಗೋಳಪ್ಪ ಒಗಿತೀನಿ ಅಂತೇಳಿ, he can send it online. NEFT, RTGS, IMPS ಎಲ್ಲ ಬರ್ಲಿಕ್ಕತ್ತದ. ವೆರಿ ನೈಸ್, ಸೂಪರ್. ಸೊ ಅದು ಕೂಡ ನಾವೀಗ ಚೆನ್ನಾಗಿ ನೋಡಿದ್ವಿ. ಸ್ವಿಫ್ಟ್ ಸಿಸ್ಟಮ್ ಕೂಡ ನೋಡಿದ್ದೀವಿ. ಓಕೆ, ಡಿಜಿಟಲ್ ಲೈಕ್ ನಿಮ್ಮ ಕರೆನ್ಸಿ ಇಂಡಿಯನ್ ಕರೆನ್ಸಿ ಇದ್ದು ಬೇರೆ ಕರೆನ್ಸಿಲಿ ಕೂಡ ಆಟೋಮೆಟಿಕ್ ಕನ್ವರ್ಟ್ ಆಗಿ ಅವ್ರಿಗೆ ಹೋಗುತ್ತೆ, ಒಂದು ಚಾರ್ಜಸ್ ಹೋಗುತ್ತೆ ಸ್ವಿಫ್ಟ್ ಕರೆನ್ಸಿ ಒಳಗೆ. ಸೊ ಲೈಕ್ ಸ್ವಿಫ್ಟ್ ಪದ್ಧತಿ ಒಳಗಡೆ ಅದು ಬ್ಯಾಂಕಿಂಗ್ ಟರ್ಮ್ ಅದ, ಬ್ಯಾಂಕಿಂಗಲ್ಲಿ ವರ್ಕ್ ಮಾಡೋರಿಗೆಲ್ಲರೂ ಗೊತ್ತಿದೆ. ಓಕೆ, ಸೊ ಇದಾದ ಮೇಲೆ ನಮ್ಮಲ್ಲೂ ಕೂಡ ರೆವಲ್ಯೂಷನ್ಸ್ ಆಗಿದೆ, ನೋಡಿದಿರಿ. ಲೈಕ್ ಎಕ್ಸಾಂಪಲ್, ನಾವು ಫೋನ್ ಪೇ ಮಾಡ್ತೀವಿ, ಹೌದಾ? ಓಕೆ, ಜಸ್ಟ್ ಲೈಕ್ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಇದ್ದಂಗೆ ಅದು ಕೂಡ ಯಾವುದೇ ರೀತಿ ಕ್ಯಾಶ್ಲೆಸ್, ಲೈಕ್ ಯಾವುದೇ ರೀತಿ ಕ್ಯಾಶ್ ಅಂತ ಮುಟ್ಟೋದಿಲ್ಲ ಕೈಲೇ. ದರ್ ಇಸ್ ಅ ಕ್ಯಾಚ್, ಅಂಡರ್ಸ್ಟ್ಯಾಂಡ್ ಇಯರ್, ಬಟ್ ದರ್ ಇಸ್ ಕ್ಯಾಚ್. ಸೊ ಇಷ್ಟೆಲ್ಲ ಇದೆ, ಆದರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ, ಏನೋ ಕ್ಯಾಚ್ ಪ್ರಾಬ್ಲಮ್ ಇದೆ. ಲುಕ್ ಸಿಂಪಲ್, ಇಲ್ಲಿ ಗೋಲ್ಡ್ ಆಯಿತು, ಕಾಯಿನ್ಸ್ ಆಯಿತು, ಪೇಪರ್ ಕರೆನ್ಸಿ ಆಯಿತು, ಪ್ಲಾಸ್ಟಿಕ್ ಕಾರ್ಡ್ಸ್ ಆಯಿತು, ಎಲೆಕ್ಟ್ರಾನಿಕ್ ಮನಿ ಆಯಿತು ಸರ್. ಇಲ್ಲಿ ಪ್ರತಿಯೊಂದಕ್ಕೂ ಒಬ್ಬ ರೆಗ್ಯುಲೇಟರ್ ಇದ್ದಾನೆ ಸರ್. ಅವ್ರು ಏನು ಹೇಳ್ತಾನೆ ಅದೇ ಆಗಬೇಕು. ಲುಕ್ ಎಷ್ಟು ಕರೆನ್ಸಿ ನಾನು ಪ್ರಿಂಟ್ ಹಾಕೋಬೇಕು ಅದನ್ನು ಡಿಸೈಡ್ ಮಾಡೋ ಒಬ್ಬ ರೆಗ್ಯುಲೇಟರ್ ಇದ್ದಾರೆ. ಲೈಕ್ RBI, ಫೆಡರಲ್, ಓಕೆ, ಜಪನೀಸ್ ಮಾರ್ಕೆಟ್, ಅವರವರು ಒಂದೊಂದು ದೇಶಗಳು ಒಂದೊಂದು ರೆಗ್ಯುಲೇಟರ್ ಇದ್ದಾರೆ. ಬಟ್ ಆ್ಯಕ್ಚುಲ್ ಡೆಮೋಕ್ರಸಿ ಅಲ್ವೇ ಅಲ್ಲ, ಆಟೋಕ್ರಸಿ ಅಥವಾ ಸರ್ವಾಧಿಕಾರಿ ಇದ್ದಂಗೆ. ನಾಳೆ ನಾನು ಎದ್ಕೊಂಡ್ಬಿಟ್ಟು ಅಂದ್ಬಿಟ್ಟೆ ಸರ್, ನಾನು ಎದ್ದು ಬಂದು 500 ರೂಪಾಯಿ ಬ್ಯಾನ್, 1,000 ರೂಪಾಯಿ ಬ್ಯಾನ್ ಅಂದ್ಬಿಟ್ಟೆ. ಓಕೆ, ಏನೋ ಕಷ್ಟಪಟ್ಟು ಸಂಗ್ರಹ ಮಾಡ್ಕೊಂಡವನು ಏನಾದರೂ ಅದಕ್ಕೆ ಸೊಲ್ಯೂಷನ್ಸ್ ಇದೆ ಸರ್, ಅಕ್ರಮ ಹೋಗಿದ್ದವನಿಗೆ ಸೊಲ್ಯೂಷನ್ಸ್ ಇಲ್ಲ. ಅಥವಾ ಇವನ್ ಕೆಲವೊಮ್ಮೆ ಇಬ್ರಿಗೂ ಪ್ರಾಬ್ಲಮ್ ಸರ್, ಇದು ಇಬ್ರಿಗೂ ಪ್ರಾಬ್ಲಮ್. ದೊಡ್ಡ ಮನುಷ್ಯ ಅವನಿಗೇನೋ ಅಕ್ರಮ ಇರುತ್ತೆ, ಹಾಳಾಗೋಯ್ತು ಅಂತ ಬಿಟ್ಬಿಡ್ತಾನೆ, ಬಟ್ ಕಷ್ಟಪಟ್ಟು ದುಡಿದಿರ್ತಾನಲ್ಲ ಅವನಿಗೆ. ಸೊ ಇಲ್ಲಿ ಡೆಮೊಕ್ರಾಟಿಕಲ್ ಪ್ರಾಬ್ಲಮ್ ನಂಬರ್ 1. ಆ್ಯಂಡ್ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ಅನ್ನೋದು ನಡುವೆ ಒಬ್ಬ ಮನುಷ್ಯನಿಗೆ ಗೊತ್ತಿರುತ್ತೆ. ಸೊ ಪ್ರೈವಸಿ ಇಸ್ ಅ ಮ್ಯಾಟರ್, ಇಸ್ ನಾಟ್ ನೋ ಕನ್ಸರ್ನ್ ಆಯ್ತು ಇಲ್ಲಿ, ಅರ್ಥ ಮಾಡ್ಕೊಳ್ರಿ. ಪ್ರೈವಸಿ ಡಸಂಟ್ ಮ್ಯಾಟರ್ ಬಂತು. ಸೊ ಇವೆಲ್ಲ ಪ್ರಾಬ್ಲಮ್ಗಳನ್ನ ಸರ್ಪಾಸ್ ಮಾಡಲಿಕ್ಕೆ ಡಿಜಿಟಲ್ ಕರೆನ್ಸಿ ಬರ್ತಾ ಇದೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೈಯಲ್ಲಂತೂ ಹಿಡಿಯೋದಿಲ್ಲ ನೀವು. ಈಗ ಎಕ್ಸಾಂಪಲ್ ತಿಳ್ಕೊಳ್ರಿ, ಪ್ಲಾಸ್ಟಿಕ್ ಕಾರ್ಡು ATM ಕಾರ್ಡ್ ಕಳೀತಪ್ಪ ಅಂದರೆ ಬ್ಯಾಂಕಿಗೆ ಹೋಗಿ ಅಪ್ಲೈ ಮಾಡ್ಕೊಂಬರೋಗು ಟೈಮ್ ಪಾಸ್, ಸಿಂಪಲ್. ಈವನ್ ಬ್ಯಾಂಕಿಗೆ ಹೋಗಿ ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ, ಮೊಬೈಲ್ ಅಂತೂ ಆಬ್ವಿಯಸ್ಲಿ ಇದೆ, ಫೋನ್ಪೇ ಜಿನ್ಪೇ ಮಾಡ್ತೀರಿ, ಬಟ್ ಡಿಜಿಟಲ್ ಕರೆನ್ಸಿ ಹಾಕಬೇಕು. ಬಿಕಾಸ್ ಟು ಸರ್ಪಾಸ್ ದ ಮಿಡಲ್ ಪೀಪಲ್, ಅಥವಾ ಇಲ್ಲಿ ಚಾರ್ಜಸ್ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಕೂಡ ಡಿಸ್ಕಷನ್ ಮಾಡ್ತೀವಿ. ಲೆಟ್ ಸ್ಟಾರ್ಟ್ ಹಿಯರ್. ಓಕೆ, ಫಸ್ಟ್ ಆಫ್ ಆಲ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ತಿಳ್ಕೊಡ್ರಿ. ಕ್ರಿಪ್ಟೋ ಕರೆನ್ಸಿ, ಸಿ ಅಂಡರ್ಸ್ಟ್ಯಾಂಡ್, ಕ್ರಿಪ್ಟೋ ಕರೆನ್ಸಿ ಅಂತ ಅನ್ಲಿಕ್ಕತ್ತೀವಿ, ದಿಸ್ ಅ ಡಿಜಿಟಲ್ ಅಸೆಟ್, ಐ ರಿಪೀಟ್, ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ. ಇವೆಲ್ಲ ನೀವು ಬಿಟ್ಕಾಯಿನ್ ಅನ್ನೋದು ಸರ್ ಎಲ್ಲೋ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೋಗಿ ಪರ್ಚೇಸ್ ಮಾಡಲಿಕ್ಕೆಲ್ಲ ಸಿಗೋದಿಲ್ಲ. ದೇ ಆರ್ ಡಿಜಿಟಲಿ ಅವೈಲಬಲ್, ಲೈಕ್ ಡಿಜಿಟಲ್ ಅಸೆಟ್ ಇದ್ದಂಗೆ. ಎಕ್ಸಾಂಪಲ್, ಕಾಪಿರೈಟ್ ಇದೆ ಸರ್. ಕಾಪಿರೈಟ್ ಎಂತಿದ್ರು ಕೈಲಿ ಹಿಡಿದು ದುಡಿದಿರಿ, ಇದು ಪೇಪರ್, ಹಾಂ ಸರ್ ಇದು ನಾನು ಕಾಪಿರೈಟ್ ಅಂತೀನಿ, ಕೈಲಿ ಹಿಡಿಲಿಕ್ಕೆ ಆಗಲ್ಲ. ಎಕ್ಸಾಂಪಲ್, ಸಾಂಗ್, ಓಕೆ, ಯಾರಾದರೂ ಸಾಂಗ್ ಪ್ಲೇ ಮಾಡೋದಪ್ಪ, ಓಕೆ, ಆ್ಯಕ್ಚುಲಿ ನಾನು ಓನರು, ಬೇರೆ ಅವನು ನನ್ನ ಸಾಂಗ್ ಪ್ಲೇ ಮಾಡೋದು, ಇಟ್ಸ್ ಕಾಪಿರೈಟ್ ಸ್ಟ್ರೈಕ್ ಹಾಕ್ತಾರೆ. ಕೈಲಿ ಹಿಡ್ಲಿಕ್ಕೆ ಆಗ್ತದೆ ಸರ್ ಕಾಪಿರೈಟ್ ಅನ್ನೋದನ್ನ, ಹಿಡಿಲಿಕ್ಕೆ ಆಗಲ್ಲ. ದೇ ಆರ್ ಡಿಜಿಟಲ್. ಸೊ ಅದೇ ರೀತಿ ಡಿಜಿಟಲ್ ಕರೆನ್ಸಿಗಳಿವು, ಕೈಲಿ ಹಿಡ್ಲಿಕ್ಕಲ್ಲ, ಬಟ್ ಯು ಕ್ಯಾನ್ ಹ್ಯಾವ್ ಇಟ್, ನಿಮ್ಮ ಹತ್ರ ಇರ್ಬೋದು. ಓಕೆ, ಒಂದು ಬಿಟ್ಕಾಯಿನ್ ಅಂತ ಕೊಟ್ಟಿದ್ದೀವಿ. ಓಕೆ, ಇಟ್ಸ್ ಅ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ವಿಚ್ ಇಸ್ ಇನ್ವೆಂಟೆಡ್ ಆ್ಯಂಡ್ ಗಾನ್ ಟು ದ ಪಬ್ಲಿಕ್.
ರಿಪೀಟ್ ಹಿಯರ್, ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್. ನಮ್ಮ ಕಾಟನೋ ಯಾರೋ ಪುಣ್ಯಾತ್ಮ ಕಂಡಿಡ್ಕೊಂಡ. ಸೊ ಇಲ್ಲೊಂದು ಪ್ರಾಬ್ಲಮ್ ಇರುತ್ತೆ ಅಂಡ್ ಸೊಲ್ಯೂಷನ್ಸ್ಗಳು ಸಿಕ್ಕಾಪಟ್ಟಿದೆ. ಅಂಡ್ ಇದಾದ ಮೇಲೆ ಕೆಲವೊಂದು ಅದರ್ ಕಾಯಿನ್ಸ್ಗಳು ಶುರು ಮಾಡಿದ್ವು. ನೀವೀಗ ಅರ್ಥ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ, ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಹೌದು. ಇದಾದ ಮೇಲೆ ಬಂದಿರೋ ಎಲ್ಲಾ ಕಾಯಿನ್ಸ್ಗಳ ಹೆಸರು ಅಲ್ಟ್ ಕಾಯಿನ್ಸ್ ಅಂತ ಕೊಡ್ತೀವಿ. ಅಲ್ಟ್ ಕಾಯಿನ್ಸ್ ಅಂದ್ರೆ ಅಲ್ಟರ್ನೇಟಿವ್ ಟು ದ ಬಿಟ್ಕಾಯಿನ್, ದೇ ಆರ್ ಅಲ್ಟ್ ಕಾಯಿನ್ಸ್, ದಟ್ಸ್ ಇಟ್. ಈಗ ಅರ್ಥ ಆಗಿದೆ ಎಲ್ರಿಗೂ? ಯಾ ಯಾ ಕ್ರಿಪ್ಟೋ ಕರೆನ್ಸಿ ಓಕೆ. ಎಸ್ ಸರ್, ಅರ್ಥ ಆಗಿದೆ. ಸೊ ಇದು ಸಣ್ಣ ಪಾಯಿಂಟ್. ಈಗ ಇನ್ನು ನೀವು 1% ಅರ್ಥ ಮಾಡ್ಕೊಂಡಿದ್ರಿ ಅಂತ ಅಷ್ಟೇ ತಿಳ್ಕೊಂಡು, ನೋ ಪ್ರಾಬ್ಲಮ್. 1%, ಓಕೆ, ಓನ್ಲಿ 1%, ಫೈನ್. ಈಗ ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಇರುತ್ತೆ, ವರ್ಚುವಲ್ ಕರೆನ್ಸಿ. ವರ್ಚುವಲ್ ಅಂದ್ರೆ ನೀವು ಕೈಯಲ್ಲಾದ್ರೂ ಇಡ್ಲಿಕ್ಕಾಗಲ್ಲ. ಓಕೆ, ಲೈಕ್ ₹1 ₹5 ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತೇಳಿ ಬಿಟ್ಕಾಯಿನ್ ಒಂದು ಕಾಯಿನ್ ಇರುತ್ತೆ ಇಟ್ಕೊಂಡು ಅಡ್ಡಾಡ್ತೀನಿ ಅಂತ ಏನಿಲ್ಲ. ಓಕೆ, ಯು ಕ್ಯಾನ್ ಸ್ಟೋರ್ ಇಟ್. ಸ್ಟೋರೇಜ್ ಕೂಡ ಎರಡೆರಡು ಟೈಪ್ ಇದೆ. ಕ್ಲೌಡು, ಲೈಕ್ ಕೋಲ್ಡ್ ವ್ಯಾಲೆಟ್ ಅಂಡ್ ಹಾಟ್ ವ್ಯಾಲೆಟ್ ಅಂತೇಳಿ. ವಿಲ್ ಡಿಸ್ಕಸ್ ಇಟ್. ಓಕೆ, ಫೈನ್. ಹಿಯರ್ ಸೊ ಲೆಟ್ಸ್ ಲುಕ್ ಹಿಯರ್. ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ಯಾವುದೇ ಸೆಂಟ್ರಲ್ ಅಥಾರಿಟಿ ಕಂಟ್ರೋಲ್ ಇರೋದಿಲ್ಲ. ನಂಬರ್ 1 ಪ್ಲಸ್ ಪಾಯಿಂಟ್ ಹಿಯರ್. ಓಕೆ, ಸೊ ಇದು ಟೆಕ್ನಾಲಜಿ ರನ್ ಇರುತ್ತೆ, ಅದು ಕೂಡ ಬ್ಲಾಕ್ ಚೈನ್ ಬೇಸ್ ಮೇಲಿದೆ. ಬ್ಲಾಕ್ ಚೈನ್ ಬೇಸ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ವಿಚಿತ್ರವಾಗಿದೆ ಅಂದ್ರೆ ಎಲ್ಲ ಪಬ್ಲಿಕಲ್ಲಿ ಅವೈಲಬಲ್ ಇರ್ತದೆ. ಪಬ್ಲಿಕಲ್ಲಿ ಅವೈಲಬಲ್. ಮಜಾ ಏನಪ್ಪಾ ಅಂದ್ರೆ ಬ್ಲಾಕ್ ಚೈನ್ ಇದ್ದು ಪಬ್ಲಿಕ್ ಅವೈಲಬಲ್ ಇದೆ. ಓಕೆ, ಅಂಡ್ ಅದ್ರ ಜೊತೆಗೆ ಇದನ್ನ ಇಂಟ್ರಪ್ಷನ್ ಅಥವಾ ಹ್ಯಾಕ್ ಮಾಡೋದು ಅಥವಾ ಇದರಿಂದ ಕ್ರಿಪ್ಟೋ ಕರೆನ್ಸಿ ತುಡುಗು ಮಾಡೋದು ಅಥವಾ ಕಳ್ಳತನ ಮಾಡೋ ಪದ್ಧತಿ ಆಲ್ಮೋಸ್ಟ್ 0 ಅಂತ ತಿಳ್ಕೊಂಡ್ರೆ. ಯಾಕನ್ನೋದಕ್ಕೆ ಆನ್ಸರ್ ಕೊಡ್ತೀನಿ ನಾನು. ಇದನ್ನ ಟ್ರೇಡಿಂಗ್ಗೋಸ್ಕರ ಕಲೀಲಿಕ್ಕೆ ಹೋದ್ಬೇಡ, ಮುಂದೆ ಬರೋ ಟೆಕ್ನಾಲಜಿಗೋಸ್ಕರ ಕಲೀರಿ. ರಿಪೀಟ್ ಹಿಯರ್, ಟ್ರೇಡಿಂಗ್ಗೋಸ್ಕರ ಎಲ್ಲರೂ ಬೂರ್ಖತನವಾಗಿ ನಾವು ಕಲಿತೀವಿ, ಸುಮ್ಮನೆ ಮಾಡ್ತೀವಿ. ದಟ್ಸ್ ನಾಟ್ ನೆಸೆಸರಿ ಹಿಯರ್. ನಾವು ಕಲಿಬೇಕಾಗಿದ್ದು ಬರುವ ಟೆಕ್ನಾಲಜಿ ಇಂಥದ್ದಿದೆ, ಅದಕ್ಕೋಸ್ಕರ ಕಲೀಲಿಕ್ಕೆ ತಿಳ್ಕೊಳ್ರಿ. ಅಲ್ಲಿ ಸುಮ್ಮನೆ ಒಂದು ಕೆಲಸ ಮಾಡ್ರಿ. ಎಲ್ಲರೂ ನಿಮ್ಮ ಹತ್ರ ಲ್ಯಾಪ್ಟಾಪಲ್ಲೆಲ್ಲ ಲಾಗಿನ್ ಆಗಿದ್ರಲ್ಲ ಅಥವಾ ಕಂಪ್ಯೂಟರ್ ಲಾಗಿನ್ ಆಗಿದ್ರಲ್ಲ, ಸುಮ್ಮನೆ ಯಾವುದೋ ಒಂದು ಉತಾರು ಅಥವಾ RTC ತೆಗೀರಿ. ಮೋಸ್ಟ್ ಆಫ್ ದ ಈವನ್ ಅವರ್ ಗೌರ್ಮೆಂಟ್ಸ್ ಆರ್ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. Go and see literally blockchain technology. Most of us government is using blockchain. And ಈ ಬ್ಲಾಕ್ಚೈನ್ ಸಿಸ್ಟಮ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ರಿ. ಒಂದು ಕ್ರಿಪ್ಟೋ ಕರೆನ್ಸಿ ತಿಳ್ಕೊಂಡ್ರೆ ಡಿಜಿಟಲ್ ಕರೆನ್ಸಿ ಇರುತ್ತೆ. ಅಂಡ್ ಡಿಜಿಟಲ್ ಕರೆನ್ಸಿನ ಈ ಟೆಕ್ನಾಲಜಿ ಮೇಲೆ ರನ್ ಮಾಡ್ತಾ ಇದ್ದಾರೆ. ಬ್ಲಾಕ್ ಚೈನು ಹೌದು. ಬ್ಲಾಕ್ ಚೈನ್ ಮೇಲೆ ಬರ್ತೀನಿ ನಾನು ಕಲಿಸ್ಲಿಕ್ಕೆ. ಬ್ಲಾಕ್ ಚೈನ್ ಅಂದ್ರೆ ಏನು ಅಂತೇಳಿ. ಬಟ್ ನಮ್ಮ ಆಲ್ರೆಡಿ ಗೌರ್ಮೆಂಟ್ಗಳು ಬ್ಲಾಕ್ ಚೈನ್ ಮೇಲೆ ರನ್ ಆಗ್ತವೆ, ಮೋಸ್ಟ್ ಆಫ್ ದಮ್. ಓಕೆ, ಎನಿವೇ ದಿಸ್ ಪಬ್ಲಿಕ್ ಲೆಜರ್ ಇರುತ್ತೆ, ಅದೆಲ್ಲ ಸ್ಟೋರಿ ಗೊತ್ತಿರಲಿ. ಮುಂದೆ ಬರ್ತೀನಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಹೇಳೋದಾಗ. ಇದ್ರ ಕೀ ಫೀಚರ್ಸ್ ನೋಡ್ಕೊಳ್ರಿ. ಒಂದು ಡಿಸೆಂಟ್ರಲೈಸ್, ಸೊ ನೋ ಸೆಂಟ್ರಲ್ ಅಥಾರಿಟಿ. ಲೈಕ್ ಬ್ಯಾಂಕು ಅಥವಾ ಯಾವುದೇ ಗೌರ್ಮೆಂಟ್ ನಿಮ್ಮ ಮಧ್ಯದಲ್ಲಿ ಇರೋದೇ ಇಲ್ಲ. ಸೊ ಪ್ರೈವಸಿ ಮ್ಯಾಟರ್ಸ್ ಹಿಯರ್. ಅಂಡ್ ಇದು ಡಿಜಿಟಲ್ ಇರೋದ್ರಿಂದ ಯಾವುದೇ ಫಿಸಿಕಲ್ ಕಾಯಿನ್ ಅಂತೂ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಫಿಸಿಕಲ್ ಅಲ್ವೇ ಅಲ್ಲ. ಓಕೆ, ನಾನು ಕೀಶೆಯಲ್ಲಿ ಇಟ್ಕೊಂಡು ಹೊಂಟಿದ್ದೀನಪ್ಪ, ಯಾರೋ ತುಡುಗು ಮಾಡಿದ್ರು ಅಂತ ವಿಚಾರ ಅಂತೂ ಮೊದಲೇ ಇಲ್ಲ. ಓಕೆ, ಇನ್ನೊಂದು ಕ್ರಿಪ್ಟೋಗ್ರಾಫಿ ಟೆಕ್ನಿಕ್ಸ್ ಟು ಪ್ರೊಟೆಕ್ಟ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪ, ಫಾಸ್ಟ್ ಆ್ಯಂಡ್ ಗ್ಲೋಬಲ್. ರಿಪೀಟ್, ಫಾಸ್ಟ್ ಆ್ಯಂಡ್ ಗ್ಲೋಬಲ್. ಇನ್ಸ್ಟಂಟ್ ಮನಿ ಟ್ರಾನ್ಸ್ಫರ್. ಮೊದಲೆಲ್ಲ ನಾವು ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರು, ಈ ಟ್ರಾನ್ಸ್ಫರು 108 ಕತೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಓಕೆ, 108. ಈಗ ಓನ್ಲಿ ಸೆಕೆಂಡ್ ಒಳಗಡೆ. ಈಗ ನಾಳೆ US ಅಲ್ಲಿ ಯಾರೋ ನನ್ನ ಬ್ರದರ್ ಅದನಪ್ಪ, ಅರ್ಜೆಂಟಾಗಿ ದುಡ್ಡು ಬೇಕು. ರಿಪೀಟ್, ಅರ್ಜೆಂಟಾಗಿ ದುಡ್ಡು ಬೇಕು, ₹1 ಕೋಟಿ ಬೇಕಂತ ಕಟ್ರೆ ಹೆಂಗೆ ಕಳಿಸ್ತೀರಿ? ರಾತ್ರಿ 12 ಗಂಟೆಗೆ ಕೇಳಿದಾನೆ. ಅವನಿಗೇನೋ ಮುಂಚಾನೆ ಇರ್ಬೋದು. ರಾತ್ರಿ 12 ಗಂಟೆಗೆ ಕೇಳಿದಾನೆ, ಏನು ಮಾಡ್ತೀರಿ? ಸೊ ಆವಾಗ ಈ ಪಾಯಿಂಟ್ ಆಫ್ ವ್ಯೂ ಕೂಡ ಪ್ಲೇ ಆಗ್ತದೆ. ಅಂಡ್ ಥ್ರೂ XRP
ಓಕೆ, ರಿಪಲ್ ಟೆಕ್ನಾಲಜಿಯಿಂದ 4 ಸೆಕೆಂಡಲ್ಲಿ ದುಡ್ಡು ಕಳಿಸ್ಬೋದು. 4 ಸೆಕೆಂಡ್. ದಾಟ್ಸ್ ಅ ಟೆಕ್ನಾಲಜಿ ಡೆವಲಪ್ಡ್. ಪೇಮೆಂಟ್ ಆ್ಯಪ್ಸ್ಗಳು ಅಥವಾ ಪೇಮೆಂಟ್ ಸಿಸ್ಟಮ್ಗಳನ್ನು ಕೆಲವೊಂದು ಕಾಯಿನ್ಸ್ಗಳಿವೆ. ಲೇಯರ್ 1, ಲೇಯರ್ 2 ಕಾಯಿನ್ಸ್ ಅಂತೇಳಿ. ಲೇಯರ್ 1 ಒಳಗೆ ಬಿಟ್ಕಾಯಿನ್ ಇನ್ನೂ ಸ್ಲೋ. XRP is too much fast. That kind of system is coming. ಸೊ ಇಲ್ಲಿ ಕಲಿಬೇಕನ್ನೋದು ಆಸಕ್ತಿ ಅದಕ್ಕಿರಲಿ, ನನಗೋಸ್ಕರ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಕಲೀರಿ. ಮುಂದೆ ಯಾರಾದರೂ ಬಂದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದು, ಸರ್ ಲೈಕ್ ಇಷ್ಟು ಬಿಟ್ಕಾಯಿನ್ ಕೊಟ್ಟಿದ್ದೀನಿ ಮಜಾ ಮಾಡೋದು ಅಂತ ಕೊಟ್ರೆ ಏನಂತ ತಿಳ್ಕೊತೀರಿ? ಸ್ಪೆಂಡ್ ಮಾಡ್ಲಿಕ್ಕಾದ್ರೂ ಗೊತ್ತಾಗಬೇಕಲ್ಲ, ಸ್ವಲ್ಪ ನಾಲೆಜ್. ಯೂಸ್ ಇಟ್. ಯಾವ ಕಾಯಿನ್ ಕೊಡ್ತಾನೆ, ಯಾವ ಟೈಪ್ ಕಾಯಿನ್ಸ್ ಇದೆ ಮುಂದೆ ಕಲಿತೀವಿ. ಓಕೆ, ಪೇಮೆಂಟ್ ಕಾಯಿನ್ಸ್ ಇವೆ. ಓಕೆ, ಇವನ್ ಸ್ಟೇಬಲ್ ಕಾಯಿನ್ಸ್ ಇವೆ. ಓಕೆ, ಸೊ ದರ್ ಇಸ್ ಸೋ ಮಚ್ ಟೈಪ್ ಆಫ್ ಕಾಯಿನ್ಸ್. ಸೆಕ್ಯೂರ್ಡ್, ಪ್ರಿವೈಸಿ, ಸೊ ಟೈಪ್ಸ್ ಇವೆ, ಸಿಕ್ಕಾಪಟ್ಟೆ ಟೈಪ್ಸ್ ಇದೆ. ಫಸ್ಟ್ ಇದು ಕೀ ಫೀಚರ್ಸ್ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಸರ್ ಇನ್ನೊಂದು ಪ್ರಾಬ್ಲಮ್ ಇದೆ. ಒಂದು ಕ್ವೆಶನ್ ಎಲ್ರಿಗೂ ಆನ್ಸರ್ ಕೊಡಲೇಬೇಕಾ? ಸೈಲೆಂಟ್ ಇರ್ಲಿಕ್ಕೆ ಹೋಗ್ಬಿಡ್ರಿ, ಇಲ್ಲಾಂದ್ರೆ ನಾನೇ ಮಾತಾಡಿ ನನಗೆ ಗಂಡ್ಲಿಸ್ತದೆ ಮತ್ತೆ. ಓಕೆ, ಆ ಕ್ವೆಶನ್ ಏನಪ್ಪ ಅಂದರೆ, ಜನರ ಹತ್ರ ದುಡ್ಡಿಲ್ಲ ಸರ್. ಜನರ ಹತ್ರ ದುಡ್ಡಿಲ್ಲ ಅಂದರೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಎಷ್ಟು ಬೇಕಾದಷ್ಟು ಪ್ರಿಂಟ್ ಮಾಡಿ ಕೊಡ್ಬೋದಲ್ಲ ಸರ್ ನಾನು? ಕರೆಕ್ಟ್? ಇಸ್ ಇಟ್ ನಾಟ್? ಹಲೋ, ಕೊಡ್ಬೋದಲ್ಲ ಸರ್? ಈಸಿ ಅಲ್ಲ? ಎಲ್ಲರೂ ಬರೋರು ಎಲ್ಲ ಬಡವರೆಲ್ಲ ಕಡಿಮೆ ಆಗಿಬಿಡ್ತಾರೆ. ವೆರಿ ನೈಸ್, ಎಲ್ಲರೂ ಶ್ರೀಮಂತರಾಗ್ತಾರೆ. ರೈಟ್? ಏನು ವಿಚಿತ್ರ ಅಲ್ಲ? ಆರಾಮ ಮಾಡ್ಬೋದು. ಹೆಲಿಕಾಪ್ಟರ್ ಮನಿ ಅಂತ ನ್ಯೂಸ್ ಅಲ್ಲೂ ಬಂದಿತ್ತು. ರೈಟ್? ಅಂಡ್ ಫೆಡರಲ್ ಬ್ಯಾಂಕ್ ಅದೇ ಲೈಕ್ ಫೆಡ್ ಗೌರ್ಮೆಂಟ್ ಅಲ್ಲಿ ಹಂಗೆ ಮಾಡ್ತದೆ. US ಮಾರ್ಕೆಟ್ ಅಲ್ಲಿ ಪ್ರಿಂಟ್ ಮಾಡೇ ಮಾಡ್ತದೆ. ಈಸಿ ಅಲ್ಲ? ಎಲ್ರಿಗೂ ಬಡವರು ಯಾರು ಇರುವುದಿಲ್ಲ, ಎಲ್ಲರೂ ಶ್ರೀಮಂತರು ಉಳಿತಾರೆ. ಬಟ್ ದರ್ ಇಸ್ ಕ್ಯಾಚ್. ಮೌಲ್ಯ ಕಳ್ಕತ್ತಲ್ಲ ಸರ್ ಅಮೌಂಟ್. ಅದೇ ಕ್ಯಾಚ್ ಹೇಳ್ತೀನಿ. ಕ್ಯಾಚ್ ಅರ್ಥ. ಓಕೆ, ಒಂದ್ ನಿಮಿಷ, ಈಗ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಇನ್ಫ್ಲೇಷನ್ ಸಿಸ್ಟಮ್ ಕಲಿತೀರಿ ಒಳಗಡೆ. ಐ ರಿಪೀಟ್ ಯು, ಇನ್ಫ್ಲೇಷನ್ ಸಿಸ್ಟಮ್ ಕಲಿತೀರಿ. ಅಂಡ್ ಇನ್ಫ್ಲೇಷನ್ ನ ಕ್ರಿಪ್ಟೋ ಕಾಯಿನ್ಸ್ ಹೆಂಗೆ ನಿಮ್ಗೆ ಕಂಟ್ರೋಲ್ ಮಾಡ್ತದೆ. ಸಿಂಪಲ್ ಲಾಜಿಕ್ ಅಂಡರ್ಸ್ಟ್ಯಾಂಡ್. ಈಗ ಲಾಜಿಕಲಿ ಥಿಂಕ್ ಮಾಡ್ಕೊಳ್ರಿ. ಒಂದು ಬ್ಲಾಂಕ್ ಪೇಜ್ ತಗೋತೀನಿ. 1 ಸೆಕೆಂಡ್. ಬ್ಲಾಂಕ್ ಪೇಜ್, ಲೆಟ್ ಮೀ ಟೇಕ್ ಬ್ಲಾಂಕ್ ಪೇಜ್. ಓಕೆ, ಇಲ್ಲೇ ಹೇಳ್ಕೊಡೋಣ. ಓಕೆ, ಸಿಂಪಲ್. ಎಲ್ಲರ ಹತ್ರ ದುಡ್ಡು. ಈಗ ಎಕ್ಸಾಂಪಲ್, 10 ಜನರು ಚೆನ್ನಾಗಿ ದುಡಿತಾರೆ ಸರ್. ಅವ್ರಿಗೆಲ್ರಿಗೂ 5,000 ಸ್ಯಾಲ್ರಿ ಇದೆ. 10 ಪೀಪಲ್. ಓಕೆ, ಅವರೆಲ್ರಿಗೂ 5,000 ಸ್ಯಾಲ್ರಿ ಇದೆ, ಬಹಳ ಚೆನ್ನಾಗಿ ದುಡಿತಾರೆ. ಒಂದು 30-40 ಜನ ಖಾಲಿ ಇದ್ದಾರೆ ಸರ್. ನೀವು ಜಾಬ್ ಕೊಟ್ಟರು ಮಾಡೋದಿಲ್ಲ ಅವರು. ಗುಂಡ್ರಗೋಬಿಗಳಂತ ತಿಳ್ಕೊಡ್ರಿ, ಅಥವಾ ಅನ್ಎಂಪ್ಲಾಯ್ಡ್ ಅಂತ ತಿಳ್ಕೊಡ್ರಿ, ಅಥವಾ ಬೇಡಪ್ಪ ಅಂತ ಜೂಜಾಡ್ಕೊಂಡು ಯಾವುದೋ ಕಟ್ಟೆ ಮೇಲೆ ಕೂತ್ಕೊಂಡಾರ ಅಂತ ತಿಳ್ಕೊಡ್ರಿ. ಓಕೆ, 30-40 ಜನ ಇದ್ದಾರೆ. ಸರ್ಕಾರ ಒಂದು ಸ್ಕೀಮ್ ಮಾಡುತ್ತೆ ಸರ್. ಈಗ ಖಾಲಿ ಕೂತ್ಕೊಂಡವರು ನಿರುದ್ಯೋಗಿಗಳಿಗೂ ಕೂಡ ಓಕೆ ದುಡಿಮೆ ಕೊಡೋದಿಲ್ಲ, ಬಟ್ ನೀವು ಜಾಬ್ ಹಿಡಿಯೋವರೆಗೂ 1-2 ವರ್ಷನೋ 3 ವರ್ಷನೋ ನಿಮಗೂ 5,000 ಕೊಡ್ತೀನಪ್ಪ ಅಂದ್ರು ತಿಳ್ಕೊಡ್ರಿ. ನಿಮಗೂ 5,000 ಕೊಡ್ತೀವಿ. ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿರೋ ಜನರಿಗೂ ಇವ್ರಿಗೂ ಡಿಫ್ರೆನ್ಸ್ ಬರುತ್ತೆ. ನಂಬರ್ 1, ಹೋಗ್ಲಿ ಸರ್ 5,000 ಕೊಡೋದಿಲ್ಲ, 2,000 ಕೊಡ್ತಾರೆ ಅಂತ ತಿಳ್ಕೊಡ್ರಿ. ಇವ್ರು ಡಿಫ್ರೆನ್ಸ್ ಮಾಡ್ಲಿಕ್ಕೆ 2,000 ಕೊಡ್ತಾರೆ. ಇನ್ನೊಂದು ಮಜಾ, ಅದಕ್ಕೊಂದು ಕ್ಯಾಚ್ ಆಗ್ತೀನಿ. ಏನ್ ಕ್ಯಾಚ್ ಅಪ್ಪ ಅಂದ್ರೆ, ಇವ್ರ ಅಕ್ಕಪಕ್ಕದಲ್ಲಿ ಒಂದು ದೊಡ್ಡ ಶೋರೂಮ್ ಇದೆ ಸರ್. ಈ ಶೋರೂಮ್ ಒಳಗಡೆ ಒಂದು 5 ಸ್ಕೂಟರ್ ಇದೆ. ಲೈಕ್ ಹೀರೋ ಹೊಂಡಾನೋ ಯಾವ್ದೋನೋ ಒಂದು ಸ್ಕೂಟರ್ ಇದೆ. ಹಿಂಗೆ ಇರುತ್ತೆ ಕೂತಿ ಸ್ಕೂಟರ್. ಓಕೆ, ಈ ರೀತಿ ಸ್ಕೂಟರ್ ಇದೆ ಅಂತ 5 ಸ್ಕೂಟರ್ ಇದೆ ಶೋರೂಮ್. ಈಗೇನಾಗತ್ತೆ, ದುಡಿಯೋ ವರ್ಗದ ಜನರಿಗೆ ಏನ್ ಬೇಕಪ್ಪ ಅಂದ್ರೆ ಸ್ಕೂಟರ್ ತಗೊಳ್ಳೋಂತ ಆಸೆ ಇರುತ್ತೆ. ಬಿಕಾಸ್ ನಾನು ಲೈಕ್ ಆಫೀಸ್ಗೆಲ್ಲ ಟೈಮ್ ಹೋಗ್ಬೇಕಂತೀವಿ. ಸೊ 10 ಒಳಗಡೆ ಒಂದು 5 ಜನ ಹೋಗಿ ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. EMI 2,000 ರೂಪಾಯಿ ತುಂಬಲಿಕ್ಕೆ ಇವರು ಶಕ್ಯರಿದ್ದಾರೆ. ಬಿಕಾಸ್ ಅವ್ರಿಗೆ ಸ್ಯಾಲ್ರಿನೇ ಇರೋದು 5,000, 2,000 ರೂಪಾಯಿ EMI ತುಂಬಿ 3,000 ತಮ್ಮ ಮನೆಯಲ್ಲಿ ತಮ್ಮ ಜೋಬಿಗೆ ಇಟ್ಕೋತಾರೆ. ಇದು ವೆರಿ ನೈಸ್. ಬಟ್ ಖಾಲಿ ಕೂತಿರೋ ಜನ ಇವ್ರಿಗೆ ನೀವು ಪುಕ್ಕಟಾಗಿ 2,000 ಕೊಟ್ಟಿದ್ದೀರಿ. 2,000 ರೂಪಾಯಿ. ಬಿಕಾಸ್ ಆಫ್ ದ್ಯಾಟ್ ಇವರು ಏನು ಮಾಡ್ತಾರೆ, ಕಾಂಪಿಟೇಷನ್ ಬರ್ತಾರೆ. ಖಾಲಿನೇ ಇದೇನೆ, ಹೆಂಗಿದ್ರು ಗಾಡಿ ತೊಗೊಂಡು ಮಜಾ ಮಾಡೋಣ ಅಂತ ಇವರು ಬರ್ತಾರೆ. ನೋಡ್ಕೊಡ್ರಿ, ಇಲ್ಲಿ 5 ಜನ ಬಂದರು ಸ್ಯಾಲ್ರಿಡ್ ಪೀಪಲ್ಸ್ ಟು ಬೈ ಅ ಬೈಕ್. ಇಲ್ಲಿ 20 ಜನ ಬಂದು ತಿಳ್ಕೊಡ್ರಿ, 40 20 ಜನ ಬಂದರು. ಸೊ ಟೋಟಲ್ ಇರೋ ಗಾಡಿನೇ 5, 25 ಜನ ಬಡದಾಡ್ತಿದ್ದಾರೆ ಅಂದರೆ
ಈ ಗಾಡಿ ಮೌಲ್ಯ ಏರುತ್ತೋ ಬೀಳುತ್ತೋ? ಏರುತ್ತೆ ವಿ ಆರ್ ಏರುತ್ತೆ ಕ್ರಿಯೇಟಿಂಗ್ ಇನ್ಫ್ಲೇಷನ್. ವಿ ಆರ್ ಕ್ರಿಯೇಟಿಂಗ್, ನಾವೇ ಹಣದುಬ್ಬರನ ಕ್ರಿಯೇಟ್ ಮಾಡಿದ್ವಿ ಅಂತ. ಈಗ ಆಗ್ತಿರೋದು ನಮ್ಮ ಗೌರ್ಮೆಂಟ್ಗಳಲ್ಲಿ ಅದೇ. ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಅಂಡ್ ಅದೇ ರೀತಿ ಫ್ರೀ ಮನಿ ಕೊಟ್ರಪ್ಪ ಅಂದ್ರೆ, ಅಥವಾ ಈ ಎಲ್ರಿಗೂ ನೋಟ್ ಎಷ್ಟು ಬೇಕಾದಷ್ಟು ಪ್ರಿಂಟ್ ಮಾಡಿ ನೀವು ಕೊಟ್ಬಿಟ್ರಪ್ಪ ಅಂದ್ರೆ ಇದೇ ರೀತಿ ವಾತಾವರಣ ಆಗತ್ತೆ. ಈ ರೀತಿ ವಾತಾವರಣ ಇದ್ರೆ, ಈಗ ಎಕ್ಸಾಂಪಲ್ ಏನಾಗುತ್ತಪ್ಪ ಅಂದ್ರೆ, ಇಟ್ಕೊಂಡು ಮನೆ ಒಳಗಡೆ ಒಲೆಗೆ ಹಾಕೊಂಡ್ಬಿಟ್ಟು ಕಾಯಿಸ್ಕೋಬೇಕಾಗ್ತದೆ, ಅಷ್ಟು ಅದಕ್ಕೆ ಮೌಲ್ಯ ಕಳ್ಕೊಂಡು ಹೋಗ್ತದೆ. ಇದು ಪ್ರಾಬ್ಲಮ್, ಆಕ್ಚುಲ್ ಆಗೋದು ಇದು ಪ್ರಾಬ್ಲಮ್. ಅಂಡ್ ಈ ಪ್ರಾಬ್ಲಮ್ನ ಅಡ್ವಾನ್ಸ್ ಆಗಿನೇ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಕ್ರಿಪ್ಟೋಕಾನ್ಸ್ ಹಿಂಗೆ ಡಿಸೈನ್ ಮಾಡಿದಾರಪ್ಪ ಅಂದ್ರೆ, ಲುಕ್ ಹಿಯರ್, ನೀವು ಅದನ್ನ ಇಷ್ಟೊಂದು ಲೈಕ್ 21 ಮಿಲಿಯನ್ ನಾನು ಬಿಟ್ಕಾಯಿನ್ ಪ್ರಿಂಟ್ ಲೈಕ್ ಮೈನಿಂಗ್ ಮಾಡ್ಬೋದು, ಇಷ್ಟೇ ಮೈನಿಂಗ್ ಮಾಡ್ಬೋದು, ಅದಕ್ಕಿಂತ ಒಂದು ಕಾಯಿನ್ ಹೆಚ್ಚಿಗೆ ಮೈನಿಂಗ್ ಮಾಡಕ್ಕೆ ಬರಲ್ಲ. ಒಂದು ಕಾಯಿನ್ ಲೈಕ್ ಯಾವುದು ಮಾಡಕ್ಕೆ ಬರಲ್ಲ. ಸೊ ಇದ್ರ ವ್ಯಾಲ್ಯೂ ಏನದಲ್ಲ, ಬಿಟ್ಕಾಯಿನ್ ವ್ಯಾಲ್ಯೂ, ಇಟ್ ರಿಮೇನ್ಸ್ ಆಸ್ ಇಟ್ ಈಸ್ ಥ್ರೂಔಟ್ ಇಟ್ಸ್ ಲೈಫ್ ಟೈಮ್. ದೋ ಅದ್ರ ಪ್ರೈಸ್ 1,15,000 1,20,000 ಅದ್ರ ಪ್ರಶ್ನೆ ಇಲ್ಲ, ಬಟ್ ವ್ಯಾಲ್ಯೂ ರಿಮೇನ್ಸ್ ಸೇಮ್ ಥ್ರೂಔಟ್. ಅದಕ್ಕೆ ಜನ ತಲೆ ಕೆಟ್ಟು ಇದ್ರೊಳಗಡೆ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ನಿಮ್ಮಂತ ಚಿಲ್ಲರೆ ಜನ ಅಂತೂ ಇನ್ವೆಸ್ಟ್ ಮಾಡ್ಲಿಕ್ಕಿಲ್ಲ ಇಲ್ಲಿ. ರಿಟೇಲ್ಸ್ ಲೈಕ್ ನಾಟ್ ಬ್ಲ್ಯಾಕ್ ರಾಕ್ ಹೋಗಿ ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ ನಿಮಗೆ. ಲುಕ್, ದಿಸ್ ಪೀಪಲ್ ಕಂಟ್ರೋಲ್ ದ ವರ್ಲ್ಡ್. ಮನಿ ಸಪ್ಲೈ ಇವೆಲ್ಲ ಕಂಟ್ರೋಲ್ ಮಾಡ್ಕೊತಾರೆ ಇವರೆಲ್ಲ. ಬ್ಲ್ಯಾಕ್ ರಾಕ್ ಅಂಡ್ ಬಿಗ್ ಬಿಗ್ ಇನ್ಸ್ಟಿಟ್ಯೂಷನ್, ಮಾರ್ಗನ್ ಸ್ಟ್ಯಾನ್ಲಿ, ಇವರು ತಲೆ ಕಟ್ಟಿಲ್ಲ. ಅಂಡರ್ಸ್ಟ್ಯಾಂಡ್ ದಮ್. ಸಿ, ಅದಕ್ಕೋಸ್ಕರ ಕೆಲವೊಂದು ಕಾಯಿನ್ಸ್ಗಳನ್ನ ಟ್ಯಾಪ್ ಇವೆ. ಐ ಶೋ ಯು ಎಕ್ಸಾಂಪಲ್. ನೋಡ್ಕೊಡ್ರಿ, ಮ್ಯಾಕ್ಸಿಮಮ್ ಸಪ್ಲೈನೇ ಇಷ್ಟು. ಇದರ ಮೇಲೆ ಒಂದು ಕಾಯಿನ್ ನೀವು ಪ್ರಿಂಟ್ ಅಲ್ಲ, ಇದನ್ನ ಮೈನಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಲಿಮಿಟೆಡ್ ಸಪ್ಲೈ ಇದೆ ಅಂತ ಗೊತ್ತಾಗಿದೆ. ಲಿಮಿಟೆಡ್ ಸಪ್ಲೈ, ಎಷ್ಟು ದಿನ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ರಿ. ಸೊ ವ್ಯಾಲ್ಯೂ ಏನಾಗತ್ತೆ ಅಷ್ಟೇ ಉಳಿತದೆ. ಸೊ ಅದ್ರ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗ್ತದೆ. ಸಿ, ಸಪ್ಲೈನೇ ಲಿಮಿಟ್ ಮಾಡಿಬಿಟ್ಟಿದ್ದೀರಿ, ಸೊ ಡಿಮಾಂಡ್ ವಿಲ್ ರೈಸ್ ಓನ್ಲಿ. ಅದಕ್ಕೋಸ್ಕರ ಗೋಲ್ಡ್ಗಿಂತಲೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹುಡುಗಿದ್ದು ಕ್ರಿಪ್ಟೋ ಬಿಟ್ಕಾಯಿನ್. ಗೋಲ್ಡ್ಗಿಂತಲೂ ಸಿಕ್ಕಾಪಟ್ಟೆ ಹುಡುಗಿದ್ದು, ಮಲ್ಟಿಫೋಲ್ಡ್ ರಿಟರ್ನ್. ದಿಸ್ ಇಸ್ ಡಬಲ್. ಟ್ರಂಪ್ ಬರೋಕ್ಕಿಂತ ಮುಂಚೆ $60,000 ಚಿಲ್ಲರೆ ಇತ್ತು, ಈಗ ಎಷ್ಟಿದೆ ನೀವು ಕಣ್ಮುಂದಿದೆ. ಇವನ್ 0.25 ಚಿಲ್ಲರೆನಲ್ಲಿತ್ತು ಸರ್ XRP, ಈಗ 3 ಪಾಯಿಂಟ್ ಚಿಲ್ಲರೆಗಿದೆ. ಅದನ್ನ ಲೆಕ್ಕ ಹಾಕಿದ್ರೆ 500 ಟೈಮ್ಸ್ ಅದು ಆಗ್ತದೆ. ದಾಟ್ಸ್ ಅ ವ್ಯಾಲ್ಯೂ ಕ್ರಿಯೇಟೆಡ್. ನೀವು ಪಂಪ್ ಡಂಪ್ ತರ ವಿಚಾರ ಮಾಡ್ಲಿಕ್ಕೆ ಕೊಡ್ರಿ. ಪಂಪ್ ಡಂಪ್ ಮಾಡೋದಕ್ಕೆ ಒಂದು ಕ್ಲಾಸ್ ಇಟ್ಟಿರ್ತೀನಿ, ಬೇಕಾದ್ರೆ ನೋಡುವಂತೀರ ಅಂತದ್ರೊಳಗೆ ಕಲ್ಸ್ಕೊಡ್ತೀನಿ, ಬೇಕಾದ್ರೆ ನೋಡೋತ್ರ ಮಾಡ್ರಿ, ನಿಮ್ಮ ಇಷ್ಟ. ನಾ ಇಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಹೆಂಗೆ ಮಾಡೋ ಅಂತ ಹೇಳಿಕೊಡ್ತೀನಿ ಅಷ್ಟೇ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲಪ್ಪ, ನಾ ಇನ್ವೆಸ್ಟ್ ಹೆಂಗೆ ಮಾಡಲಿ ಅಂದರೆ, 1,00,000 ಒಳಗಡೆ ಕ್ರಿಪ್ಟೋ ಮಾರ್ಕೆಟ್ ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ 1,00,000 ಹಾಕ್ತೀನಪ್ಪ ಅಂದರೆ ಇವಾಗ 5,000 ಹಾಕೋದು, 5% ಅಷ್ಟೇ. ಯಾವ ಕಾಯಿನ್ ಅನ್ನೋದು ಲಿಸ್ಟು ಕೊಡ್ತೀನಿ. ಆ್ಯಂಡ್ ಸರ್ ಇವತ್ತೇ ಹಾಕಿದೆ, ಒಂದು 6 ತಿಂಗಳು ಬಿಟ್ಟು ಹೋಗಿಲ್ಲ ಅಂತಾರೆ, ನೋ, ಯು ಶುಡ್ ನಾಟ್. ಅದ್ರ ಬಗ್ಗೆ ಗೊತ್ತಿರಬೇಕು. ಎಕ್ಸಾಂಪಲ್, ಇಂಡಿಯನ್ ಮಾರ್ಕೆಟ್ ಯಾವುದೋ ಕಂಪ್ನಿ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದರೆ ಅದ್ರ ಬಗ್ಗೆ ತಳ ಬುಡನೂ ತೆಗೆದು ಹಾಕಿರ್ತೀರಿ. ಲೈಕ್ ಎಕ್ಸಾಂಪಲ್, ಕಂಪ್ನಿ ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಎಷ್ಟು ಸೇಲ್ಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗುತ್ತೆ, ಎಷ್ಟು ಇನ್ವೆಸ್ಟರ್ಸ್ ಇದ್ದಾರೆ, ಮ್ಯಾಕ್ಸಿಮಮ್ ಕ್ಯಾಶ್ ಫ್ಲೋ ಎಲ್ಲಿ ಇಷ್ಟಿದಪ್ಪ, ಇಲ್ಲ ಸ್ಟಡಿ ಮಾಡ್ತೀರಿ. ಅದೇ ರೀತಿ ಇಲ್ಲೂ ವ್ಯಾಲ್ಯೂಸ್ ಡಿಫ್ರೆಂಟ್. ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸಪ್ಲೈ ಲಿಮಿಟೆಡ್ ಇರೋದ್ರಿಂದ ವ್ಯಾಲ್ಯೂ ರಿಮೇನ್ಸ್ ಸೇಮ್ ಥ್ರೂಔಟ್ ಇಟ್ಸ್ ಲೈಫ್ ಟೈಮ್. ಆ್ಯಂಡ್ ದ್ಯಾಟ್ ಈಸ್ ವೈ ಕ್ರಿಪ್ಟೋ ಕರೆನ್ಸಿಗಳಿಗೆ ವ್ಯಾಲ್ಯೂ ಇನ್ನೂ ಬರ್ತಾ ಇದೆ, ಹೋಗ್ತಾನೆ ಇದೆ, ಮೇಲ್ಗಡೆ ಹೋಗೋದೆ. ಗೆಟಿಂಗ್ ತಿಳಿತಲ್ಲ? ಯಪ್. ಲುಕ್, ಫೀಚರ್ಸ್ ಇಂಪಾರ್ಟೆಂಟ್ ಇದೆ. ರಿಪೀಟ್, ಬಹಳ ಫೀಚರ್ಸ್ ಇಂಪಾರ್ಟೆಂಟ್ ಇದೆ. ಏನಪ್ಪ ಫೀಚರ್ಸ್ ಇದ್ರೊಳಗಡೆ? ಸೊ ಲುಕ್ ಹಿಯರ್, ಒಂದು ಹೈ ಸೆಕ್ಯೂರಿಟಿ. ಸೊ ಪ್ರೈವೇಟ್ ಕೀ ಇರುತ್ತೆ. ಲೈಕ್ ಎಕ್ಸಾಂಪಲ್, ನೀವು ಈಗ ವಾಟ್ಸಪ್ ಯೂಸ್ ಮಾಡ್ತಿರಲ್ಲ, ಅದರೊಳಗಡೆ ಒಂದಿಷ್ಟು ಪಾಯಿಂಟ್ಸ್ ಇದೆ. ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಇರುತ್ತೆ. ಎಂಡ್ ಟು ಎಂಡ್ ಅಂದರೆ, ನೀವು ಇಲ್ಲಿ ಮೆಸೇಜ್ ಕಳಿಸಿದ್ರೆ ಯಾರಿಗೆ A to B ಹೋಗಿರ್ತದಲ್ಲ ಅವ್ರು ಅಷ್ಟೇ ನೋಡಬಹುದು. ಪಬ್ಲಿಕಲ್ಲಿ ಹಾಕೊಂಡಿದ್ರೆ ಬೇರೆ ವಿಷಯ, ನಿಮ್ದೊಂದು ಫ್ಯಾಮಿಲಿ ಗ್ರೂಪ್ ಮಾಡ್ಕೊಂಡಿರ್ತೀರಿ, ಅದು ಬೇರೆ ವಿಷಯ. ಬಟ್ ಫ್ಯಾಮಿಲಿ ಗ್ರೂಪ್ ಬಿಟ್ಟು ಬೇರೆ ಯಾರು ನೋಡ್ಬೋದಾ? ಇಲ್ಲ. ಸೊ ದರ್ ಇಸ್ ಅ ಸಿಸ್ಟಮ್ ಲೈಕ್ ದಿಸ್.
ಸೊ ಯಾರು ಕಳಿಸಿರ್ತೀರ ಅವರಷ್ಟೇ ತಕ್ಕೋಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಡಿಸ್ಅಡ್ವಾಂಟೇಜ್ ಅನ್ಕೊಳ್ರಿ ಇರ್ರಿವರ್ಸಿಬಲ್ ಟ್ರಾನ್ಸಾಕ್ಷನ್. ಎಕ್ಸಾಂಪಲ್, ಒಬ್ಬರಿಂದ ಏನಾದ್ರು ದುಡ್ಡು ಕಳಿಸಿದ್ರಪ್ಪ, ಇದನ್ನು ವಾಪಸ್ ರಿವರ್ಸಲ್ ಮಾಡ್ಕೊಳ್ಳಿಕ್ ಬರಲ್ಲ. ಓನ್ಲಿ ಹಿ ಹ್ಯಾಸ್ ಟು ಸೆಂಡ್ ಅಗೇನ್. ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಏನ್ ಮಾಡ್ಬೋದು ಅಲ್ಲ, ಅಥವಾ ನಮ್ಮ ಇಂಡಿಯನ್ ಸಿಸ್ಟಮ್ ಅಥವಾ ಕಾಮನ್ ಲೈಕ್ ಅಮೌಂಟ್ ಕಳಿಸೋದ್ರ ಈಸಿ ಏನಪ್ಪಾ ಅಂದ್ರೆ, ಯಾವುದೋ ಒಂದು ನಂಬರ್ ರಾಂಗ್ ಹಾಕಿ ಎದಿಂದ ಬಿ ಕಳಿಸಿದ್ರಪ್ಪ. ಓಕೆ, ನೀವು ನಡುವೆ ಬ್ಯಾಂಕಿಗೆ ಹೋಗಿ ಒಂದು ಲೆಟರ್ ಬರೆದು, ಸರ್ ಹಿಂಗೆ ತಪ್ಪು ಮಾಡಿದೆ, ಸೊ ಈ ಅಮೌಂಟ್ನ ರಿವರ್ಸ್ ಮಾಡಿ ಅಂತ ಇಲ್ಲೆಲ್ಲೋ ಸ್ಟಾಪ್ ಮಾಡಿ ಏನೋ ಕತೆ ಮಾಡಬಹುದು, ಆಮೇಲೆ ವಾಪಸ್ ಬರೋದು ದುಡ್ಡು. ಇಲ್ಲ, ಹಂಗಿಲ್ಲ, ಇರ್ರಿವರ್ಸಿಬಲ್. ಓನ್ಲಿ ಆಮೇಲೆ ಈ ಮನುಷ್ಯ ಒಪ್ಕೋಬೇಕು ಅಂದ್ರೆ ರಿವರ್ಸ್ ಆಗೋದು, ಇಲ್ಲಾಂದ್ರೆ ಇಲ್ಲ. ಅದೊಂದು ಪಾಯಿಂಟ್ ಇದೆ. ಓಕೆ, ಅಂಡ್ ಇನ್ನೊಂದು ಪರ್ಮಿಷನ್ಲೆಸ್. ಲುಕ್ ಹಿಯರ್, ಯಾವುದೇ ಬ್ಯಾಂಕು ಗೌರ್ಮೆಂಟ್ಗಳು ನಿಮ್ಮ ನಡುವೆನೇ ಇರೋದಿಲ್ಲ. ಈಗ ಒಂದು 1 ಲಕ್ಷ ಕಳಿಸ್ಬೇಕು, 10 ಲಕ್ಷ ಕಳಿಸ್ಬೇಕು ಅಂದ್ರೆ ಬ್ಯಾಂಕಿಗೆ ಹೋಗಿ ಲೈನ್ ಹಚ್ಕೊಂಡು ಅವ್ರಿಗೆಲ್ಲ ಕೈ ಮುಗಿದು, ಅದು ಎಸ್ ಬಿ ಐ ಕತೆ ಅಂತೂ ಭಾಳ ಕೆಟ್ಟದು. ಓಕೆ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹೆಕ್ಟಿಕ್. ಸಿಟ್ ಅಂಡ್ ಸೆಂಡ್ ದೇರ್ ಆಲ್ ಥಿಂಗ್ಸ್. ಸೊ ದರ್ಸ್ ನೋ ಎನಿ ಥಿಂಗ್ಸ್ ಹಿಯರ್. ಸೊ ನೋ ಎನಿ ಗೇಟ್ ಕೀಪರ್ಸ್ ಆರ್ ದೇರ್. ಓಕೆ, ಜಸ್ಟ್ ಇನ್ಸ್ಟಾಲ್ ಯುವರ್ ಕ್ರಿಪ್ಟೋ ವಾಲೆಟ್ ಅಂಡ್ ಸೆಂಡ್ ಜಸ್ಟ್ ಟ್ರಾನ್ಸಾಕ್ಷನ್, ದಾಟ್ಸ್ ಇಟ್. ಅದನ್ನ ಹೆಂಗೆ ಕಾಣತ್ತೇನೋ ತೋರಿಸ್ತೀನಿ ನಿಮಗೆ, ಡೋಂಟ್ ವರಿ. ಸೊ ಇನ್ನೊಂದು ಸೂಪರ್ ಫಾಸ್ಟ್ ಟ್ರಾನ್ಸಾಕ್ಷನ್ಸ್, ಒಂದು ಕ್ಲಿಕ್ ಹೊಡೆದ್ರೆ ಹೋಯ್ತು ಅಮೌಂಟ್. ಅಂಡ್ ಲೊಕೇಶನ್ ಇಂಡಿಪೆಂಡೆಂಟ್. ಐ ರಿಪೀಟ್ ಹಿಯರ್, ವಿ ಆರ್ ಗೋಯಿಂಗ್ ಟು ಬಿಕಮ್ ಗ್ಲೋಬಲ್ ಸಿಟಿಸನ್ಸ್. ಅದಕ್ಕೋಸ್ಕರ ಈ ಕರೆನ್ಸಿಗಳನ್ನ ಅರ್ಥ ಮಾಡ್ಕೋದು ಭಾಳ ಇಂಪಾರ್ಟೆಂಟ್ ಇದೆ. ವಿ ಆರ್ ಗ್ಲೋಬಲ್ ಸಿಟಿಸನ್ಸ್ ಆಗೋರು ನಾವು ಹೋಗಿ. ಈಗ ವಸುದೈವ ಕುಟುಂಬಕಂ ಡೆಫಿನೆಟ್ಲಿ ಆಗೋದೇ ಅದು. ಓಕೆ, ಸೊ ಲೊಕೇಶನ್ ಇಂಡಿಪೆಂಡೆಂಟ್ ಆ್ಯಂಡ್ ಯಾರು ಕಳಿಸಿದ್ರು ಅನ್ನುವ ಪಾಯಿಂಟ್ಗಳು ಕೂಡ ಗುಪ್ತವಾಗಿರುತ್ತೆ. ಓಕೆ, ಆ್ಯಂಡ್ ನೋ ರಿಯಲ್ ಐಡೆಂಟಿಟಿ ಸಿಗೋದಿಲ್ಲ. ಇನ್ನೊಂದೇನಪ್ಪ ಅಂದ್ರೆ, ಕ್ರಿಪ್ಟೋ ಅಡ್ರೆಸ್ಗಳು ನೋಡಿದ್ರೆ ನಿಮ್ಗೆ ತೋರಿಸ್ತೀನಿ ನಾನು, 30 ಕ್ಯಾರೆಕ್ಟರ್ ಸ್ಟ್ರಿಂಗ್ ಇರುತ್ತೆ, ಅಂತ ನೋಡಿದ್ರೂ ಅರ್ಧ ತಲೆ ಕೆಟ್ಟೋಗಿರ್ತದೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ರಿ ಯಾರ್ಯಾರು ಯಾವಾಗ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ. ಲುಕ್, ದಿಸ್ ಒನ್ ಪೇಪಾಲ್ ಆಲ್ರೆಡಿ ಯೂಸಸ್, ಈಕ್ವಲ್ಸ್, ಟ್ರಕ್ ಪೇ, JP Morgan. ಇವ್ರಂತೂ ಹೆಸರಂತೂ ಕಡಿಮೆ ಅಲ್ಲ ಅಂತ ಕೊಟ್ರಿ ಎಲ್ರು. ಓಕೆ, ಇಂಡಿಯನ್ ಮಾರ್ಕೆಟಲ್ಲಿ ಏನಾದರೂ ಹಾಕ್ತಾನೆ ಇರ್ತಾರೆ ಇವರು, ಏನು ವಿಷಯಗಳು ಲೈಕ್ ಇಂಥ ಸ್ಟಾಕಲ್ಲಿ ಹಾಕ್ನಾ ಬಿಡ್ಲಾ, ಲೈಸ್ ರಿಸರ್ಚ್ ರಿಪೋರ್ಟ್ ಕೊಡ್ತಿರ್ತಾರೆ. ಮಾರ್ಗನ್ ಸ್ಟಾನ್ಲೆ. ಓಕೆ, ಮಾರ್ಗನ್ ಸ್ಟಾನ್ಲೆ ಬಗ್ಗೆ ಎಷ್ಟು ಜನರಿಗೆ ಗೊತ್ತು ಸರ್? ಮಾರ್ಗನ್ ಸ್ಟಾನ್ಲೆ ಎಷ್ಟು ಜನರಿಗೆ ಗೊತ್ತು? ಮಾರ್ಗನ್ ಸ್ಟಾನ್ಲೆ, ಈ ಪುಣ್ಯಾತ್ಮರ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಗೊತ್ತಿಲ್ಲ ಸರ್. ಓಕೆ, ಕೆಲವೊಂದು ಇನ್ವೆಸ್ಟರ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಅಂಡ್ ರಿಸರ್ಚ್ ರಿಪೋರ್ಟ್ ಬಿಡ್ತಿರ್ತಾರೆ, ಲೈಕ್ ಮಾರ್ಗನ್ ಸ್ಟಾನ್ಲೆ ಆಗಲಿ, ನೋಮೂರಾ ಆಗಲಿ. ಓಕೆ, ಆ್ಯಂಡ್ ನೀವು ಇತ್ತೀಚೆಗಂತೂ ದೊಡ್ಡ ಜೇನ್ ಸ್ಟ್ರೀಟ್ ಒಂದು ಬಿಟ್ರೆ ಇದು ಯಾರನ್ನೂ ಕೇಳಿಲ್ಲ ನೀವು. ಇವರೆಲ್ಲ ಯಾರು ರಿಸರ್ಚರ್ ಇರ್ತಾರೆ, ಟ್ರೇಡರ್ಸ್ ಇರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಇವ್ರ ಬಗ್ಗೆ ಗೊತ್ತಿರಲಿ. ಇವರು ಸಾಮಾನ್ಯ ಜನ ಎಲ್ಲ, ದೊಡ್ಡ ಅಮೌಂಟನ್ನ ಅಲ್ಲಿಂದ ಇಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಿರ್ತಾರೆ. ಸೊ ದೇ ಇನ್ವೆಸ್ಟ್ ಇನ್ ದ ಮಾರ್ಕೆಟ್ ವಿಚ್ ಆರ್ ಹ್ಯಾವಿಂಗ್ ಅ ಲೋ ವ್ಯಾಲ್ಯೂಯೇಷನ್ ಆ್ಯಂಡ್ ಚೆನ್ನಾಗಿರೋ ಆದಮೇಲೆ ವಿಡ್ರಾ ಮಾಡ್ಕೊಂಡು ಹೋಗ್ತಿರ್ತಾರೆ. ಎನಿವೆ, ಲುಕ್ ಹಿಯರ್, ಇವರೆಲ್ಲ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ B2B ಬಿಸ್ನೆಸ್ ಒಳಗಡೆ. ಆ್ಯಂಡ್ ಹೆಂಗೆ ಕಾಣ್ತಾ ಇದೆ ಫ್ಯೂಚರ್ ಹಿಂಗಿದೆ. ಲುಕ್, ಇಫ್ ಯು ವಾಂಟ್ ಟು ಪೇ ಲೈಕ್ ದಿಸ್. ಕ್ರೆಡಿಟ್ ಕಾರ್ಡಾ, ಡೆಬಿಟ್ ಕಾರ್ಡಾ, ಕ್ಯಾಶ್ ಟ್ರಾನ್ಸ್ಫರಾ, ಲೈಕ್ ಬ್ಯಾಂಕ್ ಟ್ರಾನ್ಸ್ಫರ್, ಕ್ಯಾಶಾ, ಯಾವ ಕರೆನ್ಸಿ ಒಳಗಡೆ, ಲೈಕ್ ಯಾವ ಕಾಯಿನ್ ಒಳಗಡೆ ನೀವು ಚಾಯ್ಸ್ ಮಾಡ್ಕೊಳ್ರಿ. ಡು ಇಟ್. ನಿಮ್ಗೆ ಇಷ್ಟೇ ಕೊಡೋದೆ. ಓಕೆ, $70 ಕೊಡೋದೆ. ಅದರೊಳಗಡೆ ಆವಾಗ 1 BTC ಅಂದರೆ 61,408 ಇತ್ತು. ಅದ್ರ ಪ್ರಕಾರ ಇಷ್ಟೇ BTC ಹೋಗ್ತದೆ. ಕರೆಕ್ಟಾಗಿ ಇಷ್ಟೇ ಈಸಿ ಇದೆ. ಆ್ಯಂಡ್ ಆ ಸಿಸ್ಟಮ್ ಆಲ್ರೆಡಿ ಬಂದು ಆಗಿದೆ. ಅದೇ ನಿಮ್ಮ ಮುಂದೆ ಅನಿಸ್ತಿರೋದು. ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡೋದು, ನಿಮ್ಮ ಹತ್ರ ಇದಿದೆಯಾ, ನಿಮ್ಮ ವ್ಯಾಲೆಟಿಂದ ಅದು ವ್ಯಾಲ್ಯೂ ಹೋಗುತ್ತೆ. ನಾವೆಲ್ಲರೂ Paytm ವ್ಯಾಲೆಟು, ಫೋನ್ಪೇ ವ್ಯಾಲೆಟಲ್ಲಿ ನೋಡಿದ್ದೀವಿ. ಈ ವ್ಯಾಲೆಟ್ಸ್ಗಳು ಬರ್ತವೆ. 2 ಟೈಪ್ ವ್ಯಾಲೆಟ್ಸ್ ಇವೆ. ಮೊನ್ನೆ ಕಾಯಿನ್ D6 ಮೇಲೆ ನೀವು ನೋಡಿರ್ಬೋದು, ಲೈಕ್ ಒಂದು ಅಟ್ಯಾಕ್ ಆಯಿತು. ಅದರೊಳಗಡೆ ಈವನ್ ಲೈಕ್ ದ ಓನರು ಕೂಡ ಬಂದು ಏನಪ್ಪ ಅಂದರೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಕಸ್ಟಮರ್ದು ಯಾರ್ದು ಅಮೌಂಟ್ ಹೋಗಿಲ್ಲ, ದಟ್ ಆಸ್ ಆಲ್ ಆರ್ ಸ್ಟೋರ್ಡ್ ಇನ್ ದ ಕೋಲ್ಡ್ ವ್ಯಾಲೆಟ್ ಅಂದ. ಕೋಲ್ಡ್ ವ್ಯಾಲೆಟ್ ಅಂದರೆ 2 ಟೈಪ್ ಇರುತ್ತೆ, ಕೋಲ್ಡು, ಹಾಟು ಅಂತೇಳಿ. ಹಾಟ್ ಅಂದರೆ ಆನ್ಲೈನು, ಕೋಲ್ಡ್ ಅಂದರೆ ಹಾರ್ಡ್ ಡಿಸ್ಕು ಅಥವಾ ಸ್ಟೋರೇಜ್ ಡಿವೈಸಲ್ಲಿ ತೆಗೆದಿಡೋದು. ಸೊ ದೀಸ್ ಆರ್
ನಾಟ್ ಅಟ್ಯಾಕಬಲ್. ದೀಸ್ ಆರ್ ಅಟ್ಯಾಕಬಲ್ ಆನ್ಲೈನ್. ನೀವು ಅದು ಮುಂದೆ ಕಲಿಯೋಣ. ಬಟ್ ತಿಳ್ಕೊಳ್ರಿ, ಇದು ಬರ್ತಾ ಇದೆ. ಅಟ್ಲೀಸ್ಟ್ ಫಾರ್ ನಾಲೆಜ್ ಪರ್ಪಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಲುಕ್, ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಇನ್ ಫ್ರಂಟ್ ಆಫ್ ಯು. ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್. ಏನಿದೆ ಪ್ರಾಬ್ಲಮ್? ಫಸ್ಟ್ ಲುಕ್ ಹಿಯರ್. ತಿಳಿತಾ ಸರ್? ಏನ್ ತಿಳಿತು? ತಿಳಿತಾ? ಏನ ತಿಳಿತಾ? ಎನಿಬಾಡಿ? ಎಸ್ ಸರ್, ಎಸ್ ಸರ್. ಎಸ್ ಸರ್. ಸೊ ಇಲ್ಲಿ ನೋಡ್ಕೊಳ್ರಿ, ಏನ್ ಪ್ರಾಬ್ಲಮ್ ಇದೆ, ಏನ್ ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ನೀವು ಓಕೆ ಏನ್ ಮಾಡ್ತೀರಪ್ಪ ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ಓಕೆ ಥರ್ಡ್ ಪಾರ್ಟಿ ಟ್ರಾನ್ಸ್ಫರ್ಸ್ ಅಂದ್ರೆ ಇವರು ಲೈಕ್ ವೀಸಾ, ಮಾಸ್ಟರ್ ಕಾರ್ಡ್ ತಲೆನೂ ಕಟ್ಟಿಲ್ಲ ಅವ್ರಿಗೂ. ನೀವು ಬೇಕಾದ್ರೆ ಇವಾಗ ಇವನ್ ಕೆಲವೊಂದು ಸೂಪರ್ ಸ್ಟಾರ್ಗಳು ವೀಸಾ, ಮಾಸ್ಟರ್ ಕಾರ್ಡ್ನ ಅಥವಾ ಈವನ್ ಓಕೆ ಅಮೆರಿಕನ್ ಎಕ್ಸ್ಪ್ರೆಸ್ಗಳನ್ನ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದಪ್ಪ ಅಂದ್ರೆ ಅವ್ರಿಗೊಂದು ನಡುವೆ ಒಂದು ಚಾರ್ಜಸ್ ಹೋಗ್ತದೆ. ಓಕೆ, ಅಂಡ್ ಆಮೇಲೆ ಅವ್ರ ಬ್ಯಾಂಕು, ಆಮೇಲೆ ಪೀಪಲ್. ಸಿ, ನೀವು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕು. ಆ ಬ್ಯಾಂಕ್ನವರು ಟೈಮ್ ಇದ್ರೆ ಆಯ್ತು, ಇಲ್ಲ ಊಟಕ್ಕೆ ಹೋಗಿದ್ದಾನಪ್ಪ 1 ಗಂಟೆಗೆ ಬಾ, 2 ಗಂಟೆಗೆ ಬಾ, ಓಕೆ ಬರೆದು ಕೊಡೋನು ಬೇಕು. ಓಕೆ, ಸೊ ಇಟ್ಸ್ ಟೇಕ್ ಲಾಟ್ ಆಫ್ ಟೈಮ್. ಅದಾದ ಮೇಲೆ ಥರ್ಡ್ ಪಾರ್ಟಿ ಹ್ಯಾಂಡಲ್ ಮಾಡ್ತಾರೆ, ಯಾರು ಅಮೌಂಟ್ ಕಳಿಸ್ಬೇಕು ಅವರು. ಆಮೇಲೆ ಅವ್ರ ಬ್ಯಾಂಕಿಗೆ ಹೋಗ್ತದೆ, ಆಮೇಲೆ ಈ ಪುಣ್ಯಾತ್ಮ ತಗೋತಾನೆ, ಆಮೇಲೆ ನಿಮ್ಗೊಂದು ಡೀಲ್ಸ್ಗಳು ಕಳಿಸ್ಬೇಕಾಯ್ತು. ಎಕ್ಸಾಂಪಲ್ ಏನೋ ಒಂದು ವಸ್ತುನ ತಗೊಳಕ್ಕೆ ಏನಾದ್ರು ಈ ದುಡ್ಡು ಈ ರೀತಿ ಕಳಿಸಿದ್ರಪ್ಪ ಅಂದ್ರೆ 2 ದಿನ ಅದೇ ಆಗ್ತದೆ ಸ್ಟೋರಿ ಮಿನಿಮಮ್. ಬಟ್ಸ್ ನಾಟ್ ಲೈಕ್ ಹಿಯರ್. ನೀವು ಬಿಟ್ಕಾಯಿನ್ನ ಇವನಿಗೆ ಕಳಿಸ್ತೀರಿ ಅಷ್ಟೇ. ಎ ಬಿ ಫಿನಿಶ್ಡ್. ನೋ ಅದರ್ ಪಾರ್ಟಿ, 1 to 1 ನಿಮ್ಮಿಂದ ನೀವು ಅಷ್ಟೇ. ದಟ್ಸ್ ಪಾಯಿಂಟ್ ಆಫ್ ಪವರ್. ಇಷ್ಟೆಲ್ಲ ಸರ್ಪಾಸ್ ಮಾಡ್ಲಿಕ್ಕತ್ತೀರಿ. ಇಷ್ಟೆಲ್ಲ ಇಂಡಿಗೆ ಆಲ್ರೆಡಿ ನಡೀತಾ ಇದೆ. ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಆಲ್ರೆಡಿ ನಡೀತಾ ಇದೆ. ಅಂಡ್ ಈಗ ಸದ್ಯನೂ ಕೆಲವೊಂದು ಇವನ್ ಪೇಪಾಲ್ ವೆಬ್ಸೈಟ್ ಅಲ್ಲೂ ಹೋಗಿ ನೋಡ್ಕೊಳ್ರಿ. ಓಕೆ, ಲುಕ್ ಹಿಯರ್, ಡಿಫ್ರೆನ್ಸ್ ನೋಡ್ಕೊಳ್ರಿ. ಫಸ್ಟ್ಗೆ ಡಿಫ್ರೆನ್ಸ್ ನೋಡ್ಕೊಳ್ರಿ. ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ಬ್ಯಾಂಕಿಂಗ್ ಒಳಗಡೆ ಸೆಂಟ್ರಲೈಸ್ಡ್ ಇದೀವಿ, ಕಂಟ್ರೋಲ್ಡ್ ಬೈ ದ ಬ್ಯಾಂಕ್ಸ್ ಅಂಡ್ ದ ಗವರ್ಮೆಂಟ್ಸ್. ಒಂದು ರೌಂಡ್ ಓದ್ಕೊಳ್ರಿ, ಪಾಸ್ ಮಾಡಿ. ಓಕೆ, ಓದಿದ್ರೆ ಫೈನ್, ನೈಸ್, ಸೂಪರ್. ನೋಡ್ಕೊಳ್ರಿ. ಫಸ್ಟು ಸೆಂಟ್ರಲೈಸ್ಡ್, ಓಕೆ ಇಲ್ಲಿ ಡಿಸೆಂಟ್ರಲೈಸ್ಡ್. ಸೊ ಯಾರು ನಿಮ್ಮ ಪ್ರೈವಸಿ ಅಡ್ಡಿ ಬರಲ್ಲ. ಓಕೆ, ನೆಕ್ಸ್ಟ್ ಇಂಟರ್ಮಿಡಿಯರಿ ಪ್ರೊಸೆಸಿಂಗ್ ಅಂದರೆ ಸ್ಲೋ ಆಗುತ್ತೆ. ಬ್ಯಾಂಕಿಗೆ ಹೋಗಬೇಕು ಆ್ಯಂಡ್ ಅಲ್ಲಿ ಕಾಯ್ಕೊಂಡು ಕುತ್ಕೋಬೇಕು, ಟ್ರಾನ್ಸ್ಫರ್ ಮಾಡಲಿಕ್ಕೆ ಟೈಮ್ ಪಾಸ್ ಆಗುತ್ತೆ. ವೆರಾಸ್ ಇಸ್ 24/7. ಬ್ಯಾಂಕಿಗೆ ಹೋಗ್ತೀನಿ ಅಂದರೂ ಕೂಡ 5 ಗಂಟೆ ಮೇಲೆ ಅಂತ ಹೋಗಲಿ, ಅಟ್ಲೀಸ್ಟ್ 4 ಗಂಟೆ ಮೇಲೆ ಅಂತೂ ನೀವು ಯಾರೂ ಎಂಟರ್ಟೈನ್ ಮಾಡೋದಿಲ್ಲ. 4 PM ಆಫ್ಟರ್ವರ್ಡ್ಸ್. ಇಲ್ಲ ಸರ್, ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಕೊತೀನಿ, ಮನೇಲಿ ಮಾಡ್ಕೊತೀನಿ ಅಂದರೆ ಕೆಲವೊಂದು 12-15 OTP ಬಂದು ತಲೆ ತಿಂತವೆ. ಒಮ್ಮೆ ಯಾವುದೋ OTP ಕಳ್ಕೊಂಡ್ರು ಕೂಡ ಅದು ಹೋಗು ಬ್ಯಾಂಕಿಗೆ ಹೋಗ್ಬೇಕಾಗ್ತದೆ. ಓಕೆ, ಹಿಯರ್ ಇಟ್ಸ್ ಅ ಟ್ರಸ್ಟ್ ಬೇಸ್ಡ್, ಬಟ್ ಇಟ್ಸ್ ಅ ಮ್ಯಾಥ್ ಬೇಸ್ಡ್. ಇಲ್ಲೂ ಕ್ರಿಪ್ಟೋಗ್ರಫಿ ಟೆಕ್ನಾಲಜೀಸ್ ಮಾಡ್ತಾರೆ. ಇಲ್ಲಿ ಲಿಮಿಟೆಡ್ ವಿಸಿಬಿಲಿಟಿ. ಐ ರಿಪೀಟ್ ಹಿಯರ್, ಲಿಮಿಟೆಡ್ ವಿಸಿಬಿಲಿಟಿ ಅಂದರೆ ನಿಮ್ಮ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ಸ್ಗಳನ್ನ ಯಾರು ನೋಡ್ಲಿಕ್ಕಾಗಲ್ಲ ಎಕ್ಸೆಪ್ಟ್ ಗೌರ್ಮೆಂಟ್ ಅಥವಾ ದ ಅಪ್ಪರ್ ಆಫೀಸ್ ಪೀಪಲ್ಸ್. ಇದು ಪಬ್ಲಿಕ್ ಲೆಜರ್ ಇರುತ್ತೆ. ಇದು ಪಬ್ಲಿಕ್ ಲೆಜರ್ ಬಗ್ಗೆ ನೀಟಾಗಿ ಮಾತಾಡ್ತೀನಿ. ದೋ ಪಬ್ಲಿಕ್ ಲೆಜರ್ ಅವೈಲಬಲ್, ಲೈಕ್ ಇದನ್ನ ವೇಲ್ ಅಲರ್ಟ್ಸ್ ಅಲ್ಲೂ ನೋಡ್ಬೋದು, ನಾವು ಕಲ್ತಿದ್ದೀವಿ. ಬಟ್ ಅಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ರಿಕ್ವೈರ್ಮೆಂಟ್ ಇದೆ, ID, ಕ್ರೆಡಿಟ್ ಕಾರ್ಡು, ಲೊಕೇಶನ್ ಲಿಮಿಟ್ಸು, ಅದು ಇದು ಇದಂತ ಏನಿಲ್ಲ, ಓಪನ್ ಆಕ್ಸೆಸ್. ಲೆಟ್ಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಏನ್ ಎಕ್ಸಾಂಪಲ್? ಡಿಫ್ರೆನ್ಸ್ ನೋಡ್ಕೊಡ್ರಿ. ಮೇನ್ ಕಂಟ್ರೋಲ್, ಟ್ರಾನ್ಸಾಕ್ಷನ್ಸ್, ಫೀಸ್,
ಅವೈಲಬಿಲಿಟಿ, ಪ್ರೈವಸಿ, ರಿವರ್ಸಬಿಲಿಟಿ, ಪರ್ಮಿಷನ್, ಇನ್ಫ್ಲೇಷನ್ ರಿಸ್ಕ್, ಈ ಎಲ್ಲದರೊಳಗೂ ಮ್ಯಾಕ್ಸಿಮಮ್ ಟೈಮ್ ಕ್ರಿಪ್ಟೋ ಕರೆನ್ಸಿ ಗೆಲ್ತಾ ಇದೆ. ಆ್ಯಂಡ್ ಇದನ್ನು ನಾವು ಬರಲ್ಲ ಅಂತ ಹೆಂಗೆ ಕೂತ್ಕೋತೀವಿ ಹೇಳ್ರಿ. ನಿಮ್ಗೆ ಹೇಳ್ತೀನಿ ಸರ್, ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಸದ್ಯದ ಮಟ್ಟಿಗೆ ಭಾಳ ಸ್ಲೋನೆಸ್ನ ಮಾಡ್ಲಿಕ್ಕಿದೆ, ಭಾಳ ಸ್ಲೋ ಮಾಡ್ಲಿಕ್ಕಿದೆ. ನಾನು 2-3 ವರ್ಷದ ಹಿಂದಿನ ಬಜೆಟಲ್ಲೇ ನೋಡಿದ್ದೆ, ದೇ ಆರ್ ಇಂಟ್ರೊಡ್ಯೂಸಿಂಗ್ ದ ಡಿಜಿಟಲ್ ಕರೆನ್ಸಿ ಅಂತ, ರುಪಿ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ರು. ಇನ್ನೂ ಬಂದಿಲ್ಲ, ಅದು ಇನ್ನೂ ಬಂದಿಲ್ಲ. ಆಲ್ರೆಡಿ ಸ್ಟೇಬಲ್ ಕರೆನ್ಸಿಗಳು ಸಿಕ್ಕಾಪಟ್ಟೆ ಬಂದಿದ್ದಾವೆ. USD ಅಂತೂ ಐತೆ, USDT. ನಾವು ಸ್ಲೋ ಆಗಿದ್ದೀವಿ ಸರ್. ನಾವು ಅನ್ಕೊಳ್ತಿದ್ದೀವಿ ಲೈಕ್ ಫೋನ್ಪೇ, ಲೈಕ್ UPI ಟ್ರಾನ್ಸಾಕ್ಷನ್ಸ್ನೇ ಗ್ರೇಟ್ ಆಗಿದೆ ಅಂತೇಳಿ, ಬಟ್ ಸ್ಟಿಲ್ ಇಟ್ಸ್ ಅಂಡರ್ ದ ಕಂಟ್ರೋಲ್. ಆ್ಯಂಡ್ ರೆಗ್ಯುಲೇಟರಿ ಇಲ್ಲವೇ ಇಲ್ಲ. ಲೈಕ್ ಕ್ರಿಪ್ಟೋ ಕರೆನ್ಸಿಲಿ ರೆಗ್ಯುಲೇಷನ್ ಇಟ್ಕೊಂಡಿಲ್ಲ ಅಂದರೆ 30% ಇಟ್ಕೊಂಡಿದ್ದಾರೆ. ರೆಗ್ಯುಲೇಷನ್ ಯಾವಾಗ ನಾರ್ಮಲ್ ಆಗ್ತದಲ್ಲ ಇಂಡಿಯನ್ ಮಾರ್ಕೆಟಲ್ಲಿ, ಎಕ್ಸಾಂಪಲ್ ಲೈಕ್ ಬ್ಯೂರೋಕ್ರಾಟ್ಸ್ಗಳು ಜಾಣರು ಅದರಪ್ಪ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಅವ್ರಿಗೆ ಗೊತ್ತಾಗಿದೆ. ಆವಾಗ 31% ಟ್ಯಾಕ್ಸ್ ಹೋಯ್ತು ಅಂತ ಕೊಡ್ರಿ, ಆವಾಗ ಮತ್ತೆ ಕ್ರಿಪ್ಟೋ ಬೂಮ್ ಕೂಡ ಬರಬಹುದು. ಐ ರಿಪೀಟ್, ಇನ್ನೊಂದು ಪ್ರಾಬ್ಲಮ್ ಅಥವಾ ಸೊಲ್ಯೂಷನ್ ನೋಡ್ಕೊಡ್ರಿ. ಭಾಳ ದೂರ ಬೇಡ, ನೇಬರಿಂಗ್ ಪಾಕಿಸ್ತಾನ್ ಸರ್, ಐ ರಿಪೀಟ್ ಹಿಯರ್, ಪಾಕಿಸ್ತಾನ್ ಕ್ರಿಪ್ಟೋ ಕರೆನ್ಸಿ ಒಳಗೆ ಒಂದು ಮುಂದ್ಗಡೆ ಹೊಂಟಿದೆ. ಗೊತ್ತಿಲ್ಲ ಅಂದರೆ ಇತ್ತೀಚಿನ ಆಗಿದ್ದ ಬೆಳವಣಿಗೆ ನೀವು ನೋಡ್ಕೋಬಹುದು. ಟ್ರಂಪ್, ಓಕೆ, he has just suddenly said that ಪಾಕಿಸ್ತಾನ ಜೊತೆ ಇಟ್ಕೊಂಡು ಎಕ್ಸ್ಪ್ಲೋರೇಷನ್ ಅದು ಇದು ಮಾಡ್ತೀನಿ ಅಂತೇಳಿ. ಅದು ಕ್ರೂಡ್ ಆಯಿಲ್ ಅಲ್ಲ, ಕ್ರಿಪ್ಟೋನೂ ಇದೆ, ಕ್ರಿಪ್ಟೋನು. ಆ್ಯಂಡ್ ನೌ ಡೇಸ್ US has became ಕ್ರಿಪ್ಟೋ ಕರೆನ್ಸಿ ಹಬ್. ಇನ್ನೊಂದು ಗೊತ್ತಿಲ್ಲ ಅಂದರೆ, ಒಂದು ಇತ್ತೀಚಿನ ನ್ಯೂಸ್ ಬೇಡ, ನನಗೆ ನಂಬೋದಿಲ್ಲಪ್ಪ ಅಂದ್ರೆ, ಭೂತಾನ್ ಆಲ್ರೆಡಿ ಸ್ಟಾರ್ಟೆಡ್ ಟೇಕಿಂಗ್ ಪೇಮೆಂಟ್ಸ್ ಇನ್ ದ ಕ್ರಿಪ್ಟೋ ಕರೆನ್ಸಿ. ಪಕ್ಕದಲ್ಲೇ ಭೂತಾನ್ ಬಾಜು. ಇನ್ನೇನು ಬೇಕು ಸರ್, ಇವರೆಲ್ಲರೂ ಮಾಡ್ಲಿಕ್ಕಿದ್ದಾರೆ. ನಮ್ಮ ಜನ ಬರದೆ, ಯು ಕೆನಾಟ್ ಅವಾಯ್ಡ್ ಇಟ್. ಸೋ ಮಚ್ ಅಡ್ವಾಂಟೇಜ್ಗಳು ಕೂಡ ಇದೆ. ಓಕೆ, ಆ್ಯಂಡ್ ಇನ್ಫ್ಲೇಷನ್ ರಿಸ್ಕ್ ಇದೆ. ಯಾವುದಕ್ಕೆ ಕ್ಯಾಶ್ ಪ್ರಿಂಟ್ ಆಗ್ತಿರೋಷ್ಟು ರಿಸ್ಕ್ ಇದೆ. ವೆರಾಸ್ ದಿಸ್ ಒನ್ ಇಸ್ ಇನ್ಫ್ಲೇಷನ್ ನಾಟ್ ಆಗೋದಿಲ್ಲ. ಸೊ that's why very important. Okay, and let's see here important point. ಈ ಪಾಯಿಂಟ್ ಅವ್ರು ಡಿಸ್ಅಡ್ವಾಂಟೇಜ್ ಅಂತಾರೆ, ಬಟ್ ಅದೆಲ್ಲ ಅಲ್ಲವೇ ಅಲ್ಲ. ಲುಕ್, ಒಂದು ಟೆಕ್ನಿಕಲ್ ಕಾಂಪ್ಲೆಕ್ಸಿಟಿ ಕ್ಲಿಯರ್ ಆಗುತ್ತೆ, ತಿಳ್ಕೊತೀವಿ. ವೊಲಟಾಲಿಟಿ ಇದೆ ಸದ್ಯದ ಮಟ್ಟಿಗೆ, ಬಿಕಾಸ್ ಯಾವುದೇ ನ್ಯೂ ಸಿಸ್ಟಮ್ ಬಂತಪ್ಪ ಸಿಸ್ಟಮ್ ಒಳಗಡೆ ಅಂದರೆ ಆಬ್ವಿಯಸ್ಲಿ ಇಟ್ ಇಸ್ ವೊಲಟೈಲ್ ಇದೆ. ಓಕೆ, ಆ್ಯಂಡ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಸದ್ಯದ ಮಟ್ಟಿಗೆ ಕಮ್ಮಿ ಇದೆ. ಬಟ್ ಎಲ್ಲ ದೇಶಗಳು ಕೂಡ ಆಲ್ಮೋಸ್ಟ್ 192 ಕಂಟ್ರೀಸ್ ಒಳಗಡೆ 10 ದೇಶ ಎಕ್ಸೆಪ್ಟೇಷನ್ ಮಾಡ್ಲಿಕ್ಕೆ ಅಂತ ತಿಳ್ಕೊಟ್ರೆ, ಹೋಗಿ ನಾಳೆದು 50 ಆಯ್ತಪ್ಪ ಅಂದ್ರೆ ಅವಾಗ ಕಾಯ್ಕೊ ಕೂತ್ಕೋಬೇಕಾಗತ್ತೆ. ಸೊ ಕರೆನ್ಸಿ ಪ್ರೊಲಿಫರೇಷನ್ ಇಸ್ ಸ್ಟಾರ್ಟೆಡ್ ಹಿಂಗೆ, ಆ್ಯಂಡ್ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಕೆಲವೊಂದು ಕಡೆ ಇದೆ. ಇವೆಲ್ಲ ಸ್ಲೋಲಿ ಕ್ಲಿಯರ್ ಆಗುವಂಥ ಡಿಸ್ಅಡ್ವಾಂಟೇಜ್ಗಳಿವು. ಡಿಸ್ಅಡ್ವಾಂಟೇಜ್ ಅಲ್ಲ, ನಾಳೆ ಇದನ್ನು ಕ್ಲಿಯರ್ ಮಾಡ್ಬೋದು ಅಂತ ಈಸಿ ಡಿಸ್ಅಡ್ವಾಂಟೇಜ್ಗಳಿವು. ಸೊ ಸ್ಮಾಲ್ ಪಾಯಿಂಟ್ಸ್ ಇದೆ, ಸ್ಮಾಲ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಲುಕ್ ಹಿಯರ್, ಬ್ಲಾಕ್ ಚೈನ್ ಅಂದ್ರೇನು ಶುರು ಮಾಡಿದಾಗ ಹೇಳಿದ್ದೆ ನಿಮಗೆ. ಬ್ಲಾಕ್ ಚೈನ್ ಅಂದ್ರೆ ಏನು, ಇದನ್ನ ನೋಡಿದ್ರೆ ಅರ್ಥ ಆಗೋದಿಲ್ಲ ಅಂದ್ರೆ ನಾನು ಈಸಿಲಿ ಹೇಳಿಕ್ಕೆ ಟ್ರೈ ಮಾಡ್ತೇನೆ. ಎಕ್ಸಾಂಪಲ್, ನೀವು ಯಾವುದೋ ಒಂದು 100 ರೂಪಾಯಿನ ಕಳಿಸಿದ್ರಿ ಅಂತ ತಿಳ್ಕೊಡ್ರಿ. ಆ 100 ರೂಪಾಯಿ ಏನಾಗ್ತದಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಬ್ಲಾಕ್ಸ್ ಒಳಗಡೆ ಡಿವೈಡ್ ಆಗತ್ತೆ. 1 ರೂಪಾಯಿ, 1 ರೂಪಾಯಿ ತರ, 50 ಪೈಸೆ ತರ, ಹಿಂಗೋ ಬ್ಲಾಕ್ಸ್ ಡಿವೈಡ್ ಆಗತ್ತೆ. ಓಕೆ, ಇವಾಗ ಯಾವಾಗಾದ್ರೂ ಪುಣ್ಯಾತ್ಮ ಹ್ಯಾಕ್ ಮಾಡ್ತಾರಂತ ತಿಳ್ಕೊಳ್ರಿ. ಹ್ಯಾಕ್ ಮಾಡ್ತಾರಪ್ಪ, ಈಗ ಒಂದನ್ನ ಯಾವ್ದಾದ್ರು ಹ್ಯಾಕ್ ಮಾಡ್ದಪ್ಪ, ಒಂದು ನೋಡ್ನ ಹ್ಯಾಕ್ ಮಾಡ್ದ ಅಥವಾ ಒಂದು ಬ್ಲಾಕ್ನ ಹ್ಯಾಕ್ ಮಾಡ್ದ. ಈ ಬ್ಲಾಕ್ ಏನು ಮಾಡತ್ತಪ್ಪ, ಸಂದೇಶ ಕಳಿಸುತ್ತೆ, ಬ್ರದರ್ ಐ ಆಮ್ ಹ್ಯಾಕ್ಡ್. ಸೊ ಅದೇನು ಮಾಡತ್ತೆ, ಎಲ್ಲ ಬ್ಲಾಕ್ಗಳನ್ನ ಬ್ಲಾಕ್ ಮಾಡೋಗಿರ್ತದೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಿಸ್ಟಮ್ ಹೆಂಗೆ ರೆಡಿ ಇದೆ ಬ್ಲಾಕ್ ಚೈನ್ ಅಂದ್ರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ಸ್ ಐ ಆಮ್ ಟೆಲ್ಲಿಂಗ್? ಅರ್ಥ ಆಗ್ತಿದೆ? ಯಾ, ಹಲೋ, ಗೆಟಿಂಗ್? ಸರ್ ಇನ್ನೊಂದ್ಸಲ ಸ್ವಲ್ಪ ರಿಪೀಟ್ ಮಾಡಿ ಸರ್ ಇದನ್ನ. ಓಕೆ, ಸಿಂಪಲ್ ಆಗಿ ಥಿಂಕ್ ಮಾಡ್ಕೊಳ್ಳಿ. ನೀವು 100 ರೂಪಾಯಿನ ಯಾರಿಗೂ ಕಳಿಸ್ತಾ ಇದ್ರಿ, ಅದ್ ಹೆಂಗ್ ಮಾಡ್ಬೋದು? ಒಂದು, ನಾನು ಈಸಿಲಿ
ಓಕೆ, ನಾನು ಏನು ಮಾಡ್ತೀನಿ, ಎ 100 ಏನು ಮಾಡ್ತೀನಿ, ಇನ್ನೊಬ್ಬರಿಗೆ ಬಿ ಅನ್ನೋನಿಗೆ 100 ರೂಪಾಯಿ ಕೊಡಬೇಕು. ಸಿಂಪ್ಲಿ ನೀವೇನು ಮಾಡ್ಬೋದು, ತಗೊಳಪ್ಪ 100 ರೂಪಾಯಿ ಅಂತ ಕೊಟ್ರಿ, ಇವನು ತಗೊಂಡ, ಫಿಸಿಕಲ್ ಕೊಡೋದು, ಫಿಸಿಕಲಿ ಹಿಂಗೆ ಕೊಡ್ತಾ ಇದ್ದಾರೆ. ಓಕೆ, ಇದನ್ನ ಇನ್ನೊಬ್ರು ಬಂದು ತುಡುಗು ಮಾಡಬಹುದು ಅಥವಾ ಕಳತನ ಮಾಡ್ಕೋಬಹುದು. ಓಕೆ, ಅದರ ಏನ್ ಕೇಸ್ ಏನಾದರೂ ನಿಮಗೆ ಎದುರಿಸ್ಬೋದು. ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ಕ್ರಿಪ್ಟೋ ಮೂಲಕ ಕಳಿಸ್ತಾ ಇದ್ದೀನಿ, ಅದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಓಕೆ, ಏನಪ್ಪಾ ಅಂದ್ರೆ 100 ರೂಪಾಯಿನ ನಾನು ಕ್ರಿಪ್ಟೋ ಮೂಲಕ ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಕಳಿಸ್ಬೇಕಾದ್ರೆ ಅದೇನ್ ಮಾಡುತ್ತೆ, ಸಿಕ್ಕಾಪಟ್ಟೆ ಬ್ಲಾಕ್ಸ್ಗಳಲ್ಲಿ ಡಿವೈಡ್ ಆಗುತ್ತೆ. ಬ್ಲಾಕ್ಸ್ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಬ್ಲಾಕ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. 1 ರೂಪಾಯಿದಂಗೋ 55 ಪೈಸೆದಂಗೋ ಹೆಂಗೋ ಆಗುತ್ತೆ ಸರ್, ಒಟ್ಟು ಬ್ಲಾಕ್ಗಳು ಡಿವೈಡ್ ಆಗುತ್ತೆ. ಓಕೆ, ಈಗ ಇದಾದ ಮೇಲೆ ಟೋಟಲ್ ಆಗಿ ನೀವೊಂದು ಯಾವುದೋ ಪ್ರೈವೇಟ್ ಪಾಸ್ವರ್ಡ್ ಇಟ್ಟಿದ್ರಪ್ಪ. ಓಕೆ, PVT ಅಂತ ಏನೇ ಇಟ್ಕೊಂಡಿದ್ರಿ, ಅದು ನಿಮ್ಗೆ ಗೊತ್ತಿದೆ, ಎ ಅನ್ನೋನ್ಗೆ ಮತ್ತೆ ಇವಂಗೆ ಗೊತ್ತಿದೆ. ಓಕೆ, ಅವನು ಇನ್ ಕೇಸ್ ಏನಾದರೂ ಎದಿಂದ ಬಿ ಕಳಿಸಿರ್ತಿರಲ್ಲ, ಇವನ್ ಅದೇ ಸೇಮ್ ಪ್ರೈವೇಟ್ ಕೀನ ಹಾಕಿದಪ್ಪ ಅಂದ್ರೆ ಆವಾಗ ಈ ಎಲ್ಲ ಬ್ಲಾಕ್ಗಳ ಅಮೌಂಟ್ಗಳು ಇವನಿಗೆ ಅಮೌಂಟ್ ಆಗಿ ಹೋಗುತ್ತೆ. ಇನ್ನು ಮಿಡಲ್ ಅಲ್ಲಿ ಇನ್ ಕೇಸ್ ಯಾರಾದ್ರೂ ಪುಣ್ಯಾತ್ಮ ಬಂದು ಒಂದು ಹ್ಯಾಕ್ ಮಾಡಿಬಿಟ್ಟು ಇಲ್ಲ 100 ರೂಪಾಯಿ ಕದೀತೀನಪ್ಪ ಅಂತಂದ ಹೇಳಿ ಒಂದು ಕಂಪ್ಯೂಟರ್ನ ಹ್ಯಾಕ್ ಮಾಡ್ಬೋದಾ? ನೈಸ್, ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆ ಒಂದು ಕಂಪ್ಯೂಟರ್ ಏನ್ ಮಾಡುತ್ತೆ, ಇಟ್ ಸೆಂಡ್ ದ ಇನ್ಫಾರ್ಮೇಶನ್ ಟು ದ ಆಲ್ ಬ್ಲಾಕ್ಸ್. ಒಂದಕ್ಕೊಂದಕ್ಕೆ ಎಲ್ಲ ಬ್ಲಾಕ್ಸ್ಗಳಿಗೂ ಇನ್ಫಾರ್ಮೇಶನ್ ಪಾಸ್ ಆಗತ್ತೆ. ಇವನು ಬಹಳ ಅಂದ್ರೆ 1 ರೂಪಾಯಿ ಹ್ಯಾಕ್ ಮಾಡಿದ್ರು ಕೂಡ 90%, 99% ಏನಾಗುತ್ತೆ, ಬ್ಲಾಕ್ಗಳು ಸ್ಟಾಪ್ ಆಗಿಬಿಡುತ್ತೆ. ಅಂಡ್ ಇವನ್ ಹ್ಯಾಕ್ ಮಾಡಲಿಕ್ಕೂ ಆಗೋದಿಲ್ಲ. ಈ ಪ್ರಾಬ್ಲಮ್ ಇದೆ. ಗೆಟಿಂಗ್? ಹಲೋ, ಓಕೆ ಸರ್. ಈಗ ಇಷ್ಟು ಸೊಲ್ಯೂಷನ್ ಇರೋದ್ರಿಂದಾನೆ, ಈ ಸೊಲ್ಯೂಷನ್ಸ್ ಇರೋದ್ರಿಂದ ಲೈಕ್ ಹ್ಯಾಕಿಂಗ್ ಗೋನ್ ಟು ಬಿ ಬಿಕಮಿಂಗ್ ಅ ಡಿಫಿಕಲ್ಟಿ. Okay, that is a main point you should understand why the hacking is not going to be easy here. ಸರ್, ಸೈಬರ್ ಥೆಫ್ಟ್ ಮಾಡ್ಕೋತಾರೆ, ಇದರಿಂದ ದುಡ್ಡು ವಸೂಲಿ ಮಾಡ್ಕೋತಾರೆ, ಅನಾನಮಸ್ ಟ್ರಾನ್ಸಾಕ್ಷನ್ ಆಗುತ್ತೆ, ಅದನ್ನ ಗೌರ್ಮೆಂಟ್ ಅಡ್ರೆಸ್ ಮಾಡುತ್ತೆ ಬರ್ಬರ್ತಾ, ದೊಡ್ಡದಿಲ್ಲ. That's not a big things here. ಅದನ್ನ ಗೌರ್ಮೆಂಟ್ ಅಡ್ರೆಸ್ ಮಾಡುತ್ತೆ over time. Nowadays, just understand what's a blockchain technology and how it can be easily used and use ಆಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ನೋಟ್ಸ್ ಹಾಲು ಹಾಕಿರ್ತೀನಿ, ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ರಿ. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದರಿಂದ ಆಗೋ ಲಾಭ ಎಷ್ಟಿದೆ ಅಂತ. ಇದು ನಮ್ ಲಾಭ, ಇದು ನಮ್ ಲಾಭ. ಹಂಗೆಂಗ್ ಹೇಳ್ತೀರಿ ನೋಡ್ಕೊಳ್ರಿ. ಕ್ರಾಸ್ ಬಾರ್ಡರ್ ರೆಮಿಟೆನ್ಸ್ ಅಂದ್ರೆ ನಾವು ವರ್ಷಕ್ಕೆ ಇಲ್ಲಿಂದ ಅಲ್ಲಿಗೆ ಕಳಿಸ್ತೀವಿ. ಅಂಡ್ ನಿಮ್ಗೆ ಇನ್ನೊಂದು ಗೊತ್ತು ಸರ್, ನಮ್ಮ ದೇಶ ಭಾರತ ಹೈಯೆಸ್ಟ್ ರೆಮಿಟೆನ್ಸ್ ಎಕ್ಸೆಪ್ಟರ್. ರಿಪೀಟ್ ಯು, ರೆಮಿಟೆನ್ಸ್ ಅಂದ್ರೆ ಈಗ ನಮ್ಮ ಜನ ಹೊರಗಡೆ ದೇಶಗಳಲ್ಲಿ ದುಡಿಲಿಕ್ಕೆ ಹೋಗಿದ್ದಾರೆ, ದುಬೈ, USA, ಅಲ್ಲೋ ಇಲ್ಲೋ ದುಡಿಲಿಕ್ಕೆ ಹೋಗಿದಾರಲ್ಲ, ಅವರೆಲ್ಲರೂ ನಮ್ಮ ದೇಶಕ್ಕೆ ದುಡ್ಡು ಕಳಿಸ್ತಾರೆ. ಅಂಡರ್ಸ್ಟ್ಯಾಂಡ್ ಹಿಯರ್. ಇದರೊಳಗಡೆ ಟಾಪಲ್ ನಾವಿದ್ದೀವಿ, ನಮ್ಮ ಅಕ್ಕಪಕ್ಕದಲ್ಲಿ ಚೈನಾದವರು ಇದ್ದಾರೆ. ಹೊರಗಡೆ ಹೋಗಿ ದುಡಿದು ನಮ್ಮ ದೇಶಕ್ಕೆ ಅಥವಾ ನಮ್ಮ ಮನೆಗೆ ದುಡ್ಡು ಕಳಿಸ್ತೀವಿ. ಬಟ್ ಇದ್ರ ನಡುವೆ ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾರೆ ಗೊತ್ತು ಸರ್ ಇವರು? ಇವು ಟ್ರಾನ್ಸಾಕ್ಷನ್ ಕಾಸ್ಟ್ಗಳು ಇವೇ ಕಾಸ್ಟ್. ಅವು ಕಡಿಮೆ ಅಂತೂ ಟ್ರಾನ್ಸಾಕ್ಷನ್ ಚಾರ್ಜ್ ಕಷ್ಟ ಆಗ್ತಿಲ್ಲ. ಎಕ್ಸಾಂಪಲ್, ಯಾರೋ ಪುಣ್ಯಾತ್ಮ ದುಡ್ಡು ಕಳಿಸ್ತಾ ಇದೆ ಅಂದ್ರೆ ಹಿ ಈಸ್ ಬಿಕಮಿಂಗ್ ಹ್ಯೂಜ್ ಅಮೌಂಟ್ ಆಫ್ ಕಾಸ್ಟ್. ಯೂಶುವಲ್ ಟ್ರೆಡಿಷನಲ್ ಕಾಸ್ಟ್ ಇದು ಇಷ್ಟ ಆಗ್ತಾ ಇದೆ, 6-8%. ಇದರಲ್ಲಿ ಇಷ್ಟೇ. ಸೊ ಗ್ಲೋಬಲ್ ರೆಮಿಟೆನ್ಸ್ ಮಾರ್ಕೆಟ್ ಇಷ್ಟೊಂದಿದೆ, $800 ಬಿಲಿಯನ್. ನೀವು ಎಷ್ಟು ಉಳಿಸ್ತೀರಿ ಗೊತ್ತು ಸರ್ ವರ್ಷಕ್ಕೆ? ಇಷ್ಟು. ಎಷ್ಟು ಸೊನ್ನೆಗಳು ಬರುತ್ತೆ ನಿಮಗೂ ಗೊತ್ತಾಗತ್ತೆ. ಇಷ್ಟು. ಮತ್ತೆ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್, ಬ್ಯಾಂಕ್ ಇರಬೇಕಾ, ಇಂಥ ಕಂಪ್ಯೂಟರ್ ಇರಬೇಕಾ, 4 ಜನ ಲೈಕ್ ಸ್ಯಾಲ್ರಿ ಕೊಡಬೇಕಾ, 24/7 ಪೇಪರ್ಲೆಸ್ ವರ್ಕ್. ಸೊ ಥಿಂಕ್ ಲಾಜಿಕಲಿ, ಹಿಯರ್ ಆಲ್ಸೋ ವಿ ಆರ್ ಸೇವಿಂಗ್ ದಿಸ್ ಮಚ್.
ಓಕೆ, ಅಲ್ಲಿ ಇವನ್ CCTV ಇಟ್ಕೋಬೇಕು, ಫ್ರಾಡ್ ಪ್ರಿವೆನ್ಷನ್ಸ್ಗೋರ ಒಬ್ಬ ಲೈಕ್ ಸೈಬರ್ ಸೆಕ್ಯೂರಿಟಿ ಇಟ್ಕೋಬೇಕು. ಇಟ್ಸ್ ನಾಟ್ ಬಿಗ್ ಡೀಲ್ ಹಿಯರ್. ಇಟ್ಸ್ ದಿಸ್ ಮಚ್ ಯು ಆರ್ ಸೇವಿಂಗ್ ಹಿಯರ್. ಆಮೇಲೆ ಇನ್ನೊಂದು ಅನ್ಬ್ಯಾಂಕ್ಡ್ ಪೀಪಲ್ಸ್ನ ಆಲ್ಸೋ ನೀವು ಇದ್ರೊಳಗಡೆ ಇನ್ಕ್ಲೂಡ್ ಮಾಡ್ಕೋಬಹುದು. ಇದೊಂದು GDPಗೆ ಲೈಕ್ ಓವರಾಲ್ ಗ್ರೋತ್ಗೋಸ್ಕರ ಇದೊಂದು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಬೀಯಿಂಗ್ ಅ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂಡ್ ಬಿಸ್ನೆಸ್ ಆಲ್ ದಿಸ್ ಥಿಂಗ್ಸ್, ಟೋಟಲ್ ಪೊಟೆನ್ಷಿಯಲ್ ಸೇವಿಂಗ್ಸ್ ಒಂದು ವರ್ಷಕ್ಕೆ $250 ರಿಂದ $400 ಬಿಲಿಯನ್ ಇದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಚಿಕ್ಕ ನಂಬರ್ ಅಲ್ಲ, ಇದು ದೊಡ್ಡ ನಂಬರ್. ಅಂಡ್ ಇಷ್ಟೊಂದು ಉಳಿಸ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬಿಡ್ರಿ. ರಿಪೀಟ್ ಹಿಯರ್. ಹೌದಪ್ಪ, ನಿಮ್ಮ UPI ಟ್ರಾನ್ಸಾಕ್ಷನ್ ಉಳಿಸ್ತದೆ ನೋಡ್ರಿ, ಇಷ್ಟೆಲ್ಲ ಲಾಜಿಕಲ್ ಥಿಂಕ್ ಮಾಡ್ಕೊಳ್ರಿ. ಉಳಿಸ್ತಾ ಇದೆ ಸರ್, UPI ಎಷ್ಟು ಉಳಿಸ್ತಾ ಇದೆ, ನಾನು ಅದಕ್ಕೆ ಮಾಡ್ತೀನಿ. ನೋ, ಈಗ ಸದ್ಯದಿರುವ ಪದ್ಧತಿಗಳು ಚೇಂಜ್ ಆಗ್ತಾ ಇದೆ. ನಿಮ್ಗೆ ಮೊದಲೇ ತೋರಿಸಿದ್ದೀನಿ, ಬಾಟಾದಿಂದ ಬಂದು ಮೆಟಲ್ ಕಾಯಿನ್ಸ್ಗೆ ಬಂದ್ವಿ. ಲೈಕ್ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್. ATM ಕಾರ್ಡ್ ಎಷ್ಟು ಜನ ಇಟ್ಕೊಂಡು ಅಡ್ಡಾಡ್ಲಿಕ್ಕೆ ನೀವೇ ಥಿಂಕ್ ಮಾಡ್ಕೊಟ್ರೆ. ನಾನು ATM ಕಾರ್ಡ್ ಇಟ್ಕೊಂಡು 2 ದಿನ ಆಯ್ತು, ನನಗೆ ಗೊತ್ತಿಲ್ಲ. ಈಗ ಕ್ಯಾಶು ತೆಗೆದಿರಲ್ಲ, ಹಂಗೆ ಹೋಗಿರ್ತೀವಿ ಎಲ್ಲ ಕಡೆನೂ. ಎಲ್ಲ ಕಡೆ ಫೋನ್ಪೇನೇ ಮಾಡಿರ್ತೀವಿ, ಇಲ್ಲ ಇದನ್ನ ಮಾಡಿರ್ತೀವಿ. ಮುಂದೆ ಡಿಜಿಟಲ್ ಕರೆನ್ಸಿ ಬರ್ತದೆ. ಹೆಂಗೆ ಬರ್ಬೋದಪ್ಪ ಅಂದರೆ, ಹೋಗಿ ಒಂದು ಬಟನ್ ಒತ್ತೋದು. ಓಕೆ, ಅವ್ರು ಬಿಟ್ಕಾಯ್ನು ಇದೆಲ್ಲ ಹೇಳಿರ್ತಾರೆ, ನೀವು ಒಂದು ಪಾಸ್ವರ್ಡ್ ಹಾಕೋದು, ಬರೋದು, ಮುಗಿದೋಯ್ತು ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಂದರೆ US ಕೆಲವೊಂದು ಸ್ಟೋರ್ಸ್ಗಳು ಹೆಂಗದವಪ್ಪ ಅಂದ್ರೆ, ಅಥವಾ ಈವನ್ ಜಪಾನೀಸ್ ಮಗಳ ಸ್ಟೋರ್ಸ್ ಹೆಂಗದವಪ್ಪ ಅಂದ್ರೆ, ನೀವು ಹೋಗೋದು ಒಳಗಡೆ, ನೀವು ಏನು ಬೇಕಾದ ವಸ್ತುಗಳನ್ನ ತೊಗೊಳೋದು, ಸುಮ್ಮನೆ ಬಂದ್ಬಿಡೋದು ಸರ್, ಅಷ್ಟೇ. ಪೇಮೆಂಟು ಇಲ್ವೇ ಇಲ್ಲ, ಆಟೋಮೆಟಿಕ್ಲಿ ಡೆಬಿಟ್ ಆಗಿರ್ತದೆ. ಸೊ ದಾಟ್ ಕೈಂಡ್ ಆಫ್ ಟೆಕ್ನಾಲಜಿ ಡೆವಲಪ್ಡಿಂಗ್ ಯಾರ್. ನಾವಿಲ್ಲಿ ತರ್ತಾನೆ ಅದು ಆಗುತ್ತೆ ಇದಾಗುತ್ತೆ ಅಂತ ಕಲಿಯಲ್ಲ ಕೂತ್ಕೊಂಡಿದ್ದೀವಿ. ನಾಟ್ ಲೈಕ್ ದ್ಯಾಟ್. ಸೊ ಕಾಯಿನ್ಸ್ಗಳ ಟೈಪ್ ಇದೆ, ನೋಡ್ಕೊಡ್ರೆ ಇವು ಟೈಪ್ಸ್ ನೋಡ್ಕೊಡ್ರಿ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇಯರ್ ಟೈಪ್ಸ್ಗಳಿವೆ. ಪೇಮೆಂಟ್ ಕಾಯಿನ್ಸ್ಗಳಿವೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ಲಾಟ್ಫಾರ್ಮ್ಸ್ಗಳಿವೆ, ಸ್ಟೇಬಲ್ ಕಾಯಿನ್ಸ್. ಲೈಕ್ ನಾ ಈಗಲೇ ಡಿಸ್ಕಷನ್ ಮಾಡಿದೆ, ಇವು ಲೈಕ್ ವ್ಯಾಲ್ಯೂ ವಿಲ್ ಬಿ ಸೇಮ್ ಥ್ರೂ ಔಟ್. USDC, DI. ಪ್ರೈವಸಿ ಕಾಯಿನ್ಸ್ಗಳಿವೆ. ಇವ ಬಗ್ಗೆ ಡೀಟೇಲ್ ಆಗಿ ಹೋಗೋಣ ಏನಂತ. ಯುಟಿಲಿಟಿ ಕಾಯಿನ್ಸ್ ಅಂತಿದೆ, NFT, ನಾನ್ ಫಂಜಿಬಲ್ ಟೋಕನ್ಸ್ ಅಂತ, ಗೇಮಿಂಗ್ ಟೋಕನ್ಸ್ ಇವೆ, ಸೆಕ್ಯೂರಿಟಿ ಟೋಕನ್ಸ್ ಇದೆ, ಲೇಯರ್ 2 ಕಾಯಿನ್ಸ್ ಇವೆ. ಹುಚ್ಚ ಹತ್ತಬೇಕಾರಪ್ಪ ಅಂದ್ರೆ 24,000ಗಿಂತ ಜಾಸ್ತಿ ಕ್ರಿಪ್ಟೋ ಕರೆನ್ಸಿಗಳಿದೆ. ನಾನು ನೀವು ಎಲ್ಲರೂ ಮನಸ್ಸು ಮಾಡ್ರೆ ನಮ್ದು ಒಂದು ಕರೆನ್ಸಿ ಕಾಯಿನ್ ರೆಡಿನೇ. ಲಾಸ್ಟ್ ಶುರುನೇ ಟ್ರಂಪ್ USD ಅಂತ ಇದು ಬಂದಿದೆ, ಇವಾಂಕಾ ಅಂತೂ ಬಂದಿದೆ. ಓಕೆ, ನೀವೇ ಬೇಕಾದ್ರೆ ಮನಸ್ಸು ಮಾಡ್ರೆ ಮೋದಿ ಅಂತ ಒಂದು ಕಾಯಿನ್ ರೆಡಿ ಮಾಡ್ಕೊಳ್ರಿ, ನಡೀತದೆ. ಯಾರು ಕೇಳ್ತಾರೆ? ನೀವು ಒಂದು 10 ಜನ ಅದೀವಿ, ನಾವು ಒಪ್ಕೋತೀವಪ್ಪ. ನಮ್ಮ 10 ಜನ ಬಿಟ್ಕೊಂಡ್ಬಿಟ್ಟು ಇನ್ನೊಂದು 10 ಜನ ಒಪ್ಕೊಂಡ್ರಪ್ಪ, ಮುಗೀತು, ಕಾಯಿನ್ ರೆಡಿ. ಹಿಂಗಿವೆ ಕಾಯಿನ್ಗಳು. ಈವನ್ CoinDesk ಕೆಲವೊಂದು ಪ್ಲಾಟ್ಫಾರ್ಮ್ ಮೇಲೆ, ಅಥವಾ ಕೆಲವೊಂದು ಕ್ರಿಪ್ಟೋ ಲೈಕ್ ಇವನ್ ಮೋಸ್ಟ್ ಆಫ್ ದ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಕಾಯಿನ್ ಲಾಂಚ್ ಮಾಡ್ಲಿಕ್ಕೆ ಕೂಡ ಒಂದು ಅವಕಾಶ ಕೊಡ್ತಾರೆ ಸರ್. ಡೂ ಇಟ್, ನಿಮ್ಮದೇ ಒಂದು ಕಾಯಿನ್ ರೆಡಿ ಮಾಡಬಹುದು. ವೈ ನಾಟ್? ಸಿ, ಎಷ್ಟೊಂದು ಇಂಡಿಪೆಂಡೆನ್ಸ್ ಇದೆ. ದ್ಯಾಟ್ಸ್ ಅ ಪಾಯಿಂಟ್ ಹಿಯರ್. ಸೊ ದೇರ್ ಆರ್ ಟೈಪ್ಸ್. ಅಂಡ್ ಅದರೊಳಗೆ ಯೂಸ್ ಇಲ್ಲದೂ ಕಾಯಿನ್ ಸಿಕ್ಕಾಪಟ್ಟಿದೆ, ಪಂಪ್ ಡಂಪ್ ಥರ. ನಾವೆಲ್ಲರೂ ಅಂಥವೆಲ್ಲ ಹೋಗ್ತೀವಿ ನಾವು. ಓಕೆ, ಸೊ ಯಾವುದೇ ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದರೆ ಅದರದ ಯೂಸ್ ಕೇಸ್ ಏನಿದೆ, ಅಂದರೆ ನಾಳೆ ಅದರ ಉಪಯೋಗ ಏನಿದೆ. ಎಕ್ಸಾಂಪಲ್, ನಾನು ITC ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಪ್ಪ, ಯಾಕೆ? ಓಕೆ, ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಯಾಕೆ? ಕ್ವೆಶನ್ ಮಾಡಿ ಅಲ್ಲ ಅದಕ್ಕೂ. ಹೌದು ಸರ್, ಅದೊಂದು ಇದು ಮಾಡ್ತಾರೆ, ಇದು ಮಾಡ್ತಾರೆ, ಅದರಿಂದ ಲಾಭ ಬರುತ್ತೆ, ಹಂಗೆಲ್ಲ ಗೊತ್ತಿದೆ. ಕರೆಕ್ಟ್. ಹಾಗೆ ಎಕ್ಸಾಂಪಲ್ XRP ಅಂತ ಹೇಳೋದಪ್ಪ ನಾನು. ಸರ್, XRP ಇನ್ವೆಸ್ಟ್ ಮಾಡ್ರಿ. ಓಕೆ, XRP ಕಾಯಿನ್ ತಗೊಳ್ಳೋದು. ಕಂಪನಿ ಯಾರು? ರಿಪಲ್ ಲ್ಯಾಬ್ಸ್. ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಅವರ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ. ದ ವ್ಯಾಲ್ಯೂ ಯು ಕ್ಯಾನ್ ಇನ್ವೆಸ್ಟ್ ದೇರ್. ಸೊ ಈ ರೀತಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಅನ್ನೋ ಸ್ಥಿತಿ ಇದೆ. ಸೊ ಹಿಯರ್ ರ್ಯಾಂಡಮ್ಲಿ ನಾವು ಕಲಿದೆ, ಇಲ್ಲಿವರೆಗೂ ಏನೇನು ಮಾಡಿದ್ವಲ್ಲ, ಸುಮ್ಮನೆ ಕಲ್ತ್ವಲ್ಲ, ಇವನ್ನ ಸ್ವಲ್ಪ ಮೆಲ್ಕ್ ಹಾಕಟ್ರಿ. ಒಂದಿನದಲ್ಲ ಅರ್ಥ ಆಗೋದಿಲ್ಲ. ಹೊಸ ಸಿಸ್ಟಮ್ ಇದೆ, ಯಾಕೆ ಈ ಪದ್ಧತಿಗೆ ಬಂದ್ವಿ, ಮತ್ತೆ ಹೆಂಗೆ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ, ಪ್ರಪಂಚ ಯಾವ ರೀತಿ ಚೇಂಜ್ ಆಗ್ತದೆ, ನಾವು ಅಡ್ಜಸ್ಟ್ ಆಗ್ತೀನಿ. ಹಿಂಗೆ ಬರ್ತಾ ಇದೆ ಪೇಮೆಂಟು ಸಿಸ್ಟಮು ಬರೋದೆ. ಅಂಡ್ ಟೆಕ್ನಾಲಜಿ ಯು ಕೆನಾಟ್
ಓಕೆ, ಸೇ ನೋ. ನೀವೇನು ಬೇಕಾದ್ರೆ ಮಾಡ್ರು ಬರೋದೆ. ಕಂಪ್ಯೂಟರ್ ಬರೋದಿಲ್ಲ ಅಂತ ಎಲ್ಲರೂ ಲೈಕ್ ಧರಣಿ ಕೂತ್ಕೊಂಡಿದ್ರು, ಕಂಪ್ಯೂಟರ್ ಬಂತು. AI ಬಂದಿದೆ, ಜಾಬ್ ಕಳ್ಕೊತೀರಿ, ಸಾಧ್ಯನೇ ಇಲ್ಲ. ಟೆಂಪ್ರರಿ, ದೇ ಆರ್ ಜಸ್ಟ್ ಟೆಂಪ್ರರಿ. It will create a new opportunity. Do just see, go and see. It will create. ನೀವು ಅನ್ಕೊಂಡ್ರು ಅಷ್ಟೇ, AI will create new. So the technology will come, you have to adopt it every time. ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಈಸಿಯಾಗಿ ಹೇಳಿದ್ದೀನಿ. ಇನ್ನೊಂದು ಮಜಾ ಏನಪ್ಪ ಅಂದ್ರೆ, ಈಸಿ ತಿಳ್ಕೊಳ್ರಿ. ಈ ಯಾರಾದರೂ ನಾನು ನಿಮ್ಗೆ 500 ರೂಪಾಯಿ ಕೊಟ್ಟೆ ಸರ್, ಹೆಂಗಪ್ಪ ಲಾಜಿಕಲ್ ಥಿಂಗ್, 500 ರೂಪಾಯಿ ಕೊಟ್ಟೆ, ನೀವು 500 ರೂಪಾಯಿ ತೊಗೊಂಡು ಹೋಗ್ತೀರಿ, ನಿಮ್ಮ ಕೀಸೆಯಿಂದ ಕೈ ಹಾಕಿ 500 ರೂಪಾಯಿ ತೊಗೊಂಡು ಓಡೋಗ್ಬಿಡ್ಬೋದು, ಫಿನಿಶ್ಡ್. ನಾನು ಅದೇ 500 ಕಾಯಿನ್ ಕೊಟ್ಟೆ ಅಂತ ತಿಳ್ಕೊಟ್ರೆ, ನಿಮ್ಮ ಹತ್ರ ಇಸ್ಕೊಂಡು ಓಡೋಗ್ಲಿಕ್ಕೆ ಅವ್ನು ಸಾಧ್ಯನಾ ಇಲ್ವಾ, ಅಥವಾ ಕಷ್ಟ ಆಗತ್ತಾ ಇಲ್ವಾ ಕಾಯಿನ್ಸ್ಗಳು? ಸೊ ಅದಕ್ಕೆ ನಾವು ಬ್ಲಾಕ್ ಅಂತಿದ್ದೀವಿ, ಸಿಕ್ಕಾಪಟ್ಟೆ ಬ್ಲಾಕ್ಸ್ಗಳು. ಅಂಡರ್ಸ್ಟ್ಯಾಂಡಿಂಗ್? ಹಲೋ, ಎಸ್ ಸರ್. ಇಷ್ಟು ಈಸಿ ಇದೆ, ಥಿಂಕ್ ಮಾಡ್ಕೊಳ್ರಿ, Yes, sir. ಈಸಿಲಿ ವರ್ಕ್ ಮಾಡ್ಕೊಳ್ರಿ. ಇದನ್ನ ಟ್ರೇಡಿಂಗ್ಗೋಸ್ಕರ ಅಲ್ಲ, ಮುಂದೆ ಬರೋ ಫ್ಯೂಚರ್ಗೋಸ್ಕರ. ಅಂಡ್ ಇವುಗಳೊಳಗಡೆ ಇನ್ವೆಸ್ಟ್ಮೆಂಟ್ ಎದುರು ಮಾಡಬೇಕು ಅಂತಂದ್ರೆ ಲಾಜಿಕಲ್ ಥಿಂಕ್ ಮಾಡ್ತಾ ಇದ್ರಿ ಅಂದ್ರೆ ಡೆಫಿನೆಟ್ಲಿ ಪೇಮೆಂಟ್ ಕಾಯಿನ್ಸ್ ಗೊಂಡ್ ಬಿ ಅ ರಾಕೆಟ್. ಪೇಮೆಂಟ್ ಕಾಯಿನ್ಸ್ ದೇ ವಿಲ್ ಕಮ್ ವಾಟ್ ಎವರ್ ಬಿ. ಇವಾಗ ರ್ಯಾಂಡಮ್ಲಿ ಕೆಲವೊಂದು ವೆಬ್ಸೈಟ್ನ ನೋಡ್ಕೊಂಬ್ರಿ, ಇದನ್ನೆಲ್ಲ ಆಮೇಲೆ ಕಲಿಯುವಂತಾರೆ. ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಬರುತ್ತೆ, ಕಾಯಿನ್ ಮಾರ್ಕೆಟ್ ಕ್ಯಾಪ್. ಓಕೆ, ಇದೊಂದು ಮಾರ್ಕೆಟ್ ಕ್ಯಾಪ್ ಅಂದ್ರೆ ಇದ್ರೊಳಗಡೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಕೆಲವೊಂದು ಕಾಯಿನ್ಸ್ಗಳು ಇಷ್ಟು ಕಾಯಿನ್ಸ್ ನೋಡ್ಕೊಡ್ರಿ, ಇವೆಲ್ಲ ಕಾಯಿನ್ಸ್ಗಳು ಎಷ್ಟು, ನಾನು 95 ಪೇಜ್ ಹೋಗ್ಬೋದು. 95 ಪೇಜ್ ಅಂದ್ರೆ ಎಲ್ಲಿ ಎಷ್ಟು ಹೋಗುತ್ತೆ ನೋಡ್ಕೊಡ್ರಿ. ಇಸ್ ಅರೌಂಡ್ 10,000 ಲೆವೆಲ್ ಹೋದ್ವು. 95 ಅಂದ್ರೆ 10,000ವರೆಗೂ. ಸರಿ, ಫಸ್ಟ್ ಲಿಸ್ಟಿಗೆ ಬರ್ತೀನಿ ನೋಡ್ಕೊಡ್ರಿ. ಬೇಸ್ಡ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಲಿಸ್ಟಿಗಿವೆ. ಓಕೆ, ಇಲ್ಲಿ ನೋಡ್ರಿ, ಸರ್ಕ್ಯುಲೇಟಿಂಗ್ ಸಪ್ಲೈ ಎಷ್ಟು ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇದೆ, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, 1 ಅವರ್ ಚೇಂಜ್, 24 ಅವರ್ ಚೇಂಜ್, 7 ಡೇ ಚೇಂಜ್, ಈ ಸದ್ಯದ ಮಟ್ಟಿಗೆ ಪ್ರೈಸ್ ಎಷ್ಟಿದೆ, ಇಥೇರಿಯಂ ಪ್ರೈಸ್ ಎಷ್ಟಿದೆ. ಥರ್ಡ್ ಲಾರ್ಜೆಸ್ಟ್ ಇಸ್ XRP. ಥರ್ಡ್ ಲಾರ್ಜೆಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇಲ್ಲೇನೋ ಇದೆ ನೋಡ್ಕೊಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸರ್ಕ್ಯುಲೇಟಿಂಗ್ ಸಪ್ಲೈ 19 ಎಂ ಅಂಡ್ ಇನ್ನೂ 21 ಎಂ ಇದೆ. ಇನ್ನೊಂದು 2 ಎಂ ಅಥವಾ 2 ಮಿಲಿಯನ್ ಏನಾದರೂ ಇವರು ಕ್ರಿಪ್ಟೋ ಲೈಕ್ BTCನ ಮೈನ್ ಮಾಡಿದ್ರೆ ಮುಗೀತು ಸರ್. ಇದ್ರ ಮೇಲೆ ಒಂದು ಕಾಯಿನು ವಾಪಸ್ ಬರೋದಿಲ್ಲ. ಸೊ ಲಿಮಿಟೆಡ್ ಸಪ್ಲೈ, ಸೊ ಡಿಮಾಂಡ್ ವಿಲ್ ಬಿ ದೇರ್. ಅರ್ಥ ಮಾಡ್ಕೊಳ್ರಿ, ಮಾರ್ಕೆಟ್ ಮೆಕ್ಯಾನಿಸಮ್ ಅಂದ್ರೆ ಏನು? ಮಾರ್ಕೆಟ್ ಸಪ್ಲೈ ಡಿಮಾಂಡೇ ಮಾರ್ಕೆಟ್ ಮೆಕ್ಯಾನಿಸಮ್. ಸಪ್ಲೈ ಡಿಮಾಂಡ್. ಯಾ, ಸೊ ಈಗ ಸಪ್ಲೈ ಇಷ್ಟೇ ಉಳಿತದಪ್ಪ ಯಾವಾಗಿದ್ರು ಅಂತ ತಿಳ್ಕೊಳ್ರಿ. ಡಿಮಾಂಡ್ ಇರೋದೆ ನನಗೂ ಬೇಕು ನಿನಗೂ ಬೇಕು ಅಂತೇಳಿ. ಸೊ ದ ವ್ಯಾಲ್ಯೂ ವಿಲ್ ರೈಸ್. ಇದು ಸಪ್ಲೈ ಡಿಮಾಂಡ್. ಇಲ್ಲ ಸರ್, ಸಪ್ಲೈ ಯಾವಾಗಲೂ ಇದಕ್ಕೆ ಜಾಸ್ತಿನೇ ಇರುತ್ತೆ ಅಂತ ತಿಳ್ಕೊಳ್ರಿ. ಓಕೆ, ಎಕ್ಸಾಂಪಲ್, ನೀವು ಹಣ್ಣು ತರಲಿಕ್ಕೆ ಹೋಗ್ತೀರಪ್ಪ ಮಾರ್ಕೆಟ್ಗೆ, 500 ಕಾಯಿಗಳಿವೆ ಹಣ್ಣು. ಓಕೆ, ಆ್ಯಂಡ್ ತಗೊಳ್ಳೋರೆ ಒಂದು 10 ಜನ. ನನಗೆ ಹೇಳಿ ಸರ್, ಪ್ರೈಸ್ ಕಡಿಮೆ ಆಗತ್ತಾ ಇಲ್ವಾ? ಎಸ್, ಡಿಮಾಂಡ್. ಹಲೋ, ಕಡಿಮೆ ಆಗತ್ತಾ ಇಲ್ವಾ ಪ್ರೈಸ್? 500 ಹಣ್ಣಿವೆ ಸರ್, ತಗೊಳ್ಳೋರು 10 ಜನ, ಅಂದ್ರೆ ಚೆನ್ನಾನೇ ಇಲ್ಲ ತಗೊಳ್ಳೋರು ಅಂತ ತಿಳ್ಕೊಟ್ರೆ ಅವಾಗಾದ್ರೂ ಪ್ರೈಸ್ ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ ಸರ್. That is the only system we're talking. This in every market, only two things work: supply, demand. And this is what ನಿಮ್ ಕಣ್ಣು ಮುಂದೆ ಇದೆ. ಸೊ ನಿಮ್ ಕಣ್ಣು ಮುಂದೆ ಯಾವ್ದಿದೆ ಅದನ್ನ ಕೆಲಸ ಮಾಡ್ಕೊಳ್ರಿ. Once again, let me take a call.
ಓಕೆ ಫೈನ್, ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಓಕೆ ಫೈನ್. ಸೊ ಯಾ ಮ್ಯಾಕ್ಸಿಮಮ್ ಪಾಯಿಂಟ್ಸ್ಗಳನ್ನ ನೀವು ನೋಡಿದ್ದೀರಿ, ಗೊತ್ತಾಗಿದೆ. ಇದ್ರೊಳಗಡೆ ಯಾವುದೇ ಒಂದು ಕಾಯಿನ್ಸ್ ಇನ್ವೆಸ್ಟ್ ಮಾಡ್ಲಿಕ್ಕೆ ತಿಳ್ಕೊಂಡು ಸುಮ್ಮನೆ XRP ಇದ್ದದೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲುಕ್ ಹಿಯರ್, ಕೆಲವೊಂದು ವಿಷಯಗಳು ಗೊತ್ತಾಗತ್ತೆ. ಲೈಕ್ ಎಕ್ಸಾಂಪಲ್ ಚಾರ್ಟ್ಸ್ ನೋಡ್ತೀರಿ, ಮಾರ್ಕೆಟ್ಸ್ ನೋಡ್ತೀರಿ, ನ್ಯೂಸ್ ನೋಡ್ತೀರಿ, ಈಲ್ಡ್ ನೋಡ್ತೀರಿ, ಅಬೌಟ್ ಅದ್ರ ಬಗ್ಗೆ ಓದ್ತೀರಿ. ಓಕೆ, ಓದ್ಕೊಳ್ರಿ. ಸುಮ್ಮನೆ ಇವತ್ತೇನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿಲ್ಲ, XRP ಅಂದ್ರೆ ಏನು ಓದ್ಕೊಳ್ಳಿ, ಸುಮ್ಮನೆ ಓದೋದು ಅಷ್ಟೇ. ತಿಳಿಲಿಲ್ಲ ಅಂದ್ರೆ ಯು ಗೆಟ್ AI ನಾವು. AI ತಗೊಳ್ರಿ ಒಂದು ಲಿಕ್ವಿಡ್ ಕಣ AI ಕ್ಲೌಡ್ ಅಂತ ತಗೊಳ್ರಿ. ಓಕೆ, ಅಲ್ಲಿ ನಿಮಗೆ ಏನ್ ಬೇಕಪ್ಪ, XRP ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಾ, XRP ಟು ಇನ್ವೆಸ್ಟ್ ಅಂತ ಕೇಳಿ. ಸೊ ಇಂಗ್ಲೀಷಲ್ಲಿ ಓದಕ್ಕಾಗಲ್ಲಪ್ಪ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಸಿಗುತ್ತೆ. ರಿಪೀಟ್ ಯು, ಇಂಗ್ಲೀಷಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಮೇಕ್ ಇಟ್ ಇನ್ ಕನ್ನಡ. ನೋಡ್ರಿ ಈಗೆಲ್ಲ ಅದ್ರದ್ದೆಲ್ಲ ಕ್ಯಾಪಿಟಲ್ ಬಂತು. ಓಕೆ ಬಿಟ್ರೆ ಮೇಕ್ ಇಟ್ ಕನ್ನಡ. ಸೊ ಬರ್ತಾ ನಿಮಗೆ ಎಲ್ಲವೂ ಕನ್ನಡದಲ್ಲೂ ಸಿಗ್ಬೋದು. ನಿಮ್ಮ ಭಾಷೆಯಲ್ಲೇ ಕಲಿತೀರಿ, ಎಕ್ಸ್ಪರ್ಟ್ ಆಗ್ತೀರಿ ಅನ್ನೋ ಶಿಸ್ತಿ ಇದೆ. ಸೊ ಟೇಕ್ ಇಟ್ ವೆರಿ ನೈಸ್ಲಿ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇವತ್ತು ಏನೇನು ಕಲ್ತಿದೀವಲ್ಲ ಪ್ಲಾಟ್ಫಾರ್ಮ್ ಬಗ್ಗೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ಇದ್ರ ಬಗ್ಗೆ ಎಲ್ಲವೂ ಗೊತ್ತಿದೆ ನಿಮಗೆ, ಯಾವೆಲ್ಲವೂ ಪಾಯಿಂಟ್ ಗೊತ್ತಿದೆ. ಅಂಡ್ ಈವನ್ ಯಾವುದೋ ಕಾನ್ಸ್ಗಳಲ್ಲಿ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಟ್ರೇಡ್ನ ಮಾಡ್ಕೊಳ್ರಿ ಅಥವಾ ಇನ್ವೆಸ್ಟ್ ಮಾಡ್ಕೊಳ್ರಿ, ಇಟ್ಸ್ ಅಪ್ ಟು ಯು. ಓಕೆ, ಟ್ರೇಡಿಂಗ್ ರಿಲೇಟೆಡ್ ಇಂಡಿಯನ್ ಮಾರ್ಕೆಟ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದ್ರೆ ದೊಡ್ಡದೇನಿಲ್ಲ. ಇಂಡಿಯನ್ ಮಾರ್ಕೆಟ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀರಿ. ಬಟ್ ಆಸ್ ಅ ಇನ್ವೆಸ್ಟಿಂಗ್ ಆ್ಯಂಗಲ್ ಅಂತ ಥಿಂಕ್ ಮಾಡಿದ್ರೆ ಯಾವುದೋ ಒಂದು ಕಾಯಿನ್ಸ್ನ ತೊಗೊಂಡ್ರಿಪ್ಪ, ಲೈಕ್ MUST ಅಂತ ಹೇಳ್ಕೊಂಡೆ, ರ್ಯಾಂಡಮ್ಲಿ ಹೇಳಿಕದನ ಇದೆ. ನೀವು ಅದೇನು ಮಾಡೋದು, ಲಿವರೇಜ್ನ 1 time X ತೊಗೊಳ್ರಿ. ಇನ್ವೆಸ್ಟ್ ಮಾಡೋರು ಇದ್ರಪ್ಪ. ಓಕೆ, ಸೊ ಒಂದು ತಗೊಳ್ರಿ, ಒಂದಕ್ಕೆ ಎಷ್ಟು ಬೇಕಪ್ಪ, $23 ಬೇಕಾ, ಬೈ ಮಾಡ್ರಿ, ಇಟ್ಕೊಂಬಿಡ್ರಿ. ಸೊ ಈ ರೀತಿ ಕೂಡ ಇನ್ವೆಸ್ಟ್ ಮಾಡಬಹುದು. ಓಕೆ, ಇನ್ವೆಸ್ಟ್ ಮಾಡ್ಕೊಳ್ರಿ. ಇಲ್ಲ ಸರ್ ಟ್ರೇಡಿಂಗ್ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ. ಲುಕ್ ಲಿವರೇಜ್ನ ಎಷ್ಟು ಬೇಕೋ ಸೆಟ್ ಮಾಡ್ಕೊಳ್ರಿ. ಲೈಕ್ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿದ್ರಿ, ಲೈಕ್ ಎಕ್ಸಾಂಪಲ್ ಬ್ರೇಕ್ಔಟ್ ಕಾಣ್ತಿದ್ದಿ, ಹೌದು ಸರ್ ಬ್ರೇಕ್ಔಟ್ ಕಾಣತ್ತೆ, ನಾನು ಇಲ್ಲಿ ತೊಗೋತೀನಿ, ಇಲ್ಲಿ ಡಂಪ್ ಮಾಡ್ತೀನಿ, ಡೂ ಇಟ್. ಸೊ ಬೇಕಾದ್ರೆ ಅಡ್ವಾನ್ಸ್ ಆಗಿ ಕ್ಯಾಲ್ಕುಲೇಟರ್ಗಳಿದೆ, ಚೆಕ್ ಮಾಡ್ಕೊಳ್ರಿ ಪ್ರಾಫಿಟ್ ರೇಟ್ ಆಗ್ಬೋದು ಅಂತೇಳಿ. ಸೊ ಇನ್ ಕೇಸ್ $2 ನೀವು ತೊಗೊಂಡಿದ್ರಿ, ಈಗ ಎಷ್ಟು ನಡೀತಾ ಇದೆ, 2.3 ನಡೀತಾ ಇದೆ. ಸೊ ಒಂದೇ ಲಾಟ್ ತೊಗೊಂಡಿದ್ರು ಕೂಡ ನಿಮ್ಗೆ ಎಷ್ಟಾಗಿತ್ತಪ್ಪ, $3 ಆಗಿತ್ತು. ಸೊ ಒಂದು ಲಾಟ್ ಬದಲು ನೀವು ಒಂದು 100 ತೊಗೊಂಡಿದ್ರಪ್ಪ, ಸೊ ವುಡ್ ಹ್ಯಾವ್ ಮೇಡ್, ಓಕೆ, ನಿಮ್ಮ ಮಾರ್ಜಿನ್ ಒಂದು 10x ತೊಗೊಂಡಿದ್ರಿ, $200 $300 ಮಾಡ್ತಿದ್ರಿ. ಎಷ್ಟು ಟೈಮಿಗೆ, ಒಂದು ಬ್ರೇಕ್ಔಟ್ಗೆ. ಓಕೆ, ಅಂಡರ್ಸ್ಟ್ಯಾಂಡ್ ಯಾ. ಇನ್ ಕೇಸ್ ನೀವು 20x ತೊಗೊಂಡಿದ್ರು, $100 ಇದ್ದರೂ ಕೂಡ ನೀವು $300 ಮಾಡ್ತಿದ್ರಿ. ಓನ್ಲಿ 0.3 ಮೊಮೆಂಟಮ್ ಈ ಬ್ರೇಕ್ಔಟಿಂದ ಇದಕ್ಕೆ. ಅಷ್ಟು ಪವರ್ಫುಲ್ ಮನಿ ಮಾಡ್ಬೋದು, ಈಸಿಲಿ ಮಾಡ್ಬೋದು, ಪರ್ಪೆಚುವಲ್ ಲಾಂಗ್ ಇದೆ. ಇದನ್ನು ಒಂದು 4 ದಿನ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಇಂಥ ಅಪೋಸಿಟ್ ಹುಡುಕ್ರಿ. ಇಫ್ ಯು ಆರ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್, ಟ್ರೇಡಿಂಗ್ ಮಾಡೋದು ಬೇರೆ, ಇನ್ವೆಸ್ಟಿಂಗ್ ಇಸ್ ಅನದರ್ ಡಿಫ್ರೆಂಟ್. ಇನ್ವೆಸ್ಟಿಂಗ್ ಇದ್ರೆ ಲಿವರೇಜ್ 1x 2x ಇಟ್ಕೊಳ್ರಿ. ಟ್ರೇಡಿಂಗ್ ಮಾಡೋದ್ರೆ 5 times 20 times ಇಟ್ಕೊಳ್ರಿ. ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ವಿತ್ ಅ ಕಾಸ್ಟ್ ಏನಪ್ಪ ಅಂದರೆ ಚಾರ್ಜಸ್ ಬೀಳುತ್ತೆ, ಅಥವಾ ಲಾಸ್ ಆದರೆ ಪ್ರಾಬ್ಲಮ್ ಇರುತ್ತೆ. ಇನ್ವೆಸ್ಟ್ ಅಂದರೆ ಲಾಂಗ್ ಟರ್ಮ್ಗೋಸ್ಕರ ಇಟ್ಕೋತೀರಿ, ಅದನ್ನು 1x 2x ಇಟ್ಕೊಂಡ್ರೆ ಯು ಕ್ಯಾನ್ ಹೋಲ್ಡ್ ಇಟ್ ಆಸ್ ಲಾಂಗ್ ಆಸ್ ಯು ಕ್ಯಾನ್ ಹೋಲ್ಡ್. ಆ್ಯಂಡ್ 31% ಟ್ಯಾಕ್ಸ್ನ ಅವಾಯ್ಡ್ ಮಾಡ್ಲಿಕ್ಕತ್ತೀರಿ. ಅದು ಒಂದು ಮೇನ್ ಪಾಯಿಂಟ್ ಇದೆ ಇಲ್ಲಿ. ಸೊ ಅಂಡರ್ಸ್ಟ್ಯಾಂಡ್, ಇವತ್ತು ಏನೇನು ಕಲ್ತ್ರಿ ಅನ್ನೋದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಆ್ಯಂಡ್ ಯೂಸ್ ಮಾಡ್ಕೊಟ್ಟವನ್ನ. ಓಕೆ, ಆ್ಯಂಡ್ ಟ್ಯಾಕ್ಸೇಷನ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಅದರ್ ಪಾಯಿಂಟ್ಸ್ ನಾನು ನಾಳೆ ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಯಾವ ರೀತಿ ಕಾಯಿನ್ಸ್ನ ಹುಡುಕ್ತೀರಿ, ಐ ರಿಪೀಟ್ ಯಾವ ರೀತಿ ಕಾಯಿನ್ಸ್ನ ಹುಡುಕ್ತೀರಿ, ಆ್ಯಂಡ್ ಇದೇ ಕಾಯಿನ್ನ ನೀವು ಹುಡುಕಿ, ಹೌದಾ ಸರ್ ಇದೇ ಕಾಯಿನ್ನ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವೇ ನನಗೆ ಬಂದು ಹೇಳ್ತಿರಲ್ಲ, ಆವಾಗ ನಾನು ಸಕ್ಸಸ್ ಆಗ್ತೀನಿ, ನೀವು ಸಕ್ಸಸ್ ಆಗ್ತೀರಿ. ಓಕೆ, ನನ್ನ ಲಿಸ್ಟೆಡಲ್ಲಿ ನಾನು ಇನ್ವೆಸ್ಟ್ ಮಾಡೋದು ಕಾಯಿನ್ಸ್ಗಳು ನೀವು ಕೊಡ್ತೀನಿ, ಬಟ್ ನೀವು ನಾನು ನಂಬೇಕಲ್ಲ. ಡೋಂಟ್ ಬಿಲೀವ್ ಮೀ, ಬಿಲೀವ್ ಇನ್ ದ ಕಾನ್ಸೆಪ್ಟ್ ವಾಟ್ ಐ ಗಿವ್. ನಾನು ಕೊಟ್ಟರು ಕಾನ್ಸೆಪ್ಟ್ ನಾನು ನೋಡ್ಕೊಳ್ರಿ, ಅವು ಎಕ್ಸ್ಪರ್ಟ್ ಅನಿಸ್ತವಾ, ನಿಮಗೆ ಕನ್ವಿನ್ಸ್ ಅನಿಸ್ತಾ, ಇನ್ವೆಸ್ಟ್ ಮಾಡ್ತೀರಿ. ಬಿಕಾಸ್ ನಾಳೆ ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಿ ನಾನು ತಗೊಂಡೆ, ನೋ ಡೋಂಟ್ ಡೂ ಇಟ್. ಇಂಡಿಯನ್ ಮಾರ್ಕೆಟಲ್ಲಿ ಅದೇ ಹಾಡು. ಡೋಂಟ್ ಬಿಲೀವ್ ಮೀ, ನಾನು ಕಾನ್ಸೆಪ್ಟ್ ಕೊಟ್ಟಿರ್ತೀನಿ, ಸೇಲ್ಸ್ ಹಿಂಗೆ ಆಗುತ್ತೆ, ಪ್ರಾಫಿಟ್ಸ್ ಹಿಂಗೆ ಆಗುತ್ತೆ, ಅಥವಾ ಹಿಂಗೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಈವನ್ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ಗಳು ಇರ್ತೀವಿ, ಲೈಕ್ CG ಪವರ್ ಬ್ರೇಕ್ಔಟ್ ಆಗ್ತದೆ ತಗೊಳ್ರಿ ಅಂತ ಹೇಳೋದಿಲ್ಲ. ಬ್ರೇಕ್ಔಟ್ ಆಗುತ್ತೆ, ನಾಳೆ ಹೆಂಗಾದ್ರು ಹೋಗುತ್ತೆ. ಸೊ ಇಲ್ಲಿ ಯಾರನ್ನೂ ಇಂಡ್ಯೂಸ್ ಮಾಡೋಂಗಿಲ್ಲ, ನಿಮ್ಮ ಇಷ್ಟ, ನಿಮ್ಮ ಸ್ವಇಚ್ಛೆ. ಇನ್ವೆಸ್ಟ್ ಮಾಡೋರಿ, ಟ್ರೇಡ್ ಮಾಡೋದು ಎಲ್ಲ ನಿಮ್ಮ ಸ್ವಇಚ್ಛೆ ಇರ್ತದೆ. ಬಟ್ ಅಟ್ ಸೇಮ್ ಟೈಮ್ ಇಟ್ ಕಮ್ಸ್ ವಿತ್ ಅ ರಿಸ್ಕ್ ಆಲ್ಸೋ.
ಸೊ ರಿಸ್ಕ್ನ ಎಷ್ಟು ಕಡಿಮೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಉಳಿದ ಪಾಯಿಂಟ್ಸ್ಗಳನ್ನ ವಿತ್ ನೋಟ್ಸ್ ನಾಳೆ ಶೇರ್ ಮಾಡಿರ್ತೀನಿ. ಈ ಯಾವುದೇ ರೆಕಾರ್ಡಿಂಗ್ ಮುಂದೆ 4 ದಿನವರೆಗೂ ಸಿಗೋದಿಲ್ಲ. ಸೊ ಆ ರೀತಿನೇ ಇಟ್ಕೊಳ್ತಾ ಇದ್ದೀನಿ, ಬಿಕಾಸ್ ಟು ಫೋರ್ಸ್ ಎವ್ರಿಬಡಿ ಟು ಕಮ್ ಲೈವ್ ಟು ಸಿಟ್ ಹಿಯರ್. ಎಲ್ಲರೂ ರೆಕಾರ್ಡಿಂಗ್ ನೋಡೋರಿದ್ರೆ ನಾನು ರೆಕಾರ್ಡಿಂಗ್ ಕೊಡ್ತೀನಲ್ಲ. ಸೊ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಕ್ವೆಶನ್ ಕೇಳೋದು ಪಾಯಿಂಟ್ ಆಫ್ ವ್ಯೂ ಇರ್ತಿರ್ಲಿಲ್ಲ, ಅದಕ್ಕೋಸ್ಕರ. ಓಕೆ, ಇವತ್ತು ಹೇಳಿರೋ ಪಾಯಿಂಟ್ ಅರ್ಥ ಆಗಿದೆ ಎಲ್ರಿಗೂ? ಯಾ Yes, sir. ಸೊ Yes, sir. Yes, sir. Yes, sir. ಓಕೆ, ಟೈಮಿಂಗ್ ಕೂಡ ಅಡ್ವಾನ್ಸ್ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಆಕ್ಟಿವ್ ಆಗಿ ಎಲ್ರಿಗೂ ಕ್ವೆಶನ್ ಏನಪ್ಪ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದ್ರೆ, ನಮಗೂ ತಲೆ ಕಟ್ಟೋಗ್ಬೇಕು, 4 ಜನರಿಗೂ ತಲೆ ಕಟ್ಟೋಗ್ಬೇಕು. ಹುಚ್ಚರಂತ ಕ್ವೆಶನ್ಸ್ ಬೇಡ, ಆಕ್ಚುಯಲ್ ಬೇಕಾಗಿರೋ ಕ್ವೆಶನ್ಸ್. ನಿಮ್ಗೆ ಇಂಥ ತಿಳಿದಿಲ್ಲಪ್ಪ, ಇಂಥದ್ದು ಏನಿದೆ, ಏನು, ಯಾಕ್ತ, ಎಲ್ಲ ಕ್ವೆಶನ್ಸ್ ಕೇಳಿ. ವಾಟಲ್ಲಿ ಸೈಲೆಂಟ್ ಇರೋದು ಬೇಡ. ಬಿಕಾಸ್ ಅಟ್ ದ ಎಂಡ್, ಓಕೆ, ಹೂ ಇಸ್ ಬೆನಿಫಿಷರಿ? ಇಟ್ಸ್ ಯು, ಇಟ್ಸ್ ನಾಟ್ ಮೀ, ಯು. ನನಗೆ ಗೊತ್ತಿದೆ, ನಾನು ಮಾಡ್ಕೋತೀನಿ ಸರ್, ಬಟ್ ನಿಮ್ಗೆ ಗೊತ್ತಿದೆ, ಕ್ವೆಶನ್ ಮಾಡ್ಕೊಳ್ಳಿ. ಸೊ ಆಸ್ಕ್ ಕ್ವೆಶನ್ಸ್, ಡೋಂಟ್ ಬಿ ಸೈಲೆಂಟ್. ಓಕೆ, fine then. Thank you everybody, and have a great days ahead in cryptocurrency. It's a new world. Understand it neatly and work neatly. Okay, and trade ಮಾಡೋ ಸ್ಥಿತಿ ಇದ್ರೆ 1,000-2,000 ಹಾಕೊಂಡು ಶುರು ಮಾಡ್ರಿ ಅಟ್ಲೀಸ್ಟ್, ಬಿಕಾಸ್ ಅಂಡರ್ಸ್ಟ್ಯಾಂಡರ್ ಆಗ್ತದೆ. ಇಲ್ಲ ಹಂಗೆ ಕೂತ್ಕೊಂಡು ಹಂಗೆ ಇಟ್ಕೋತೀರಿ ಅಷ್ಟೇ. ಶುರು ಮಾಡ್ರಿ. ಓಕೆ, ಒಂದು ಬಿಗಿನಿಂಗ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಆಫ್ಟರ್ ದಟ್ ಇಟ್ ವಿಲ್ ಬಿಕಮ್ ಅಕ್ವೆಂಟಬಲ್ ದಟ್. ಓಕೆ, ಥ್ಯಾಂಕ್ ಯು then everybody. Have a great day. Thank you. Do exit from your side. I'll just wait. Okay. Thank you, sir. Thank you, sir.